ಇಂದಿರಾ ಅಂತ. ನಮ್ಮಮ್ಮ ಸುಶೀಲಮ್ಮ ಶಿವಮೊಗ್ಗದಿಂದ ಬಂದಿದ್ವಿ. ಡಾಕ್ಟರ್ ಸುರೇಶ್ ಅಂತ ಅವರು ಡಯಾಕೇರ್ ಅವರು. ನಮಗೆ 9 o'clock ಆಗಿದ್ರೂ ಕೂಡ ಪಾಪ ಅವ್ರು ಎಮರ್ಜೆನ್ಸಿ ಇದೆ ಅಂತ ಹೇಳಿ ನಮಗೆ ಡ್ರೆಸ್ಸಿಂಗ್ ಮಾಡಿ ಅದಕ್ಕೆ ಏನು ಬೇಕೋ ಅದು ಟ್ರೀಟ್ಮೆಂಟ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಡೇ ಬೈ ಡೇ ಅದು ಕ್ಯೂರ್ ಆಗ್ತಾ ಬಂತು. ಈಗ 11th ಡೇ ಆಗಿದೆ, 90% ಕ್ಯೂರ್ ಆಗಿದೆ. ನಮ್ಮಮ್ಮ ಬರಬೇಕಾದ್ರೆ ವೀಲ್ ಚೇರಲ್ಲಿ ಬರೋರು. ಈಗ ಒಂದು 8 days ಆದ ನಂತರ ಸರ ಹೇಳಿದ್ರು ಹಿಂಗೆ ನಡೆಸ್ಬೋದು ಅಂತ. ಆವಾಗಿಂದ ಅವ್ರು ವಾಕರಲ್ಲಿ ಆರಾಮಾಗಿ ನಡ್ಕೊಂಡು ಅವ್ರ ಕೆಲಸ ಅವರೇ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ಸ್ ಟು ಸುರೇಶ್ ಸರ್ ಅಂತ ಹೇಳ್ತೀನಿ. ನಮಸ್ತೆ, ನನ್ನ ಹೆಸರು ಕೃಷ್ಣ ಅಂತ. ಇವ್ರು ನಮ್ಮ ತಾಯಿ. ಆಕ್ಚುಲಿ ಇವ್ರಿಗೆ ಕಾಲು ಏಟ್ ಆಗಿತ್ತು, ಶುಗರ್ ತುಂಬಾ ಜಾಸ್ತಿ ಇತ್ತು. ಬೇರೆ ಕಡೆ ಹೋಗಿ ತೋರಿಸಿದಾಗ ಕಾಲು ತೆಗಿಬೇಕು ಅಂತ ಹೇಳಿದ್ರು. ಬಟ್ ನಾನು ಇಲ್ಲಿಗೆ ಬಂದ ಮೇಲೆ ರಾಜಾಜಿನಗರ್ ನಮಗೊಬ್ರು ಸಜೆಸ್ಟ್ ಮಾಡಿದ್ರು. ರಾಜಾಜಿನಗರ್ ಡಯಾಕೇರ್ ಡಾಕ್ಟರ್ ಸುರೇಶ್ ದೇವರಂತ ಮನುಷ್ಯರು. ಅವ್ರ ಹತ್ರ ಬಂದು ತೋರಿಸ್ಕೊಂಡ್ಮೇಲೆ ಆ ಕಾಲು ತೆಗೆಯುವಂತ ಇದನ್ನ ತೆಗೆದು ಆ ಗಾಯನ ವಾಸಿ ಮಾಡಿದ್ದಾರೆ. ನನಗಂತೂ ತುಂಬಾ ಖುಷಿ ಆಗ್ತಿಲ್ಲ. ಥ್ಯಾಂಕ್ ಯು. Dr. Suresh. ಹೋಗ್ಬೋದಾ? Namaste, doctor. Can I come in? Please come in. Hi, doctor. Hello. How are you? Yeah, I'm fine, doctor. Please come. Please sit in. ನನಗೆ ಡಾಕ್ಟರ್ ಅಕ್ಷತಾ ನಿಮ್ಮ ಬಗ್ಗೆ ಎಷ್ಟೊಂದು ಹೊಗಳಿದ್ದಾರೆ ಅಂತಂದ್ರೆ ಒಂದ್ಸಲ ನಮ್ಮ ಡಾಕ್ಟರ್ ಸುರೇಶ್ ಅವ್ರ ಇಂಟರ್ವ್ಯೂ ನೀನು ಮಾಡಲೇಬೇಕು ರೇಖಾ. ಯಾಕೆಂದ್ರೆ ಅವ್ರು ಅಷ್ಟೊಂದು ಸಾಧನೆ ಮಾಡಿದ್ದಾರೆ ಅಂತ ನನಗೆ ಒಂದಲ್ಲ A to Z ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿರೋದು ಡಾಕ್ಟರ್ ಅಕ್ಷತಾ. ಇಲ್ಲ ಮೇಡಮ್, ಜೀವನದಲ್ಲಿ ಇನ್ನೂ ತುಂಬಾ ಅಚೀವ್ ಮಾಡೋದಿದೆ. ಅದಿದೆ ಅಲ್ವಾ? ಅದು ಯಾವತ್ತು ಅದಕ್ಕೆ ಕಮ 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 ಎಂಡ್ ಅನ್ನೋದೇ ಇಲ್ಲ ಅನ್ಸುತ್ತೆ. ಆಕ್ಚುಲಿ ನಾವು ಕಲ್ತಿರೋದು MBBS ಅಲ್ಲಿ ಒಂದು 5% ಉಪಯೋಗಿಸ್ಕೊಂಡು ಇಷ್ಟೊಂದು ಅಚೀವ್ ಮಾಡಿದೀವಿ. ಇನ್ನು ಬಹಳ ಕಲಿಯೋದಿದೆ. ಆಮೇಲೆ ನಮ್ದು MBBS ಅಥವಾ ಡಾಕ್ಟರ್ಸ್ ಲೈಫ್ ಹೆಂಗೆ ಅಂದ್ರೆ ನಾವು ಏನ್ ಕಲ್ತಿದೀವಿ ಪೇಷಂಟ್ಸ್ ಇಂದನೂ ತುಂಬಾ ಕಲಿಯೋದಿರುತ್ತೆ. ಆಮೇಲೆ ಹೊಸತನಗಳು ಬರ್ತಾನೆ ಇರುತ್ತೆ. ಆಮೇಲೆ ನಾವು ಯಾವಾಗಲೂ ಅಪ್ಡೇಟ್ ಆಗ್ಲೇಬೇಕಾಗುತ್ತೆ. ವಿ ಹ್ಯಾವ್ ಟು ಅಪ್ಡೇಟ್ ಅವರ್ ನಾಲೆಜ್. ನೈಸ್ ಡಾಕ್ಟರ್. ಈಗ ಇದೆಲ್ಲ ಮಾತಾಡೋಕ್ಕಿಂತ ಮುಂಚೆ ಫಸ್ಟ್ ನಿಮ್ಮ ಬಾಲ್ಯದ ಜೀವನದಿಂದಲೇ ಬಂದ್ಬೇಡ. ಯಾಕೆಂದ್ರೆ ಒಂದಿಷ್ಟು ದೊಡ್ಡ ವ್ಯಕ್ತಿ ಚಿಕ್ಕವನಿದ್ದಾಗ ಹೇಗಿದ್ದ, ಚಿಕ್ಕವನಿದ್ದಾಗ ಅವನು ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ನ. ಸೊ ಇದೆಲ್ಲ ತುಂಬಾ ಮಾತುಕತೆಗಳು ಬರುತ್ತೆ. ಸೊ ಹಾಗಾಗಿ ಇಂತ ದೊಡ್ಡ ವ್ಯಕ್ತಿನ ಹೆತ್ತೋರು ಯಾರು, ತಾಯಿ ತಂದೆ ಯಾರು ಅನ್ನೋದು ಬೇಕಲ್ವ ನಮ್ಗೆ. ಯಾಕೆಂದ್ರೆ ಅವ್ರು ಇದ್ದಿದ್ಕೆಲ್ವ ನೀವು. ಸೊ ಹಾಗಾಗಿ ಆಶೀರ್ವಾದದಿಂದಲೇ ನಾನು ಇವತ್ತು ಇಲ್ಲಿ ಕೂತಿರೋದು. ಅದಕ್ಕೋಸ್ಕರ ನಿಮ್ಮ ಚೈಲ್ಡ್ಹುಡ್ ಜೀವನದಿಂದ ಬಂದ್ಬೇಡ. ನಮ್ಮ ತಾಯಿ ಪ್ರೇಮ್ ಲೀಲಾ ಅಂತ, ನಮ್ಮ ತಂದೆ ಮಲ್ಲೇಶಯ್ಯ ಅವರು ಅಂತ. ನಮ್ಮ ತಾಯಿ ಟೀಚರ್ ಆಗಿದ್ರು, ನಮ್ಮ ತಂದೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿದ್ರು. ಈಗ ಇಬ್ಬರೂ ಇಲ್ಲ. ಅವ್ರ ಹೆಸರಿನಲ್ಲಿ ಮೇಲೆ ಒಂದು ಹಾಲ್ ಮಾಡಿ ಕೆಲವೊಂದು ಫ್ರೀ ಪ್ರೋಗ್ರಾಮ್ಸ್ಗಳು ಪೇಷಂಟ್ಸ್ಗೆ ಮಾಡ್ತಾ ಇದ್ದೀನಿ. ಸೊ ಚಿಕ್ಕ ವಯಸ್ಸಿನಲ್ಲಿ ತುಂಬ ತರಲೆ ತಮಾಷೆಗಳು ಎಲ್ಲ ಮಾಡ್ತಾ ಇದ್ದೆ. ಎಷ್ಟು ಜನ ನೀವು ಅಕ್ಕ ತಮ್ಮಂದಿರು? ನಾನು ಮಧ್ಯದವನು. ನಮ್ಮ ಅಣ್ಣ ಒಬ್ಬ ಇದ್ದಾರೆ, ಮತ್ತೆ ಒಂದು ತಂಗಿ ಇದ್ದಾರೆ. ಮೂರೇ ಜನ. ಓಕೆ, 3 ಜನ. ಇದು ಅವರೆಲ್ಲ ಮದ್ವೆ ಆದ್ಮೇಲೆ ತಾಯಿ ತಂದೆ ಹೋದ್ರ ಅಥವಾ ಹೇಗೆ? ಎಲ್ಲಾರ್ದು ಮದ್ವೆ ಆಗಿತ್ತು. ಎಲ್ಲ ಸ್ವಲ್ಪ ಸೆಟ್ಲ್ ಆಗಿ. ನೀವು ಡಾಕ್ಟರ್ ಆಗಿದ್ದು ನೋಡಿದಾರ ತಾಯಿ ತಂದೆ? ನೋಡಿದ್ದಾರೆ. ಹಾಸ್ಪಿಟಲ್ ಮಾಡಿರೋದು ನೋಡಿದ್ದಾರೆ. ಹಾಗಾದ್ರೆ ಏನೋ ಒಂದು ನೋಡಿದಾರಲ್ಲ. ಹೌದು. ಏನಾಯ್ತು ಅಮ್ಮನಿಗೆ? ಅಮ್ಮನಿಗೆ ಸರ್ವೈಕಲ್ ಕ್ಯಾನ್ಸರ್ ಅಂತ ಇತ್ತು. ಓಕೆ. ಸೊ ನನಗೆ ಅದು ದೊಡ್ಡ ಶಾಕ್. ಅದು ಸೊ ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ಲಾಸ್ಟ್ ಸ್ಟೇಜ್ ಅಲ್ಲಿ ಇತ್ತು ಅಮ್ಮನಿಗೆ? 3rd and 4th ಸ್ಟೇಜ್. ಅವ್ರಿಗೆ ಗೊತ್ತೇ ಇರ್ಲಿಲ್ಲ. ಸೊ ಅವರು ಏನು ಹೇಳಿರ್ಲಿಲ್ಲ. ಅವರು ಒಂದು ದಿನ ಸ್ವಲ್ಪ ಏನೋ ಬ್ಲೀಡ್ ಆಗ್ತಾ ಇದೆ, ಬ್ಲಡ್ ಕ್ಲಾಟ್ಸ್ ಹೋಗ್ತಾ ಇದೆ, ಸುಸ್ತಾಗ್ತಿದೆ ಅಂದರು. ತಕ್ಷಣನೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಏನೋ ಒಂದೆರಡು ಸ್ವಲ್ಪ ಡೌಟ್ಗಳಿದೆ ಅಂತ ಹೇಳಿದ್ರು. ಕೆಲವೊಂದು ಟೆಸ್ಟ್ಗಳೆಲ್ಲ ಮಾಡಿದಾಗ ಗೊತ್ತಾಯ್ತು ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ. ಸೊ ಅವತ್ತಿಂದ ನಾನು ಎವ್ರಿ ಡೇ ರಾತ್ರಿ ಹೊತ್ತು ಕಣ್ಣಲ್ಲಿ ನೀರೇ ಸುರಿಸ್ಕೊಂಡು ಮಲಿಕಂತ ಇದ್ದೆ. ತುಂಬಾ ಪೆಟ್ಟಿದ್ರ ಅಮ್ಮನಿಗೆ? ಅಮ್ಮನ ಫೇವ್ರೇಟ್. ಅವರು ಅಷ್ಟೇ, ನಾನು ಅಷ್ಟೇ. ಹೌದಾ? ಹೌದು. ಅಪ್ಪನಿಗೆ?
ಅಪ್ಪನ ನೋಡಿದ್ರೆ ಭಯ ಭಕ್ತಿ ಎರಡೂ ಇತ್ತು. ಅಪ್ಪನ ಎದುರು ಬಂತು ಅಂದ್ರೆ ನಾನು ತಲೆ ತಗ್ಗಿಸ್ಕೊಂಡು ಹೊಟ್ಟೋಗ್ತಾ ಇದ್ದೆ. ಎದುರಿಗೆ ಇವತ್ತವರೆಗೂ ಮುಖ ಕೊಟ್ಟು ಅವ್ರ ಜೊತೆ ಮಾತಾಡೇ ಇಲ್ಲ. ಅವ್ರ ಮುಖ ಕೊಟ್ಟು ಮಾತಾಡೋಷ್ಟು ಧೈರ್ಯನೂ ಇಲ್ಲ. ಕೂತಿರ್ತಿರ್ತೀವಿ, ಗೇಟ್ ಶಬ್ದ ಬಂತು ಅಂದಿದ ತಕ್ಷಣನೇ ಅಲರ್ಟ್ ಆಗ್ಬಿಡ್ತಿದ್ವಿ. ಅಷ್ಟು ಇಲ್ಲ, ಅವ್ರು ಇಟ್ಟಿರ್ಲಿಲ್ಲ, ನಮಗ್ ಅವ್ರ ಮೇಲೆ ಆತರ ಇತ್ತು ಗೌರವ ಅಥವಾ ಪ್ರೀತಿ ಏನು ಅಂತ ನಂಗೆ ಗೊತ್ತಿಲ್ಲ. ಬಟ್ ಅವರು ಬಂತು ಅಂದ್ರೆ ಅದೇನೋ ಒಂದು ಭಯ. ಯಾವತ್ತಾದ್ರೂ ಕೈ ಎತ್ತಾ ಇದ್ರ, ಅಪ್ಪ ಹೊಡಿತಿದ್ರ? ಇಲ್ಲ, ಇವತ್ತವರೆಗೂ ಹೊಡೆದಿಲ್ಲ. ನೀವ್ ಹೇಳಿದ್ರಿ ನೀವು ತುಂಬಾ ತರ್ಲೆ ಅಂತ. ಅಮ್ಮನ ಹತ್ರ ಹೊಡಿಸ್ಕೊಂತ ಇದ್ದೆ, ಬಟ್ ಬಹಳ ಇಂಟೆಲಿಜೆಂಟ್ ಆಗಿದ್ದೆ. ಒಂದು ಮಂಚ ಇತ್ತು ಹಳೆ ಕಾಲದಲ್ಲಿ, ನಾನು ತರಲೆ ಮಾಡ್ಬಿಟ್ಟು ಮಂಚದ ಕೆಳಗಡೆ ಹೋಗ್ಬಿಡ್ತಿದ್ದೆ. ಅವ್ರ ಕೆಳಗಡೆ ಬರಕ್ ಆಗ್ತಿರ್ಲಿಲ್ಲ, ಕೋಲೆಲ್ಲ ತಗೊಂಡು ಹಿಂಗ್ ಅನ್ನೋರು. ಆಮೇಲೆ ಅವ್ರಿಗೆ ಬಹಳ ಸಿಟ್ಟು ಬಂದ್ರು, ಮ್ಯಾಚ್ ಬಾಕ್ಸ್ ತಗೊಂಡ್ಬಂದು ಹಿಂಗಂದು ಹಚ್ಚಿ ಕೈಗಿಡಕ್ ಬರೋರು. ನಾನು ಉಪ್ ಅಂತ ಹೇಳಿ ಅದನ್ನ ಆರ್ಸಕ್ಕೆ ಟ್ರೈ ಮಾಡಿದೆ. ಅದು ಸಕ್ಸಸ್ ಆಗ್ಲಿಲ್ಲ. ಒಂದೇ ಒಂದ್ ಸಕ್ಸಸ್ ಆಯ್ತು. ನಮ್ ತಾಯಿಗೆ ದೇವ್ರು ಅಂದ್ರೆ ಬಹಳ ಇದು ನಂಬಿಕೆ. ಸೊ ಏನಾದ್ರು ತರಲೆ ಮಾಡಿ ಬಂದಾಗ, ಲೇಟ್ ಆಗಿ ಬಂದಾಗ, ಕೋಲ್ ತಗೊಂಡು ಹೊಡಿಯಕ್ ಬಂದಾಗ ಹನುಮಂತನ್ ತರ ಅಂತ ನೀನ್ ನೋಡ್ತಿದ್ದೆ. ಆಗ ದೇವ್ರಿಗೆ ಹೊಡಿತೀಯಮ್ಮ ನೀನು ಅಂತಿದ್ದೆ. ಬ್ಲಾಕ್ ಮೇಲ್ ಮಾಡೋದ ಅವ್ರಿಗೆ ಕಟ್ಟಿ ತಗೊಂಡಿರೋದನ್ನ ಅಲ್ಲಿ ಬಿಸಾಕ್ಬಿಟ್ಟು ಒಳಗಡೆ ಹೋಗ್ತಾ ಇದ್ರು. ಸೊ ಈ ತರ ಎಲ್ಲ ತರಲೆ ಮಾಡ್ತಿದ್ದೆ. ಆಮೇಲೆ ನನ್ನ ಮೇಲಿರೋ ಒಂದು ಸಿಟ್ಟನ್ನ ನಮ್ಮ ಅಣ್ಣ ಪಾಪ ಓಡಿಸ್ಕೊಡೋನು ಒಂದ್ಸಲಿ. ಇದೆಲ್ಲ ಆಗಿದೆ. ಅಣ್ಣ ಏನ್ ಮಾಡ್ಕೊಂಡಿದ್ದಾರೆ? ಅಣ್ಣ ಕಂಪ್ಯೂಟರ್ ಇಂಜಿನಿಯರ್ ಆಗಿದ್ನು, ತಂಗಿನೂ ಕಂಪ್ಯೂಟರ್ ಇಂಜಿನಿಯರ್. ಅವರು US ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಇಲ್ಲ, ಅಣ್ಣ ಇಲ್ಲೇ ಇದ್ದಾರೆ. ತಂಗಿ US ಅಲ್ಲಿ, ನೀವು ಇಲ್ಲೇ? ನಾನು ಇಲ್ಲೇ. ನಿಮ್ಗೆ ಅಲ್ಲಿ ಹೋಗ್ಬೇಕು ಅಂತ ಇರ್ಲಿಲ್ಲ. ನಾನು ಏನೇ ಕಲ್ತ್ರು ಏನಾದ್ರು ಮಾಡಿದ್ರು ನಮ್ಮ ಜನಕ್ಕೆ ಮಾಡಬೇಕು. ನಾನು ನಮ್ಮ ತಂಗಿಗೆ ಅದೇ ಹೇಳ್ತೀನಿ, ಅಲ್ಲಿಗೆ ಯಾಕೆ ಹೋಗಿ ಆ ಜನಕ್ಕೆ ಯಾಕೆ ಮಾಡಬೇಕು, ಹೋಗೋಣ ಅಲ್ಲಿಂದ ನೋಡ್ಕೊಂಡ್ ಬರೋಣ, ಕಲ್ಚರ್ ಏನು ನೋಡೋಣ, ಬಟ್ ನಮ್ ಜನಕ್ಕೆ ಏನಾದ್ರು ಮಾಡೋಣ ಅನ್ನೋದೊಂದು ನನಗೆ ಬಹಳ ಆಸೆ. ನಿಮ್ಮ ತಾಯಿಗೆ ಏನ್ ಆಸೆ ಇತ್ತು, ನೀನೇನಾಗ್ಬೇಕು ಅಂತ? ನಮ್ಮ ತಾಯಿಗೆ ಡಾಕ್ಟರ್ ಆಗ್ಬೇಕು ಅಂತ. ನನಗೆ ಅಷ್ಟೊಂದು, ಯಾಕಂದ್ರೆ ಕೆಲ ಕೇಳಿದ್ದೆ, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವರೆಲ್ಲರೂ ಕೆಲವರೆಲ್ಲ ಡಾಕ್ಟರ್ಗಳಾಗಿರೋರು, ಅವ್ರ ಕಷ್ಟ ಅನುಭವಿಸ್ತಿರೋದು ಎಲ್ಲ ನೋಡ್ಬಿಟ್ಟು ನನಗೆ ಈ ತರ ಬೇಡ, ನಾನು ಆರಾಮಾಗಿ ಏನಾದ್ರೂ ಬೇರೆ ಸಾಧಿಸ್ಬೇಕು ಅಂತ. ಬಟ್ ತಾಯಿ ಪ್ರೀತಿ, ನೀನ್ ಆಗ್ಲೇಬೇಕು ಅಂದ್ರು. ಅವ್ರಿಗೂ ಆಸೆಗೋಸ್ಕರ ಅದೇ. ಯಾವ ಡಾಕ್ಟರ್ ಆಗ್ಬೇಕು ಅಂತ ಏನ್ ಹೇಳಿಲ್ವಾ? ಇಲ್ಲ, ನೀನ್ ಡಾಕ್ಟರ್ ಆಗು, ಒಳ್ಳೆ ಡಾಕ್ಟರ್ ಆಗು, ಒಳ್ಳೆ ಹೆಸರು ತಗೋ ಅಂತ ಹೇಳ್ತಾ ಇದ್ರು. ಹಾಸ್ಪಿಟ್ಲ್ ಎಲ್ಲ ಮಾಡಿದಾಗ ಕ್ಲೀನ್ ಮಾಡಿದಾಗ ನಮ್ಮ ತಂದೆ ಪ್ರತಿಯೊಂದಕ್ಕೂ ಬೈಯೋರು. ಒಂದು ಇನ್ಸಿಡೆನ್ಸ್ ಏನು ಅಂದ್ರೆ, ನಾನು ಒಂದು ಹಾಸ್ಪಿಟ್ಲ್ ಇಲ್ಲಿ ಮಾಡಬೇಕು ಅಂದಾಗ ಒಂದು ಸಂಪ್ ಇರ್ಲಿಲ್ಲ ನಮ್ಮಲ್ಲಿ ನೀರಿಗೆ. ಸೊ ಚಿಕ್ಕದಿತ್ತು, ಒಂದು ದೊಡ್ಡ ಸಂಪ್ ಮಾಡಿಸಿ ಇಲ್ಲಿ ಹಾಸ್ಪಿಟ್ಲ್ ಅಲ್ಲಿ ನೀರು ತುಂಬಿಸಿ ಎಲ್ಲಾನು ಮಾಡಿದೆ. ಕೆಳಗಡೆ ದೊಡ್ಡದಾಗಿ ಕ್ಲಿನಿಕ್ ಇತ್ತು, ಮಾಡಿ ಮೇಲೆ ಮನೆ ಇತ್ತು. ನಮ್ಮ ತಂದೆ 3 ದಿನ ಊಟ ಮಾಡಿರ್ಲಿಲ್ಲ. ಅಷ್ಟು ದೊಡ್ಡ ಸಂಪು, ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ತರ ಕಟ್ಟವನೆ, ಏನ್ ಅನ್ಕೊಂಡ್ಬಿಟ್ಟವನು ಅಂತ. ಅಷ್ಟು ದೊಡ್ಡದು ಯಾಕೆ ಬೇಕು ಈ ಮನೆಗೆ, ಇರೋ ಒಂದು 2 ಫ್ಲೋರ್ ಇದೆ, ಒಂದು ಕ್ಲಿನಿಕ್ಕು, ಇದಕ್ಕೆಲ್ಲ ಅದಕ್ಕೂ ಅಷ್ಟೊಂದೆಲ್ಲ ಏನೊಂದು ಅದು ಮಾಡಿಸ್ತಿರ್ತಾನೆ ಅಂತ ಬೇಜಾರು ಮಾಡ್ಕೊಂಡು ಅದೇ ತಂದೆ 4 ವರ್ಷ ಆದ್ಮೇಲೆ ಬೆಂಗಳೂರಿನಲ್ಲಿ ನೀರ್ ಸ್ಕೇರ್ಸಿಟಿ ಬಂತು. ನೀರೇ ಸಿಗ್ತಿರ್ಲಿಲ್ಲ, ವಾರಕ್ಕೊಂದ್ಸಲ ನೀರು ಬಿಡ್ತಿದ್ರು. ನಮ್ಮ ಟ್ಯಾಂಕ್ ತುಂಬಿದ್ರೆ ಕೆಳಗಡೆ ಸಂಪು 10 ದಿನ ನೀರಿರೋದು. ಆಗ ನಮ್ಮ ತಂದೆ ಖುಷಿ ಪಡ್ತಾ ಇದ್ರು. ಎಷ್ಟು ಚೇಂಜಸ್ ಅಲ್ವಾ? ಹೌದು, ಯಾವಾಗ್ಲೂ ಏನೋ ಮಾಡಿದಾಗ ಬೈಸ್ಕೊಂಡಿದ್ದೆ ಅದು. ಬಟ್ ನಮ್ಮ ತಂದೆ ಒಂದೇ ಒಂದು ಆಸೆ, ಅವ್ರಿಗೆಲ್ಲ ಈ ಶೋ ಮಾಡೋದು, ಕ್ಲಿನಿಕ್ಗಳೆಲ್ಲ ಶೋ, ಇದು ಅವ್ರಿಗೆ ಇಷ್ಟ ಇಲ್ಲ. ಅವ್ರಿಗೆ ಸಿಂಪಲ್ ಆಗಿ ಮಾಡು, ಜನಗಳಿಗೆ ಸೇವೆ ಮಾಡು ಅನ್ನೋರು. ವಿದ್ಯಾರ್ಥಿ ಭವನ್ ಕೇಳಿದ್ದೀರಾ? ಅವ್ರು ನಮ್ಮ ತಂದೆ ಅದನ್ನ ಯಾವಾಗ್ಲೂ ಎಕ್ಸಾಂಪಲ್ ಹೇಳೋರು. ಅಲ್ಲಿ ನೋಡೋದು ಅವತ್ತಿಂದ ಇವತ್ತವರೆಗೂ ಹಾಗೆ ಇದೆ. ರಾಜ್ಕುಮಾರ್ ಹೋಗಿದ್ದಾರೆ, ಫಾರಿನಿಂದ ಯಾರಾದರೂ ಡೆಲಿಗೇಟ್ಸ್ ಬಂದರೆ ಅಲ್ಲಿ ಹೋಗಿ ಊಟ ಮಾಡ್ತಾರೆ. ಎಲ್ಲ ಮಿನಿಸ್ಟ್ರುಗಳು ಹೋಗಿ ಅಲ್ಲಿ ಫೋಟೋಗಳು ಹಾಕಿದ್ದಾರೆ. ಹೋಟ್ಲು ಅವತ್ತು ಹೆಂಗಿದೆ ಇವತ್ತು ಆಗಿದೆ, ಅವ್ರು ಏನೂ ಚೇಂಜ್ ಮಾಡಿ, ಬಟ್ ಕ್ವಾಲಿಟಿ ಮೇಂಟೈನ್ ಮಾಡ್ತಿದ್ದಾರೆ. ನೀನು ಸರ್ವಿಸ್ ಮಾಡು ಜನಕ್ಕೆ. ಶೋ ಎಲ್ಲ ಮಾಡಿಬಿಟ್ಟು ನೀನು ಸರ್ವಿಸೇ ಇಲ್ಲ ಅಂದರೆ ಜನಗಳು ನಿನ್ನ ಮೇಲೆ ಕೆಟ್ಟದಾಗಿ ಮಾತಾಡ್ಕೊಂತಾರೆ. ಸರ್ವಿಸ್ ಮಾಡು ಅನ್ನೋದು ಒಂದು ನಮ್ಮ ತಂದೆ ಯಾವಾಗಲೂ ಹೇಳ್ತಾ ಇದ್ರು. ಸೊ ಅದು ಈಗಲೂ ನನ್ನ ಮನಸ್ಸಲ್ಲಿ ಉಳಿದಿದೆ. ಮೋರ್ ದೆನ್ 30 years ಆಗಿದೆ ನಾನು ಇದು ಮಾಡಿ ಸೆಂಟರು. ಇವತ್ತು ಅವ್ರು ಹೇಳಿರೋ ಕೆಲವೊಂದು ಪದಗಳು ನನ್ನ ಮೈಂಡಲ್ಲಿ ಈಗಲೂ ಇದೆ. ಅಪ್ಪ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಸ್ವಲ್ಪ ಕ್ಲೋಸ್ ಆದ್ರ? ಆಮೇಲೆ ಇಲ್ಲ, ಅವರು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿದ್ದರಿಂದ ರಿಟೈರ್ಡ್ ಆದಮೇಲೆ ಹಾಸ್ಪಿಟ್ಲ್ ಇಲ್ಲಿ ನಡೆಸ್ತಿದ್ದಾಗ ಅಕೌಂಟ್ಸ್ ಎಲ್ಲ ಅವರೇ ನೋಡ್ಕೊತಾ ಇದ್ರು.
ಬಹಳ ಸ್ಟ್ರಿಕ್ಟ್ ಆಫೀಸರ್ ಆಗಿದ್ರು. ಸೊ ಪ್ರತಿಯೊಂದು ಅಕೌಂಟ್ಸ್ ಅವರೇ ನೋಡ್ಕೊಂಡು ಬಟ್ ಹಿ ವಾಸ್ ಹ್ಯಾಪಿ ಫಾರ್ ಯು ಅಲ್ಲ? ಯಾ, ಈಸ್ ವೆರಿ ಹ್ಯಾಪಿ. ಬೇರೆಯವ್ರ ಹತ್ರ ಎಲ್ಲ ಹೇಳ್ಕೊಂತ ನಿಮ್ ಜೊತೆ ಮಾತು ಕಮ್ಮಿ ಆದ್ರೂ ಹೌದು ನನ್ನ ಮಗ ಒಬ್ಬ ಡಾಕ್ಟರ್ ಅನ್ನೋದು ಖುಷಿ. ಆಮೇಲೆ ಅವರು ನಮ್ಮ ತಂದೆ ಊರು ಸೊಂಡೆಕಪ್ಪ ಅಂತ ನೆಲ್ಮಂಗ ಹತ್ರ ಇದೆ. ಅಲ್ಲಿ ಇಲ್ಲಿವರೆಗೂ ಮೋರ್ ದೆನ್ ಒಂದು 100-120 ಕ್ಯಾಂಪ್ಸ್ ಮಾಡಿದ್ದೀನಿ. ಅಲ್ಲೊಂದು ಸ್ಕೂಲ್ ಇದೆ ಗೌರ್ಮೆಂಟ್. ಸೊ ಅಲ್ಲಿ ಹೋದ್ರೆ ಒಂದು 400-500 ಜನದವರೆಗೂ ಪೇಷಂಟ್ಸ್ಗಳು ಎಲ್ಲರಿಗೂ ಫ್ರೀ ಟ್ರೀಟ್ಮೆಂಟು, ಮೆಡಿಸಿನ್, ಪ್ರತಿಯೊಂದು ನಮ್ಮ ಟೀಮೇ ಹೋಗ್ತಾ ಇದ್ವಿ. ಪ್ರತಿ 4th ಸಾಟರ್ಡೆ ಅಲ್ಲಿ ಹೋಗಿ ಕ್ಯಾಂಪ್ ಮಾಡ್ಕೊಂಡಿರ್ತಿದ್ವಿ. ಯಾವತ್ತೂ ನನ್ನ ಜೊತೆ ಬರಲಿಲ್ಲದವರು ಆ ಕ್ಯಾಂಪ್ಗೆ ಒಂದು 10-15 ಸಲ ಬಂದು ಎಲ್ಲ ಸೂಪರ್ವೈಸ್ ಮಾಡಿ ಎಲ್ಲರ ಹತ್ರ ಹೇಳ್ತಾ ಇದ್ರು, ಮಗ ಏನೋ ಅಂತೂ ನಾವು ಹಳ್ಳಿಯಿಂದ ಬಂದಿದ್ದಕ್ಕೂ ನನ್ನ ಮಗ ಹಳ್ಳಿಗೆ ಬಂದು ಫ್ರೀ ಸರ್ವಿಸ್ ಮಾಡ್ತಿದ್ದಾನೆ ಅಂತ ಬಹಳ ಇಷ್ಟಪಟ್ಟಿದ್ರು. ಎಷ್ಟು ಖುಷಿ ಆಗುತ್ತಲ್ವಾ? ಅವ್ರು ಬಹಳ ಖುಷಿ ಪಡ್ತಿದ್ದಾರೆ. ಆಗಿನ ಕಾಲದಲ್ಲಿ ತಂದೆ ಜಾಸ್ತಿ ಕ್ಲೋಸ್ ಇಲ್ಲ ಅಂದ್ರೂ ಮಗ ಏನಾದ್ರು ಒಂದು ಸಾಧನೆ ಮಾಡ್ತಿದ್ದಾನೆ ಅಂದಕ್ಕೆ ಹಿಂದೆಯಿಂದ ಬೆನ್ ತಟ್ಟೋದಿದೆಯಲ್ಲ, ಅದು ತುಂಬಾ ಇಲ್ಲ. ಅವ್ರದ್ದು ಮುಂದೆಯಿಂದ ಇಲ್ಲ ಅಂದ್ರೂ ಹಿಂದೆಯಿಂದ ಜಾಸ್ತಿ ಸಪೋರ್ಟ್ ಇತ್ತು. ಅಮ್ಮ ಮುಂದೆಯಿಂದ ಪ್ರೀತಿ, ನೀನ್ ಏನೇ ಮಾಡೋ ಪರವಾಗಿಲ್ಲ. ಒಂದೊಂದ್ಸಲಿ ಏನಾದ್ರು ಒಂದು ಇನ್ಸ್ಟ್ರೂಮೆಂಟ್ಸ್ ತರೋದು, ಅವಾಗೆಲ್ಲ ಒಂದು ಸ್ಕ್ಯಾನಿಂಗ್ ಮಿಷಿನ್ ಅಂತ ಒಂದಿತ್ತು, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, 6 ಲಕ್ಷ. ಅದು ಈಗ ಅವಾಗಿಂದ ಇದಕ್ಕೆ ಈಗ 6 ಕೋಟಿವರೆಗೂ ಬಂದ್ಬಿಡುತ್ತೆ. ಅಷ್ಟು ಅವಾಗಿಂದ ಬೆಲೆ ಅಷ್ಟಿತ್ತು ಅದು. ಅದನ್ನ ತರ್ಸಕ್ಕೆ ನಾವು ಎಷ್ಟೋ ಪೇಪರ್ಸ್ಗಳು ಅದೆಲ್ಲ ಇಡಬೇಕಾಯ್ತು. ನಮ್ಮ ತಂದೆ ಬೇಡ ಅಂತ. ನಾನು ಅದು ತಗೊಂಡ್ರೆ ಇಡೀ ಬೆಂಗಳೂರಿನಲ್ಲಿ ಕೆಲವೊಂದು ಸೆಂಟರ್ನಲ್ಲಿ ಮಾತ್ರ ಅದಿರೋದು, ನಾನು ತಗೊಂಡ್ರೆ ಒಳ್ಳೆ ಹೆಸರು ಬರುತ್ತೆ, ಯಾಕೆ ತಗೊಂಬಾರ್ದು ಅಂತ ತುಂಬಾ ಹಠ ಮಾಡಿದೆ. ಬೇಡ ಬೇಡ ಅಂತಾನೆ ಇದ್ರು, ಹೆಂಗೋ ಹಠ ಮಾಡಿ ಅದನ್ನ ತರಿಸಿ ಇಟ್ಕೊಂಡೆ. ಅದು ಬಂದು ಒಂದು 6-7 ತಿಂಗಳಿಗೆ ಒಳ್ಳೆ ಹೆಸರು ಬಂದ್ಬಿಡ್ತು. ಓ, ಇವರಲ್ಲಿ ಈ ತರ ಮಿಷಿನ್ ಇದೆ, ಸೊ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಜನಗಳು ಬರಕ್ ಶುರು ಮಾಡಿದ್ರು. ಸೊ ಅದು ಆ ಟೈಮ್ಗೆ ತುಂಬಾ ದೊಡ್ಡ ಅಮೌಂಟ್. ನಾನು ಆ 6 ಲಕ್ಷದಲ್ಲಿ ಫುಲ್ ಕ್ಲಿನಿಕ್ ಹಾಸ್ಪಿಟ್ಲೇ ಮುಗಿಸಿದ್ದೆ. ಅದು ಒಂದು ಇನ್ಸ್ಟ್ರೂಮೆಂಟ್ ಈಕ್ವಲ್ ಟು ಅಷ್ಟಿತ್ತು ಆಗ 30 years ಬ್ಯಾಕ್. ಬಟ್ ನನಗೆ ಅದನ್ನ ನೆಸೆಸಿಟಿ ಇತ್ತು, ಅದು ತಗೊಳ್ಳೇಬೇಕು ಅಂತ ಒಂದು ಹಠದಿಂದ ತಗೊಂಡೆ. ಅದು ಒಂದು ಮಾಡಿದೆ. ಇನ್ನೊಂದು, ನಮ್ಮ ಡಾಕ್ಟರ್ಸ್ಗಳು 35 ಜನ ಕನ್ಸಲ್ಟೆಂಟ್ಸ್ ಇದ್ರು ಇಲ್ಲಿ, ಎಲ್ಲಾ ತರದ್ದು ಸ್ಪೆಷಲೈಸೇಷನ್. ಅವ್ರಿಗೆ ಏನ್ ಬೇಕೋ ಅದನ್ನ ಸಪೋರ್ಟ್ ಮಾಡ್ತಾ ಇದ್ದೆ. ಒಂದೇ ಒಂದು ಸರ್ಜರಿ ಬೇಕಾಯ್ತು, ಬೆಂಗಳೂರಿನಲ್ಲಿ ಯಾರು ಮಾಡ್ತಿರ್ಲಿಲ್ಲ, ಇಯರ್ ಸರ್ಜರಿ. ನಮ್ಮಲ್ಲಿ ದೀಪಕ್ ಹಳ್ದಿಪುರ್ ಅಂತ ENT ಸರ್ಜನ್, ನನ್ನ ಕ್ಲೋಸ್ ಫ್ರೆಂಡ್. ಒಂದು ಇಯರ್ ಸರ್ಜರಿ ಬಂದಿದೆ, ಅದು ಆಪರೇಟಿಂಗ್ ಮೈಕ್ರೋಸ್ಕೋಪ್ ತಗೊಳ್ಬೇಕು, ಬೆಂಗಳೂರಿನಲ್ಲಿ ಎಲ್ಲೂ ಇಲ್ಲ. ಬಟ್ ಆಗ ಅದು 2-2.5 ಲಕ್ಷ ಆಗುತ್ತೆ, ನಿನಗೆ ಬರೀ 5,000 ರೂಪಾಯಿ ಬರುತ್ತೆ ಅಷ್ಟೇ ಅದರಿಂದ. ಬಟ್ ಒಳ್ಳೆ ಹೆಸರು ಬರುತ್ತೆ ಅಂತ ಅವ್ನು ಹೇಳಿ, ಒಂದು ವಾರದಲ್ಲಿ ಅದು ಎಲ್ಲಿ ಸಿಗುತ್ತೆ ಏನು ಎಲ್ಲ ನಾನೇ ವಿಚಾರಿಸಿ ಅದನ್ನ ತರಿಸಿ ನೀನು ಆಪ್ರೇಟ್ ಮಾಡು ಅಂತ ಹೇಳಿದ್ದೆ. ಸೊ ಅವ್ರು ನೀನು ಆಪ್ರೇಟ್ ಮಾಡು ಪರವಾಗಿಲ್ಲ ಅಂತ. ಎಷ್ಟು ಖುಷಿ ಅವನಿಗೆ, ಕಣ್ಣಲ್ಲಿ ನೀರು ಬಂದಂಗೆ ಆಗ್ಬಿಡ್ತು. ಬರೋ ಅಮೌಂಟ್ ಚಿಕ್ಕದಿದ್ರು ಒಂದು ಫೆಸಿಲಿಟಿ ಕೇಳಿದ ತಕ್ಷಣನೇ ಮಾಡಿಕೊಟ್ಟ ಫ್ರೆಂಡ್ ಅಂತ. ಹೌದು, ಯೂಸ್ ಆಯ್ತು ಸರ್, ಎಷ್ಟೋ ಜನಕ್ಕೆ ಹೆಲ್ಪ್ ಆಯ್ತು. ಬಟ್ ಇವತ್ತುವರೆಗೂ ಅದನ್ನ ಜಾಸ್ತಿ ನಾನು ಅರ್ನ್ ಮಾಡಿಲ್ಲ, ಬಟ್ ಅದರಿಂದ ನೇಮ್ ಬಂತು. ಕೆಲವೊಂದ್ಸಲಿ ನಮಗೆ ದುಡ್ಡೇ ಬೇಕು ಅಂತ ಅಲ್ಲ, ಒಂದೊಂದ್ಸಲಿ ಕೆಲವೊಂದನ್ನ ನಾವು ಸಿಗ್ಲಿಲ್ಲದನ್ನ ಕೊಟ್ಟಾಗ ಜನರುಗಳಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ಲ, ಅದು ಬಹಳ ನಮಗೆ ಒಂದು ನೆಮ್ಮದಿ ಸಿಗುತ್ತೆ ಮೇಡಮ್. ನೀವು ಡಯಾಬಿಟಿಷಿಯನ್ ಆಗಬೇಕು ಅಂತ ನೀವು ಡಿಸೈಡ್ ಮಾಡಿದೆ ಯಾವಾಗ, ಯಾವ ಥರ? ನಾನು MBBS, ನನ್ನ ಸ್ವಲ್ಪ ಎಜುಕೇಷನ್, ತಂದೆ ತಾಯಿ ಎಲ್ಲ ಮಿಡ್ಲ್ ಕ್ಲಾಸ್, ಇದರಲ್ಲಿ ಕಷ್ಟ ಇತ್ತು. MBBS ಓದಿಸೋದೇ ಕಷ್ಟ ಇತ್ತು. ಆದ್ರೂ ನಾನು ಸೈಕಲಲ್ಲೇ ಹೋಗಿ ಬಂದು ಬರ್ತಿದ್ದೆ. ಬುಕ್ಸ್ಗಳು ತಗೊಳೋಷ್ಟು ನನ್ನಲ್ಲಿ ಕೆಪಾಸಿಟಿ ಇರಲಿಲ್ಲ. ಸೊ ನಾನೇನು ಮಾಡ್ತಾ ಇದ್ದೆ, ಅಲ್ಲಿ ಲೈಬ್ರರಿಯನ್ನು ನಮ್ಮ ತಂದೆ ಊರಿನ ಕಡೆಯವರು, ಸೊಂಡೆಕಪ್ಪ ಅಂತ, ಅವನ ಹತ್ರ ರಿಕ್ವೆಸ್ಟ್ ಮಾಡಿ ದಿನಾ ರಾತ್ರಿ ಅಲ್ಲಿ ಯೂಶಲಿ ಲೈಬ್ರರಿ ಕ್ಲೋಸ್ ಆಗೋದು 7 ಗಂಟೆ, ನಮ್ದೆಲ್ಲ ಮುಗಿಯೋದು 5 ಗಂಟೆಗೆ. 5ರಿಂದ 7 ಗಂಟೆವರೆಗೂ ಅಲ್ಲೇ ಕೂತಿರ್ತಿದ್ದೆ. ಕ್ಲೋಸ್ ಆಗುವಾಗ ಒಂದೊಂದು ಬುಕ್ಸ್ನ ಇಸ್ಕೊಂಡ್ಬಂದು ಮನೆಗೆ ಬಂದು ಎಲ್ಲ ರಾತ್ರಿ ಹೊತ್ತು ನೋಟ್ಸ್ ಬರೀತಿದ್ದೆ. ಬೆಳಿಗ್ಗೆ ಅಲ್ಲಿ ಓಪನ್ ಆಗೋ ಟೈಮ್ಗೆ ಹೋಗಿ ಕೊಡ್ತಾ ಇದ್ದೆ. ಈ ಥರ ಆಲ್ಮೋಸ್ಟ್ ನನ್ನ MBBS ಎಲ್ಲ ಬುಕ್ಸ್ ಇಟ್ಕೊಂಡು ನೋಡಿಕೊಂಡು ಬರ್ಕೊಂಡು ಹೋಗ್ತೇವೆ. ಪರ್ಚೇಸ್ ಮಾಡೋಷ್ಟು ನನ್ನಲ್ಲಿ ಕೆಪಾಸಿಟಿ ಇರಲಿಲ್ಲ. ಹೋಗಿ ಬರೋದು ಎಲ್ಲನೂ ಕಷ್ಟ ಆಗ್ತಿತ್ತು. ಸೊ ಎಲ್ಲನೂ ನಾನು ಲೈಬ್ರರಿಯನ್ನು ಪಾಪ ಭಾಳ ಹೆಲ್ಪ್ ಮಾಡ್ದೆ. ಆಮೇಲೆ ನಾನು ಕನ್ನಡ ಮೀಡಿಯಮಿಂದ ಓದಿರ್ತಿತ್ತು. ಅಲ್ಲಿ ತುಂಬ ಜನ ಇಂಗ್ಲೀಷಲ್ಲಿ ಮಾತಾಡ್ತಿದ್ರು. ನನಗೆ ಅಲ್ಲಿ ಮಾತಾಡೋದು ಕಮ್ಯುನಿಕೇಷನ್ ತುಂಬ ಕಷ್ಟ ಆಗ್ತಿತ್ತು. ಬಿಗಿನಿಂಗಲ್ಲಿ ತುಂಬಾ ಕಷ್ಟ ಆಗ್ತಿತ್ತು. ಎಲ್ಲರೂ ನನ್ನ ನೋಡಿ ನಗೋರು. ನಾನು ಎಷ್ಟೋ ಸಲ ಕಣ್ಣಲ್ಲಿ ನೀರು ಹಾಕೊಂಡು ಅಮ್ಮನ ಹತ್ರ ಬಂದು ಹೇಳಿದ್ದೆ, ಅಮ್ಮ ನಂಗೆ ಆಗಲ್ಲ ಮೋಸ್ಟ್ಲಿ
ಅಲ್ಲಿರೋ ಜನ, ಅಲ್ಲಿನ ವಾತಾವರಣ ಎಲ್ಲ ನನ್ನನ್ನು ಓದ್ತೀನೋ ಇಲ್ಲ ನಂಗೆ ಕಷ್ಟ ಆಗುತ್ತೆ ಅಂತ ನನ್ನನ್ನು ಒಂಥರ ಕೀಳಲ್ಲಿ, ಕನ್ನಡ ಇವನು ಬರೀ ಏನು ಬರಲ್ಲ ಇವನಿಗೆ ಸರಿಗೆ ಮಾತಾಡೋಕ್ಕೆ ಸರಿಗೆ ಬರಲ್ಲ ಅಂತ ನನ್ನ ತುಂಬ ಕೀಳಾಗಿ ನೋಡ್ತಾ ಇದ್ದೆ. ಬಟ್ ನನಗೆ ಹಠ ಇತ್ತು, ತಂದೆ ತಾಯಿ ಪಾಪ ಕಷ್ಟಪಟ್ಟು ಓದು ಅಂತ, ಅಷ್ಟು ಕಷ್ಟದಲ್ಲೂ ನೀನು ಓದಲೇಬೇಕು ಅಂತ ಕಳಿಸಿರೋದ್ರಿಂದ ಮನಸ್ಸಲ್ಲಿ ಹಠ ಇತ್ತು. ಸೊ ಕಷ್ಟಪಟ್ಟು ಹೋದೆ. ಅಲ್ಲಿ ರಾವ್ ಅಂತ ಅನಾಟಮಿ ಇದ್ರು ಪ್ರೊಫೆಸರ್ ಇದ್ರು. ಅವರು ಯಾರಿಗೂ 10 out of 10 ಕೊಟ್ಟೇ ಇಲ್ಲ. ಅವರು 35 years ಆಫ್ ಸರ್ವೀಸಲ್ಲಿ ನನಗೆ ಫಸ್ಟ್ ಅವ್ರು ಕೊಟ್ಟಿದ್ದು 10 out of 10. ಅವ್ರು ಎಲ್ಲರ ಹತ್ರನೂ ಹೇಳಿದ್ರು, ಈ ಹುಡುಗನೇ 10 out of 10 ನನ್ನ ಹತ್ರ ಫಸ್ಟ್ ಟೈಮ್ ತಗೊಂಡಿರೋದು ಅಂತ. ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಓದಿರೋದು. ಅದು ತಗೊಂಡ್ಮೇಲೆ ಸ್ವಲ್ಪ ಜನ ಬಂದು ನನ್ನನ್ನು ಮಾತಾಡ್ಸೋಕೆ ಶುರು ಮಾಡಿದ್ರು. ಈ ತರ ಇಲ್ಲ, ಕೆಲವೊಂದು ಆ ತರ ಆಗಿದ್ದ ಇನ್ಸಿಡೆನ್ಸ್ ನಂಗೆ ಒಳ್ಳೇದಾಯ್ತು ಮೇಡಮ್. ಯಾಕಂದ್ರೆ ಅವರೆಲ್ಲ ನನಗೆ ತೋರಿಸ್ತಾ ಇದ್ರಲ್ಲ ಆ ಥರ, ಏನು ಬರಲ್ಲ ಇವನು ಅಂತ, ಲೋಕಲ್ ಬಾಯ್ ಇವನು ಆ ಥರ ಅನ್ನೋ ಒಂದು ಇದರಲ್ಲಿತ್ತು. ಬಟ್ ನಾವು ಯಾವಾಗ ಇದನ್ನು ಮಾಡಿ ಇದನ್ನ ತೋರಿಸಿದ್ನಲ್ಲ ಸ್ವಲ್ಪ ರೆಸ್ಪೆಕ್ಟ್ ಕೊಡೋದು. ಅದಾದ್ಮೇಲೆ ನಾನು ಬೆಳೀತಾ ಎಲ್ಲರೂ ಸ್ವಲ್ಪ ಕ್ಲೋಸ್ ಆದರು. ಓಕೆ, ನಿಮಗೆ ನನಗೆ ಡಯಾಬಿಟಿಷಿಯನ್ ಡಾಕ್ಟರ್ ಆಗಬೇಕು ಅಂತಾನೆ ಯಾಕೆ ತೋರಿಸ್ತು? ಡಯಾಬಿಟಿಕ್ ಆಗಬೇಕು ಅಂದಾಗ ನಾನು ಫಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಜನರಲ್ ಪ್ರಾಕ್ಟೀಸ್ನಲ್ಲಿ. ತುಂಬ ಜನ ಡಯಾಬಿಟಿಸ್ ಪೇಷಂಟ್ ಬರ್ತಾ ಇತ್ತು. ಅವ್ರು ಬಂದು ಹೇಳ್ಕೊಂತಿರೋ ಕಥೆಗಳು ಕೇಳಿದಾಗ ನನಗೆ ಒಂಥರ, ಡಾಕ್ಟ್ರೇ ನನ್ನ ಲೈಫಲ್ಲೇ ನಾನು ಸ್ವೀಟ್ ತಿಂದಿಲ್ಲ, ನಮ್ಮ ಅಪ್ಪ ಅಮ್ಮಂಗೆ ಶುಗರ್ ಇಲ್ಲ, ನನಗೆ ಯಾಕೆ ಶುಗರ್ ಬಂತು, ಯಾಕೆ ನನಗೆ ಇಷ್ಟ ಆಗಿ ಹೋಗ್ತಿದೆ, ಏನಕ್ಕೆ ಕಡಿಮೆನೇ ಆಗ್ತಿಲ್ಲ. ನನಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ, ಏನೇ ಒಂದು ಪೇಷಂಟ್ ನನಗಿದೆ ಅಂತಲ್ಲ, ಯಾವುದಾದ್ರೂ ರೇರ್ ಫೀವರು ಅಥವಾ ರೇರ್ ಏನಾದರೂ ಕಾಯಿಲೆ ಬಂದರೆ ನೈಟ್ ಕೂತ್ಕೊಂಡು ಅದ್ರ ಬಗ್ಗೆ ಓದ್ತಾ ಇರ್ತೀನಿ. ಓದ್ಬಿಟ್ಟು ಅದ್ರ ಬಗ್ಗೆ ಏನಾದರೂ ಟ್ರೀಟ್ಮೆಂಟ್ ಮಾಡ್ತೀನಿ. ಆಗಲಿಲ್ಲದನ್ನು ನಾವು ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ತುಂಬ ನನ್ನ ಪ್ರಾಕ್ಟೀಸಲ್ಲಿ ಮೋರ್ ದೆನ್ ಒಂದು 60-70% ಬರೀ ಡಯಾಬಿಟಿಕ್ ಪೇಷಂಟ್ಸೇ ಇರ್ತಾ ಇದ್ದಾರೆ. ಕ್ವಾಲಿಟಿ ವರ್ಕ್ ಕೊಡಬೇಕು, ಇವ್ರಿಗೆ ಒಳ್ಳೆ ಏನಾದರೂ ಒಂದು ಅಚೀವ್ ಮಾಡಲೇಬೇಕು ಅನ್ನೋದಕ್ಕೋಸ್ಕರ ಹೈಯರ್ ಸ್ಟಡಿ ಮಾಡೋಕ್ಕೆ ಹೋದೆ. ಆ್ಯಕ್ಚುಲಿ ನಾನು MBBS ಮಾಡಿ ಇದು ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಸ್ಟಡಿ ಮಾಡಿದ್ದೆ. ಮಾಸ್ಟರ್ಸ್ ಇನ್ ಡಯಾಬಿಟಾಲಜಿ ಅಂತ 3 years ಕೋರ್ಸು ಅಣ್ಣಾಮಲೈ ಯೂನಿವರ್ಸಿಟಿನಲ್ಲಿ ಮಾಡಿದೆ. ಅದಾದಮೇಲೆ ನನಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರೋಕ್ಕೆ ಶುರುವಾಯಿತು. ಸೊ ಪೇಷಂಟ್ನ ಟ್ರೀಟ್ ಮಾಡೋದಾಗಲಿ ಹಾಗೆ. ಸೊ ಅವತ್ತಿಂದ ಇವತ್ತುವರೆಗೂ ನನ್ನ ಹತ್ರ 30,000 ಪೇಷಂಟ್ ಇದ್ದಾರೆ ಡಯಾಬಿಟಿಕ್ ಪೇಷಂಟು. ನನಗೆ ಕರ್ನಾಟಕದಲ್ಲಿ ಅಲ್ಲದ್ರೆ ಆಂಧ್ರ, ತಮಿಳ್ನಾಡು, ಕೇರಳ ಅಲ್ಲಿಂದ ಎಲ್ಲ ಬರ್ತಾರೆ. ಕರ್ನಾಟಕದಲ್ಲಿ ಕೋಲಾರ ಮತ್ತು ದಾವಣಗೆರೆ ಹೈಯೆಸ್ಟ್ ಪೇಷಂಟ್ಸ್. ಹೌದು, ಅಲ್ಲಿ ಹೇಳ್ತಾರಂತೆ ಡಯಾಬಿಟೀಸು ತುಂಬ, ಅಥವಾ ಡಯಾಬಿಟೀಸಲ್ಲಿ ಕಾಲಿನ ಗಾಯ ಅಂದರೆ ಅಲ್ಲಿಂದ ಕರೆಸ್ತಾರಂತೆ ಪೇಷಂಟ್ ಇಲ್ಲಿಗೆ ಬನ್ನಿ. ಡಾಕ್ಟರ್, ಕೆಲವು ಕಡೆ ನಾನು ಏನು ಕೇಳ್ಪಟ್ಟಿದ್ದೀನಿ ಅಂತಂದರೆ ನಿಮ್ಮ ಬಗ್ಗೆನೇ ನಾನು ಹೇಳಿದ್ದು. ಯಾಕಂದರೆ ನನಗೆ ಡಾಕ್ಟರ್ ಅಕ್ಷತಾ ಅವರು ಹೇಳಿದ್ರು, ಬೇರೆ ಕಡೆ ಎಲ್ಲ ಹಾಸ್ಪಿಟ್ಲಿಗೆ ಹೋದರೆ ಶುಗರ್ ಪೇಷಂಟ್ ಇರ್ತಾರಲ್ಲ, ಅವ್ರಿಗೆಲ್ಲ ಕೆಲವು ಡಾಕ್ಟರ್ಸು ಸ್ವಲ್ಪ ಗಾಯ ಆಗಿದ ತಕ್ಷಣ, ವೂಂಡ್ ಆಗಿದ ತಕ್ಷಣನೇ ಅದಕ್ಕೆ ಅದು ಒಣಗೋದೇ ಇಲ್ಲ. ಯಾಕೆ ಅಂತಂದರೆ ಶುಗರ್ ಇದೆ, ಅವರು ಶುಗರ್ ಪೇಷಂಟ್ ಇರೋದ್ರಿಂದ ಅದು ಒಣಗೋದೇ ಇಲ್ಲ ಗಾಯ ಅಂತಾರೆ. ಇನ್ನೊಂದೇನು ಅಂದರೆ ತೀರಾ ಡೀಪಾಗಿ ಆಗಿಬಿಟ್ಟಿದ್ರೆ ಕಾಲೇ ಕತ್ತರಿಸ್ಬೇಕು ಅನ್ನೋದು ಮಾತುಗಳು ಬಂದಾಗ ಸುಮಾರು ಜನ ಪೇಷಂಟ್ಸು ಹೇಳೋದೇ ನಿಮ್ಮ ಹೆಸರಂತೆ. ಏನು ಅಂತಂದರೆ ಡಾಕ್ಟರ್ ಸುರೇಶ್ ಅಂದ ತಕ್ಷಣ ಎಲ್ಲರಿಗೂ ಒಂಥರ ರಿಲೀಫ್ ಆದಂಗೆ. ಏನು ಅಂತಂದರೆ ದೇವ್ರ ಹಾಗೆ ಬಂದ್ಬಿಟ್ಟು ನೀವು ಅವ್ರನ್ನ ಉಳಿಸೋ ಹಾಗೆ. ಆ ಥರ ಯಾಕೆ ಹೇಳ್ತಾರೆ? ಏನಾದರೂ ಮೋಟಿವೇಶನ್ ಇದೆಯಾ ಅದರಿಂದ? ಮೋಟಿವೇಶನ್ ಅಂದರೆ ನಮ್ಮ ಅಂಕಲ್ ಒಬ್ಬರು ಅಡ್ಮಿಟ್ ಆಗಿತ್ತು, ಕಾಲಲ್ಲಿ ಗಾಯ ಆಗಿ. ಅದು ಒಂದು ವಾರದಲ್ಲಿ ಗ್ಯಾಂಗ್ರೀನ್ ಆಗಿ ಕನ್ವರ್ಟ್ ಆಯಿತು. ಡಯಾಬಿಟಿಕ್ ಪೇಷಂಟು, ಕಂಟ್ರೋಲ್ ಇರಲಿಲ್ಲ, ಅದು ಸ್ಪ್ರೆಡ್ ಆಗೋಕ್ಕೆ ಶುರುವಾಯಿತು ಕಾಲಲ್ಲಿ. ಅವರು ಅಲ್ಲಿ ಕಾಲನ್ನ ಆಂಪ್ಯುಟೇಷನ್ ಮಾಡಲೇಬೇಕು, ಇಲ್ಲಾಂದರೆ ಅವರು ಸರ್ವೈವಲ್ ಆಗಲ್ಲ, ಅಥವಾ ಸೆಪ್ಸಿಸ್ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಮೈಯೆಲ್ಲ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ಎಲ್ಲ ಹೇಳಿದರು. ಅವ್ರಿಗೆ ಅದು ಆಂಪ್ಯುಟೇಷನ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಎಲ್ಲ ಥರನೂ ಕನ್ವಿನ್ಸ್ ಮಾಡಿದ್ರು. ನಾನು ಹೋಗಿ 1-2 ಸಲ ಮಾತಾಡಿದೆ, ಇಲ್ಲ ಈ ಥರ ಇದೆ, ಮಾಡಿಸ್ಕೊಂಡ್ರೆ ಒಳ್ಳೇದಲ್ವಾ ನೀವು. ಅವರು ಕಣ್ಣಲ್ಲಿ ಬರೀ ಅವರು ಮಾತಾಡಿದ್ರೆ ಸಾಕು ಹೊಳೋರು. ನಂಗೇನಾದ್ರು ಆಂಪ್ಯುಟೇಷನ್ ಮಾಡಿದ್ರೆ ನನ್ನ ಪ್ರಾಣನೇ ಹೊಟ್ಟೋಗುತ್ತೆ, ನಾನು ಬದುಕಕ್ಕೆ ಇಷ್ಟ ಇಲ್ಲ ಅಂತ, ಕಾಲು ತೆಗಿಬೇಕು ಅಂತ. ಸೊ ಕೊನೆಗೆ ಸ್ವಲ್ಪ ಅವರು ಜನರಲ್ ಕಂಡೀಷನ್ ಇಂಪ್ರೂವ್ ಮಾಡಿಬಿಟ್ಟು ನೋಡೋಣ, ಫೈನಾನ್ಷಿಯಲಿ ಸ್ವಲ್ಪನೂ ತೊಂದರೆ ಇತ್ತು. ನಾನು ಹೇಳಿದೆ, ಆಯಿತು ನೀವು ಹಾಸ್ಪಿಟ್ಲ್ ಬೇಡ, ನಮ್ಮ ಹಾಸ್ಪಿಟ್ಲಿಗೆ ಬನ್ನಿ, ಇಲ್ಲೇ ಟ್ರೀಟ್ ಮಾಡಿ. ಪ್ರತಿದಿನ ಹೋದಾಗಲೂ ಅವರು ಅದೇ ಹೇಳ್ತಾ ಇದ್ರು, ಬೇಡ ಸುರೇಶ್ ನನ್ನ ಕಾಲು ತೆಗಿಸ್ಬೇಡಿ.
ನಾನು ಏನೇನಾಗುತ್ತೆ ನೋಡೇ ಬಿಡೋಣ ಅಂದ್ಬಿಟ್ಟು ಡೈಲಿ ನಾನು ಟ್ರೀಟ್ಮೆಂಟ್ ಮಾಡಕ್ ಶುರು ಮಾಡಿದೆ. ನಾನು ಐ ಆಮ್ ಎ ಡಯಾಬಿಟಾಲಜಿಸ್ಟ್, ಬಟ್ wound-ಅಲ್ಲಿ ಅಷ್ಟೊಂದು ನಾನು ಇರಲಿಲ್ಲ, ಬಟ್ ಸರ್ಜಿಕಲ್ ಸ್ಕಿಲ್ ಇತ್ತು. ಐ ಡೂ ಲಾಟ್ ಆಫ್ ಸೂಚರಿಂಗು, ಸಣ್ಣ ಪುಟ್ಟ ಪ್ರೊಸೀಜರ್ಸ್ ಎಲ್ಲ ಮಾಡ್ತಾ ಇದ್ದೆ ಇದು ಹಾಸ್ಪಿಟ್ಲ್ ಒಂದಾಗ ಸರ್. ಬಟ್ ಇದನ್ನ ಒಂದು ಕೇರ್ ತಗೊಂಡು ಸ್ವಲ್ಪ ನಾನು ಹೇಳಿದೆ ಅವಾಗ್ಲೇನೆ, ಏನೇ ಹೊಸದು ಬಂದರೆ ಐ ಯೂಶಲಿ ಐ ಸ್ಟಡಿ, ಕೂತ್ಕೊಂಡು ಅದ್ರ ಬಗ್ಗೆ ಕೂತ್ಕೊಂಡು ಸ್ಟಡಿ ಮಾಡೋಕ್ಕೆ ಶುರು ಮಾಡಿದೆ, ಏನಾಗಿರ್ಬೋದು ಏನೇನು ಅಂತ. ಸೊ ಸಕ್ಕರೆ ಕಾಯಿಲೆಯಲ್ಲಿ ಒಂದು ಸೆನ್ಸೇಷನ್ ಕಡಿಮೆ ಆಗ್ತಾ ಹೋಗುತ್ತೆ, ಎರಡನೇದು ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆಗ ಅವ್ರಿಗೆ ಗೊತ್ತಿಲ್ಲದಂಗೆ ಒಂದು ಸಣ್ಣ ಪುಟ್ಟಗಳು ಗಾಯಗಳಾದಾಗ ಅದು ಅವರಿಗೆ ಗೊತ್ತೇ ಆಗಿರಲ್ಲ ಗಾಯ ಇದೆ ಅಂತ. ಅದು ಬೆಳೆದು 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 ಬ್ಯಾಕ್ಟೀರಿಯಲ್ ಆಕ್ಟಿವ್ ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಈ ಸಕ್ಕರೆ ಎಲ್ಲಿರುತ್ತೆ ಅಲ್ಲಿ ಇರುವೆ ಮುತ್ತುತ್ತೆ ಅನ್ನೋದು, ಆ ಜಾಗದಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ 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 ಹೋಗುತ್ತೆ. ಸೊ ನಾನು ಅದನ್ನೆಲ್ಲ ಕೂತ್ಕೊಂಡು ಸ್ಟಡಿ ಮಾಡಿ ಯಾಕೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ, ಏನಕ್ಕೆ ಸೆನ್ಸೇಷನ್ ಕಡಿಮೆ ಆಗುತ್ತೆ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ಮಾಡಿಕೊಂಡು ಅವ್ರಿಗೆ ಟ್ರೀಟ್ ಮಾಡೋಕ್ಕೆ ಶುರು ಮಾಡ್ತೀನಿ. ಸಿಂಪಲ್ ಆಗಿ ಟ್ರೀಟ್ ಮಾಡ್ಕೊಂಡು 6 months ತಗೊಂಡೆ. ಅವ್ರು 6 months ಇದ್ರು ಇಲ್ಲೇ, ಕಂಪ್ಲೀಟ್ ರಿಕವರಿ ಆಗುತ್ತೆ. ಬಹಳ ಖುಷಿ ಪಟ್ಬಿಟ್ಟು ಎಷ್ಟೊಂದು ಜನಕ್ಕೆಲ್ಲ ಹೇಳಿ ಇಲ್ಲ ತೆಗಿಲೇ ಇಲ್ಲ, ವಾಕ್ ಮಾಡ್ಕೊಂಡು ಹೋದ್ರು. ವೀಲ್ ಚೇರ್ ಅಲ್ಲಿ ಬಂದವರು ಹೋಗ ವಾಕ್ ಮಾಡ್ಕೊಂಡು, ನನಗೆ ಅವಾಗ ಒಂದು ಕಾನ್ಫಿಡೆನ್ಸ್ ಬಂತು, ಯಾಕೆ ಮಾಡಬಾರ್ದು ಇದು ಅಂತ. ಸೊ ಇದ್ರ ಬಗ್ಗೆ ಏನೋ ಕೆಲವೊಂದ್ ಕಡೆ ಎಲ್ಲ ಮಾಹಿತಿಗಳನ್ನ ತಿಳ್ಕೊಂಡು UK ನಲ್ಲಿ ಒಬ್ರು ಡಾಕ್ಟರ್ ಹೇಳ್ಕೊಡ್ತಾರೆ ಇದ್ರ ಬಗ್ಗೆ ಅಂತ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಎಲ್ಲ ಕೆಲವೊಂದು ವಿಷಯಗಳನ್ನೆಲ್ಲ ಕಲ್ತ್ಕೊಂಡು, ಮತ್ತೆ ಅಮೃತ ಇನ್ಸ್ಟಿಟ್ಯೂಟ್ ಅಂತ ಕೇರಳದಲ್ಲಿ ಅಲ್ಲಿ ಹೋಗಿ ಇದ್ರ ಬಗ್ಗೆ ಎಲ್ಲ ಕಲ್ತ್ಕೊಂಡು, ಈಗ ಇದ್ರ ಬಗ್ಗೆ ಒಂದು 7-8 ಕಡೆ ವಿಚಾರಿಸಿ ದೊಡ್ಡ ದೊಡ್ಡ ಡಾಕ್ಟರ್ಗಳ ಹತ್ರ ಅಂಡರ್ ದೇಮ್ ಐ ಸ್ಟಾರ್ಟೆಡ್ ವರ್ಕಿಂಗ್. ಅದನ್ನ ವಿಚಾರಗಳನ್ನ ತಿಳ್ಕೊಂಡು ಬಂದು ಐ ಸ್ಟಾರ್ಟೆಡ್ ವರ್ಕಿಂಗ್ ಫಾರ್ ದ ಡಯಾಬಿಟಿಸ್ ಜೊತೆ ಡಯಾಬಿಟಿಕ್ wound. ಮೇಡಮ್ ಇಲ್ಲಿವರೆಗೂ ನಾನು ಒಂದು 18 ವರ್ಷದಿಂದ ಕಾಲು ಗಾಯಗಳನ್ನೇ ನೋಡ್ತಾ ಇದ್ದೀನಿ. ಮೋರ್ ದೆನ್ ಒಂದು 20,000 ಡಯಾಬಿಟಿಕ್ wound ಪೇಷಂಟ್ಸ್ಗಳನ್ನ ನೋಡಿದ್ದೀನಿ. ಸೊ ಆಲ್ಮೋಸ್ಟ್ 90% ನನ್ನ ಮೇನ್ ಅಲ್ಲಿರೋದೇ ಸೇವ್ ಫುಡ್ ಅಂತ, ಕಾಲನ್ನ ಉಳಿಸಿ. ಸೊ ಬಹಳ ಜನಕ್ಕೆ ಟ್ರೀಟ್ ಮಾಡ್ತಾ ಇದ್ದೀನಿ, ಪರ್ಸನಲ್ ಕೇರ್ ಕೊಡ್ತೀನಿ. ಸೊ ಇಲ್ಲಿವರೆಗೂ ತುಂಬಾ ಜನನೇ ಚೆನ್ನಾಗಿದ್ದಾರೆ. ಇದು ಮೌತ್ ಟು ಮೌತ್ ಸ್ಪ್ರೆಡ್ ಆಗಿದೆ. ಆಕ್ಚುಲಿ ನಮ್ಮ ಕೋಲಾರದಲ್ಲಿ ಎಷ್ಟೊಂದು ಜನ ಬರ್ತಾರೆ, ಅಲ್ಲಿ ಹೇಳ್ತಾರಂತೆ ಕಾಲ್ ಗಾಯ ಅಂದ್ರೆ ಡಾಕ್ಟರ್ ಸುರೇಶ್ ಇದ್ದಾರೆ. ನನಗ್ ಗೊತ್ತಿಲ್ಲ, ಬಟ್ ಪೇಷಂಟ್ಸ್ಗಳು ಹೇಳೋ ಮಾತು ಅಲ್ಲಿ ನಿಮ್ ಬಗ್ಗೆ ಅಲ್ಲಿ ಹೇಳ್ತಾರೆ, ಸರ್ ನಾವು ಅದಕ್ಕೆ ಅಲ್ಲಿಂದ ಬಂದ್ವಿ ಅಂತಾರೆ. ಮತ್ತೆ ದಾವಣಗೆರೆಯಿಂದ ಜಾಸ್ತಿ, ಈ 2 ಕಡೆಯಿಂದ ನನಗೆ ಬಹಳ ಪೇಷಂಟ್. ಅದು ಮೌತ್ ಟು ಮೌತ್ ಇಂದ ಸ್ಪ್ರೆಡ್ ಆಗಿರೋದು. ನನ್ಗೊಂದ್ ಕಡೆ ಖುಷಿ, ಬಟ್ ಬಂದವರೆಲ್ಲ ವಾಸಿ ಆಗಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ಟೈಮ್ ತಗೊಳುತ್ತೆ. ಇನ್ನೊಂದು ಏನು ಅಂದ್ರೆ ಡಾಕ್ಟರ್ ಕೈಗುಣ ಅನ್ನೋದು ಇರುತ್ತೆ. ಕೆಲವು ಡಾಕ್ಟರ್ ಒಂದು ಮಾತ್ರ ಬರ್ಕೊಟ್ಟ ತಕ್ಷಣ ತಗೋದ ತಕ್ಷಣ ಸರಿ ಹೋಗ್ಬಿಡುತ್ತೆ. ಕೆಲವು ಡಾಕ್ಟರ್ ಸುಮ್ನೆ ಕೈ ಮುಟ್ಟ ಏನಾಗಿದೆ ಅಂತ ಸುಮ್ನೆ ಹಿಂಗ್ ಇಟ್ಕೊಂಡು ಪಲ್ಸ್ ನೋಡ್ತಾರಲ್ಲ, ನೋಡ್ಕೊಂಡಾಗ ಅವ್ರು ಮುಟ್ಟಿದ್ರು ಸರಿ ಹೋಗುತ್ತಂತೆ. ಆತರ ಕೈಗುಣಗಳು ಇರುತ್ತೆ, ಅದು ನಿಮ್ಮಲ್ಲಿ ಇದೆ ಅಂತ ಅನ್ಸುತ್ತೆ. ಇಲ್ಲ, ಈಗ ನೀವು ಮುಟ್ಟಿದ್ರಲ್ಲ, ನಂಗೂ ಈಗ ಆಕ್ಟಿಂಗ್ ಮಾಡ್ಬೇಕು ಅಂತ ನಿಮ್ಮಲ್ಲಿ ಆ ಕೈಗುಣ ನಿಜವಾಗ್ಲೂ ಇದೆ ಡಾಕ್ಟರ್. ಯಾಕೆಂದ್ರೆ ಇನ್ನೊಂದು ಏನು ಅಂದ್ರೆ ಒಂದು ಮನುಷ್ಯನ ಪರ್ಸನಾಲಿಟಿಯಲ್ಲಿ ಅವರ ಮಾತು, ಅವ್ರ ಮುಖದ ಭಾವನೆ, ಅವರ ಅವ್ರ ವಾಯ್ಸ್, ನಿಮ್ ವಾಯ್ಸ್ ಎಷ್ಟು ಸಾಫ್ಟ್ ಆಗಿದೆ ಅಂತಂದ್ರೆ ಬಹುಶಃ ನನಗನ್ಸುತ್ತೆ ಕಾಲೇಜ್ ಟೈಮ್ಸ್ ಅಲ್ಲಿ 1000 ಜನ ಹುಡುಗಿರು ಬಿದ್ದಿರ್ಬೇಕು ನಿಮ್ಗೆ. ಇದ್ರು ಮೇಡಮ್, ಬಟ್ ಇಲ್ಲ, ಕರೆಕ್ಟ್ ಆಗಿ ಹೇಳಿದೀನಿ. ಇರ್ಬೋದು, ಬಟ್ ನನ್ನ ಉದ್ದೇಶ ಅಪ್ಪ ಅಮ್ಮ ಪ್ರೀತಿಯಿಂದ ಕಳ್ಸಿದ್ದು. ಒಂದು ಹುಡುಗಿ ಹತ್ರ ಬಯಸ್ಕೊಂಡೆ ಪ್ರತಿದಿನ ಪಾಪ ಸ್ವೀಟ್ಸು ಕೇಕು ಎಲ್ಲಾ ತಂದ್ಕೊಡೋರು. ನಾನು ಏನೋ ಕೊಡ್ತಿದ್ದಾರೆ ಅಂತ ಒಂದಿಷ್ಟು ತಿಂತಾ ಇದ್ದೆ, ಇದ್ದೆ. ಆಮೇಲೆ ಒಂದ್ಸಲಿ ಎಕ್ಸ್ಪ್ರೆಸ್ ಮಾಡಿದ್ರು, ನಾನು ಇಲ್ಲ ಅಂದಿದ್ದಕ್ಕೆ ಬೈದ್ಬಿಟ್ಟು ಹೊಟ್ಟೋದ್ಲು. ಇಲ್ಲ, ಅದು ಒಂದು ಮನ್ಸಲ್ಲಿ ಭಯ ಇತ್ತು ಅಪ್ಪ ಅಮ್ಮಂದು. ಇನ್ನೊಂದು ಅವ್ರು ಕಳ್ಸಿರೋದ್ರಿಂದ ಅವ್ರ ಆಸೆನ ನೆರವೇರಿಸ್ ಫಸ್ಟ್ ನನ್ಗಿದ್ದಿತ್ತು, ಅವ್ರ ಆಸೆ ತೀರ್ಸ್ತಾರೆ. ಆಮೇಲೆ ನನ್ನ ಆಸೆ ಬೇಕಾದ್ರೆ ಹೇಳ್ಕೊಳ್ಳೋಣ ಅವ್ರ ಹತ್ರ. ಬಟ್ ನನ್ನ ಅವ್ರ ತಂದೆ ತಾಯಿ ಆಸೆ ಅದೇನೋ ನಂಗೆ ಹುಟ್ಟದಾಗ್ಲಿಂದನು ಅವ್ರ ಪ್ರೀತಿಲಿ ಬೆಳೆದಿರೋದು. ಸೊ ಅವ್ರು ಏನ್ ಕೇಳ್ತಾರೆ ಕೊಟ್ಬಿಡೋಣ ಫಸ್ಟ್ ಅನ್ನೋದು. ಅದಕ್ಕೆ ಪಾಪ ಹುಡುಗಿ ಕೇಳಿದ ತಕ್ಷಣ ನಿಮ್ಗೆ ಏನು ಕೊಡ್ಬೇಕು ಅನ್ಸಿಲ್ಲ, ತಿಂತಾ ಇದ್ರಿ ನೀವು. ನಿಮ್ಗೆ ಲವ್ ಮ್ಯಾರೇಜ್ ಮಾಡ್ಬೇಕಂತ ಯಾವತ್ತಾದ್ರೂ ಅನಿಸ್ತಾ ನಿಮ್ಗೆ? ಇರ್ಲಿಲ್ಲ, ಆಯ್ತು. ಅದೇ ಇರೋದು, ಅದೇ ಚೆನ್ನಾಗಿರೋದು ಲೈಫ್ ಅಲ್ಲಿ. ಕೆಲವೊಂದು ನಾವ್ ಏನ್ ಅನ್ಕೊಂತೀವಿ ನಮಗ್ ಸಿಗಲ್ಲ, ಸಿಗ್ಬಾರ್ದು ಅನ್ನೋ ಸಿಗ್ಬೋದು. ನೀವಿರೋ ಹ್ಯಾಂಡ್ಸಮ್ಗೆ ನಿಮ್ ಮಿಸ್ಸಸ್ ಬಿದ್ರಾ ಅಥವಾ ನಿಮ್ ಮಿಸ್ಸಸ್ ಇರೋ ಬ್ಯೂಟಿಫುಲ್ಗೆ ನೀವು ಬಿದ್ರಾ? ಇಲ್ಲ, ಎಷ್ಟೊಂದ್ಸಲಿ ನಮ್ಮ ಮಿಸ್ಸಸ್ ಹೇಳೋದು,
ನನ್ನ ನೋಡಿ ಹೆಂಗಿದ್ದಾರೆ, ನಾನ್ ನೋಡಿ ಎಂತವ್ರನ್ನ ಸೆಲೆಕ್ಟ್ ಮಾಡಿ ಅಂದ್ರೆ ಅವ್ರು ಹೇಳೋದು ನಾನು ಖರಾಬ್ ಆಗಿದ್ದೀನಿ, ಅವ್ರ ಟೇಸ್ಟ್ ಹೆಂಗಿದೆ ನೋಡಿ, ಡಾಕ್ಟರ್ ಟೇಸ್ಟ್, ನನ್ ಟೇಸ್ಟ್ ಹೆಂಗಿದೆ ನೋಡಿ, ನಾನು ಎಷ್ಟು ಚೆನ್ನಾಗಿರೋನ್ನ ಸೆಲೆಕ್ಟ್ ಮಾಡಿದ್ದೀನಿ ಅಂತಾರೆ. ಅದೇ ನಾನು ಹೇಳಿದ್ದು, ಪಾಪ ಹುಡುಗಿನ ಕಾಲೇಜ್ ಹುಡುಗಿನೂ ಅಷ್ಟೇ ಹ್ಯಾಂಡ್ಸಮ್ ಡಾಕ್ಟರ್ ಸಿಗ್ದ ಅಂದ್ಬಿಟ್ಟು ಪಾಪ ಅವಾಗ ಸ್ವೀಟ್ ಕೊಡ್ತಾ ಇದ್ರು. ಅವೆಲ್ಲ ಒಂದು ಲೈಫ್ ಅಲ್ಲಿ ಮೆಮೊರಬಲ್. ಈಗ ನೋಡಿ ಈಗ್ಲೂ ನೆನೆಸ್ಕೊಂಡ್ರೆ ಹೌದಾ ಹಂಗಾಗಿತ್ತ, ಹೌದಲ್ಲ. ನಿಮ್ ಪಿಕ್ಚರ್ಗಳೆಲ್ಲ ನೋಡಿದಾಗ ಅವಾಗ ಅನ್ಸುತ್ತೆ ನಾನು ಒಂದ್ ಲವ್ ಮಾಡಿಬಿಡ್ಬೇಕಾಗಿತ್ತು ಅಂತ ಅನ್ಸುತ್ತಲ್ವಾ, ಎಲ್ಲೋ ಒಂದ್ ಕಡೆ ಅನ್ಸುತ್ತೆ. ಅಲ್ಲ ನಾವು ಸಿ ನಾನು ಡಾಕ್ಟರ್ ಅನ್ನೋದ್ ಬಿಟ್ರೆ ನಾನು ಹೊರಗಡೆ ಒಂದು ಬಸ್ಸಲ್ಲಾಗ್ಲಿ ಎಲ್ಲಾರು ಓಡೋವಾಗ ನನ್ಗೆ ಯಾರು ಸಿಟಿ ನೀನ್ ಡಾಕ್ಟರ್ ಕೂತ್ಕೊ ಅನ್ನಲ್ಲ. ನಾನು ಅಲ್ಲಿ ಒಂದು ಕಾಮನ್ ಪರ್ಸನ್. ಇಲ್ಲಿ ಈ ರೂಮ್ ಒಳಗಡೆ ಬಂದಾಗ ನಾನು ಇಲ್ಲಿ ಕೂತಾಗ ನಾನು ಡಾಕ್ಟರ್, ಆಚೆ ನಾನು ಒಬ್ಬ ಕಾಮನ್ ಪರ್ಸನ್ ಮೇಡಮ್. ಇಲ್ಲ, ನೀವು ನಿಜವಾಗ್ಲೂ ನಿಮ್ಮ ಈ ಗುಣನೇ ಎಷ್ಟೋ ಜನ ಪೇಷಂಟ್ಸ್ ಬೇಗ ವಾಸಿ ಆಗ್ತಾರೆ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಕೆಲವು ಡಾಕ್ಟ್ರು ತುಂಬಾ ಸ್ಟ್ರಿಕ್ಟ್ ಇದ್ದಾಗ ಏನಾಗ್ಬಿಡುತ್ತೆ, ಪೇಷಂಟ್ಗಳಿಗೆ ತನ್ನ ಮನ್ಸಿನ ಮಾತು ಹೇಳ್ಕೊಳಕ್ ಆಗಲ್ಲ. ಡಾಕ್ಟರ್ನ ಬೈದ್ ಬಿಡ್ತಾರೋ ಏನೋ, ಇದು 2 ಸಲ 3 ಸಲ ಕೇಳಿದ್ರೆ ಇಷ್ಟು ಸಲ ಕೇಳ್ತೀಯ, ಇಷ್ಟು ಸಲ ಹೇಳೋದು ನಾನು ಅಂತ ಕೆಲವು ಡಾಕ್ಟರ್ ಹೇಳೋರು ಇದಾರೆ ಹತ್ರ. ಅವಾಗ ಏನಾಗುತ್ತೆ, ಅವಾಗ ಪೇಷಂಟ್ ಬೇಗ ವಾಸಿ ಆಗಲ್ಲ. ಎಕ್ಸ್ಪ್ಲೈನ್ ಮಾಡ್ತೀನಿ. ನಂದು ಜನ ಹೇಗಿದೆ, ನನ್ನ ಪೇಷಂಟ್ಸ್ ಹೇಗಿದ್ದಾರೆ ಅಂದ್ರೆ ಮೇಡಮ್, ನಾನು ಊರಲ್ಲಿ ಇಲ್ಲ ಅಂದ್ರೆ ಇಲ್ಲಿ ಬೇರೆ ಯಾರು ಡಾಕ್ಟರ್ ಇದ್ರೆ ಬರೋದೇ ಇಲ್ಲ. ಜ್ವರ ಹೈ ಇದ್ರು ಪರವಾಗಿಲ್ಲ, ನಾವು ನಾಳೆ ಬರ್ತೀವಿ. ಒಂದು ಇನ್ಸಿಡೆನ್ಸ್ ನಂಗೆ ಜ್ಞಾಪಕ ಬಂತು ನೀವು ಕೇಳಿದಾಗ. ನಾನು ಹಿಂಗೆ ಇಲ್ಲಿ ಪೇಷಂಟ್ ನೋಡ್ತಾ ಇದ್ದೆ. ನಾನು ಅವತ್ತು ಹೊರಗಡೆ ಎಲ್ಲೋ ಒಂದು ಕಾನ್ಫರೆನ್ಸ್ಗೆ ಹೋಗ್ಬೇಕಾಯ್ತು. 8:30 ಕ್ಲೋಸ್ ಮಾಡ್ತೀನಿ ಅಂದಿದ್ದೆ. ಸೊ ಇನ್ನೂ ಒಂದು 7-8 ಜನ ಪೇಷಂಟ್ ಇದೆ. 9 ಕಾಲ ಆಗ್ತಾ ಬಂತು. ಇನ್ನೂ 2 ಕಾಯ್ತಾ ಇದ್ರು. ನಾನು ಹೋಗೋದಕ್ಕೆ ಡಿಲೇ ಆಗ್ತಾ ಹೋಯ್ತು. ಅದಾದ್ಮೇಲೆ ಒಬ್ರು ಮಗು ಹೈ ಫೀವರ್ ಅಂತ ಕರ್ಕೊಂಡ್ ಬಂದಿದ್ರು. ಸೊ ನಮ್ಮಲ್ಲಿ ಅವ್ರು ಹೇಳೇ ಬಿಟ್ರು, ಡಾಕ್ಟರ್ನ ನನಗೆ 8:30 ಕ್ಲೋಸ್ ಮಾಡ್ತೀನಿ, ನಾನು ಹೊರಗಡೆ ಹೋಗ್ಬೇಕು, ಅರ್ಜೆಂಟಾಗಿ ಮೀಟಿಂಗ್ ಇದೆ ಅಂತಿದ್ರು. ಅದಾದ್ಮೇಲೆ ಇಷ್ಟು ಜನ, ಇನ್ನೂ ಡಾಕ್ಟರ್ ಆಲ್ರೆಡಿ 9 ಕಾಲ ಆಗಿದೆ, ಇನ್ನೂ 2-3 ಇದ್ದಾರೆ, ಟೈಮ್ ತಗೊಳುತ್ತೆ, ದಯವಿಟ್ಟು ನಾಳೆ ಬನ್ನಿ ರಿಕ್ವೆಸ್ಟ್ ಮಾಡಿದ್ರು. ಪೇಷಂಟ್ ಇಲ್ಲೇ ಇಲ್ಲ, ಮಗು ತುಂಬಾ ಹೈ ಫೀವರ್ ಇದೆ, ದಯವಿಟ್ಟು ಅವ್ರು ನೋಡ್ಲೇಬೇಕು ಅಂತ. ಇಲ್ಲ ಸರ್, ಡಾಕ್ಟರ್ ತುಂಬಾ ಹೇಳಿದ್ದಾರೆ, ಅರ್ಜೆಂಟಾಗಿ ಹೋಗ್ಲೇಬೇಕು ಅಂತ. ಆ ವ್ಯಕ್ತಿ ಏನ್ ಮಾಡಿದ್ರು ಗೊತ್ತಾ, ಓನ್ಲಿ ಡಾಕ್ಟರ್ ರೂಮ್ದು ಡೋರ್ ಓಪನ್ ಮಾಡಿ, ಜಸ್ಟ್ ಡೋರ್ ಓಪನ್ ಮಾಡಿ ಅಂತ. ಯಾಕೆ ನೀವು ಒಂದ್ಸಲಿ ಓಪನ್ ಮಾಡಿ ಅಂತ. ನಮ್ಮ ಹುಡುಗ ಬಂದು ಡೋರ್ ಓಪನ್ ಮಾಡಿದ. ನಾನು ಪೇಷಂಟ್ ಜೊತೆ ಮಾತಾಡ್ತಾ ಇದ್ದೆ, ಅವ್ರು ನೋಡ್ದೆ, ನತ್ತೆ, ಕೂತ್ಕೊಳ್ಳಿ ಅಂತ ಹೇಳಿ ಅಷ್ಟಂದ್ಬಿಟ್ಟು ನಾನು ಮತ್ತೆ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿದೆ. ಪೇಷಂಟ್ಗೆ ಏನೋ ಡಿಸ್ಕಷನ್ ಮಾಡ್ತಾರೆ. ಅದಾದ್ಮೇಲೆ ಎಲ್ಲ ಪೇಷಂಟ್ ಆಯ್ತು, ಯಾರು ಮಗು ಎತ್ಕೊಂಡ್ ಬಂದಿದ್ರು, ಯಾರು ಇಲ್ಲೇ ಇಲ್ವಲ್ಲ ಅಂದ್ಬಿಟ್ಟು ನಾನು ಹೊರಟೋದೆ. ನಾನು ಅದನ್ನ ಮರ್ತು ಬಿಟ್ಟಿದ್ದೆ. ನೆಕ್ಸ್ಟ್ ಡೇ ಬಂದು ಕೂತ್ಕೊಂಡು ಪೇಷಂಟ್ ನೋಡ್ತಾ ಇದ್ದೆ. ಅವರು ಮತ್ತೆ ಬಂದ್ರು, ಏನು ಇದು, ನಿನ್ನೆ ನೋಡಿದ್ನಲ್ಲ ನೈಟು, ಎಲ್ಲಿ ಏನು? ಇಲ್ಲ ಸರ್, ನಮ್ಮ ಮಗು ತುಂಬಾ ಹೈ ಫೀವರು, 103, 104 ಇತ್ತು, ನಿಮ್ಗೆ ಅಪಾಯಿಂಟ್ಮೆಂಟ್ ಸಿಗ್ಲಿಲ್ಲ, ತುಂಬಾ ರಶ್ ಇದ್ದಿದ್ದು, ಡಾಕ್ಟರ್ ಹೊರಗಡೆ ಹೋಗ್ಬೇಕು ಅಂದ್ಬಿಟ್ಟು, ಅದಕ್ಕೆ ನಾನು ನನ್ನ ಮಗನ್ನ ಬಾಗಿಲು ತೆಗೆಸ್ಬಿಟ್ಟು ನಿಮ್ಮನ್ನು ತೋರಿಸ್ದೆ ಅಷ್ಟೇ, ಆಮೇಲೆ ಮನೆ ಕರ್ಕೊಂಡು ಹೋದೆ, ಜ್ವರ ಈಗ ಪೂರ್ತಿ ವಾಸಿ ಆಗಿದೆ. ನಾನು ಹೇಳಿದೆ ಕರೆಕ್ಟ್. ಅದು ನನಗೆಲ್ಲ ನಾನು ಹೇಳ್ತೀನಿ, ಇದು ಒಂದು ನಂಬಿಕೆ. ಆ ತರ ಯಾವ್ದು ವಾಸಿ ಆಗಲ್ಲ ಮೇಡಮ್. ಬಟ್ ಏನಾಗುತ್ತೆ ಅಂದ್ರೆ ನಮ್ಗೆ ಮನಸ್ಸಿಂದ ಬರಬೇಕು. ಆ ಒಂದು ನಂಬಿಕೆ ಅನ್ನೋದಿರುತ್ತಲ್ಲ, ಆ ವಿಶ್ವಾಸ ಯಾವತ್ತೂ ಕ್ಯೂರ್ ಮಾಡುತ್ತೆ. ಅದು ನಾನು ತುಂಬಾ ಜನದನ್ನ, ನನ್ನ ಪೇಷಂಟ್ಸ್ ಎಸ್ಪೆಷಲಿ ನಾನು ನೋಡಿದ್ದೀನಿ. ಸರ್, ನಿಮ್ಮನ್ನು ನೋಡಿದ್ರೆ ಸಾಕು ನಮ್ಗೆ ಅರ್ಧ ಕಾಯಿಲೆ ವಾಸಿ ಆಗುತ್ತೆ. ಈ ತರ ತುಂಬಾ ಜನ ಯಾಕೆ ಹೇಳ್ದ, ಅವ್ನು ಎಷ್ಟೇ ಬಿಸಿ ಇದಾರೆ, ಅವ್ರು ಹೇಳಿದ್ರು ಬಿಸಿ ಇದಾರೆ ಅಂದ್ರೆ ಒಂದ್ಸಲ ನಾನು ಡಾಕ್ಟರ್ ಮುಖ ನೋಡ್ಬಿಟ್ರೆ ಸಮಾಧಾನ, ನನ್ ವಾಸಿ ಆಗ್ಬಿಡ್ತಾನೆ, ನನ್ ಮಗ ವಾಸಿ ಆಗ್ಬಿಡ್ತಾನೆ ಅನ್ನೋದು ಅವ್ರಿಗೆ ಆ ಮನಸ್ಸಲ್ಲಿ ಆ ನಂಬಿಕೆ ಇತ್ತು ನೋಡಿ. ಆ ನಂಬಿಕೆನೆ ಅದು ವಾಸಿವಾಗಿದೆ. ನಾನು ಇವತ್ತು ಹೇಳ್ತೀನಿ, ಆ ನಂಬಿಕೆನೆ ಅರ್ಧ. ಈಗ ನೀವು ಒಂದು ಜ್ವರ ಅಂತ ಬಂದಾಗ ನಾವು ನಿಮ್ ಜೊತೆ ಮಾತಾಡ್ತಿರ್ತೀವಿ, ಒಂದು ನಂಬಿಕೆಯಿಂದ ಬಂದಿರ್ತಾರಲ್ಲ, ಅದು ಅರ್ಧ ಅಲ್ಲಿ ಕ್ಯೂರ್ ಮಾಡಿರುತ್ತೆ. ಇನ್ನು ಅರ್ಧ ನಾವು ಕೊಡೋ ಮೆಡಿಸನ್ ಅಲ್ಲಿ. ಮೇಡಮ್, ನಾವು ಬೆಳಿಗ್ಗೆ ಹೊತ್ತು ದಿನ ಒಂದು 20ರಿಂದ 30 ಪೇಷಂಟ್ಸ್ಗಳದ್ದು ಕಾಲ್ ಗಾಯಗಳು ಬರ್ತಾರೆ, ಊರೂರಿಂದ ಬರ್ತಾರೆ. ಪ್ರತಿಯೊಂದು ಪೇಷಂಟ್ ಅಷ್ಟು ಎಷ್ಟೊಂದ್ಸಲ ಕಾಲ್ಗಳು ನಾನು ಕ್ಲೀನ್ ಮಾಡ್ತಾ ಇರ್ತೀನಲ್ಲ, ಇವತ್ತುವರೆಗೂ ಅನ್ಸಲ್ಲ ಮೇಡಮ್. ಏನಕ್ಕೆ ಅಂತ ಕೇಳಿ, ಅವ್ರನ್ನ ಟ್ರೀಟ್ ಮಾಡುವಾಗ ಮಲಿಕೊಂಡಿರ್ತಾರೆ ಪಾಪ, ಎಷ್ಟು ನೋವಿಂದ ಬಂದಿರ್ತಾರೆ, ಎಷ್ಟೋ ಕಡೆಯಿಂದ ಟ್ರೀಟ್ ಆಗಿ ವಾಸಿ ಆಗಿಲ್ಲ ಅಂತ ಒಂದು ನಂಬಿಕೆ ನಿಮ್ಮ ಹೆಸರು ಹೇಳಿದ್ರು ಅಂತ ಬಂದಿರ್ತಾರೆ. ಆಮೇಲೆ ಕ್ಯೂ ಎಲ್ಲ ತೆಗಿತಾ ಇರ್ತೀವಲ್ಲ ಮೇಡಮ್, ಅದನ್ನೆಲ್ಲ ತೆಗ್ತಾ ಇರೋ ಪಾಪ ಅವ್ರ ನೋವನ್ನು ನಾವು ನೋಡ್ತಾ ಇರ್ತೀವಿ. ಸೊ ನನಗೆ ಅದು ಏನೋ ಅನ್ಸೋದಿಲ್ಲ. ಅವ್ರು ಎಷ್ಟೋ ಜನ ನನಗಿಂತ 70 ವರ್ಷ 80 ವರ್ಷ ಇರೋರು ನನ್ನ ಕಾಲೆಲ್ಲ ಕ್ಲೀನ್ ಮಾಡಿದ್ಮೇಲೆ ಎದ್ಬಿಟ್ಟು ನನಗೆ ಕಣ್ಗೊತ್ಕೊಂಡಿದ್ದಾರೆ. ಕೆಲವೊಬ್ರು ನನ್ನ ಕಾಲಿಗೆ ನಮಸ್ಕಾರ, ಬೇಡ ದಯವಿಟ್ಟು ಬೇಡ. ಇಲ್ಲ ಡಾಕ್ಟ್ರೆ, ನೀವು ನಮ್ಮ ಕಾಲು ಮುಟ್ಟುತ್ತೀರಾ, ಕೈಯಲ್ಲಿ ಇದೇ ಗ್ಲೌಸ್ ಹಾಕೊಂಡು ಇಷ್ಟು ಕ್ಯೂ, ಅದೇ ಕೈಯಲ್ಲಿ ಹೋಗ್ಬಿಟ್ಟು ಆಮೇಲೆ ನೀವು ಊಟ ಮಾಡ್ತೀರಾ, ನಿಮ್ಗೇನು ಅನ್ಸಲ್ಲ. ನಾನು ಏನು ಹೇಳ್ತೀನಿ ಗೊತ್ತಾ ಮೇಡಮ್,
ದಿನಕ್ಕೆ 20ರಿಂದ 30 ಜನ ನನ್ನ ಹಾಸ್ಪಿಟ್ಲಿಗೆ ದೇವ್ರಗಳ ಥರ ಬರ್ತೀರಾ, ನಿಮ್ಮ ದಿನ ಪಾದ ಪೂಜೆ ಮಾಡ್ತೀನಿ. ಈ ಅದೃಷ್ಟ ಯಾರಿಗೆ ಸಿಗುತ್ತೆ? 30 ಜನದ್ದು ಪಾದ ಪೂಜೆ ಮಾಡ್ತೀನಿ. ಅದ್ರ ಜೊತೆಗೆ ನಿಮ್ಗೆ ಏನ್ ಸಿಗ್ತದೆ ಗೊತ್ತಾ ಡಾಕ್ಟರ್? ಅವ್ರ ಆಶೀರ್ವಾದ. ಎಸ್, ಅದೇ ಮೇನ್. ಆ ಆಶೀರ್ವಾದ, ಯಾಕೆಂದ್ರೆ ಆ ಮನಸ್ಸು ತುಂಬಾ ಆಶೀರ್ವಾದ ಕೊಟ್ಟು ಹೋಗ್ತಾರಲ್ಲ, ತುಂಬಾ ಹೇಳ್ತಾರಲ್ಲ ಅವರು, ನಿಜವಾಗ್ಲೂ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅದು ನನಗೆ ಇವತ್ತೂ ಅಷ್ಟೇ ಸ್ಯಾಟಿಸ್ಫ್ಯಾಕ್ಷನ್. ನಾನು ಇವತ್ತುವರೆಗೂ ಅದನ್ನ ಕೆಟ್ಟದ್ದು, ಗಲೀಜು, ಅಷ್ಟು ಕ್ಯೂ ವಾಸನೆ. ಎಷ್ಟೋ ಸಲ ನಮ್ಮ ಸ್ಟಾಫ್ಗಳು ವಾಂತಿ ಮಾಡಿದ್ದಾರೆ ಆ ಸ್ಮೆಲ್ಗೆ, ಆಮೇಲೆ ತಲೆ ಸುತ್ತು ಬಂದು ಬಿದ್ದಿದ್ದಾರೆ. ಬಟ್ ಅದು ಜನರಲಿ ಎಲ್ಲರೂ ಅಷ್ಟೊಂದು ಕ್ಯೂ, ಅಷ್ಟೊಂದು ಸ್ಮೆಲ್ ನೋಡಿದಾಗ ಒಂದೊಂದ್ಸಲಿ ಅನಿಸುತ್ತೆ. ಬಟ್ ನಾವು ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ನಾವು ಅವ್ರಿಗೆ ಅದನ್ನು ಕ್ಯೂರ್ ಮಾಡಿದ್ರೆ ಅವ್ರಿಗೊಂದು ಲೈಫ್ ಸಿಗುತ್ತೆ ಅಂದರೆ ಎಷ್ಟು ಸಂತೋಷ ಆಗುತ್ತೆ. ನಾನು ಇದನ್ನು ಕೇಳ್ಪಟ್ಟೆ ಡಾಕ್ಟರ್, ನಮ್ಮ ಕನ್ನಡದ ಚಿತ್ರನಟ ಕ್ರೇಜಿ ಸ್ಟಾರ್ ರವಿಚಂದ್ರನ್ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದಾರೆ ಅಂತ. ಅವ್ರ ಫ್ಯಾಮಿಲಿ ಎಲ್ಲರೂ ನಿಮ್ಮ ಹತ್ರನೇ ಬರ್ತಾರೆ ಟ್ರೀಟ್ಮೆಂಟ್ ಅಂತ ಕೇಳಿದ್ರೆ. ವೈಫು ಮತ್ತೆ ನಮ್ಮ ವೈಫು ಕ್ಲೋಸ್ ಫ್ರೆಂಡ್. ತುಂಬಾ ಸಂತೋಷ ಇರ್ತಾರೆ. ನೋಡಿ ಯಾವ ಮಟ್ಟಿಗೆ ನೀವು ಸಾಧನೆ ಮಾಡಿದ್ದೀರಾ ಅಂತಂದ್ರೆ, ಯಾವ ಮಟ್ಟಿಗೆ ನೀವು ರೀಚ್ ಆಗಿದ್ದೀರ ಅಂದ್ರೆ ಅದು ಎಲ್ಲೆಲ್ಲೋ ರೀಚ್ ಆಗ್ಬಿಟ್ಟಿದೆ. ಡಾಕ್ಟರ್ ಸುರೇಶ್ ಅನ್ನೋರು ಒಬ್ರು ಇದ್ದಾರೆ, ಅಲ್ಲಿ ಹೋದ್ರೆ ಸರಿ ಹೋಗುತ್ತೆ ಅನ್ನೋದು ಇದೆಯಲ್ಲ, ಅದೇ ಪ್ಲಸ್ ಪಾಯಿಂಟ್. ಅದು ಜನಗಳಿಗೆ ಒಂದು ನಂಬಿಕೆ. ಆಕ್ಚುಲಿ ಆ ನಂಬಿಕೆನ ಉಳಿಸ್ಕೊಂಡು ಹೋಗೋದೇ ಕಷ್ಟ ಮೇಡಮ್. ಎಷ್ಟು ಸಲ ಬಂದಿದ್ದಾರೆ ರವಿ ಸರ್ ಇಲ್ಲಿ? ತುಂಬಾ ಸಲ ಬಂದಿದ್ದಾರೆ, ಮೋರ್ ದೆನ್ ಒಂದು 8 to 10 ಟೈಮ್ಸ್ ಬಂದಿರಬೇಕು. ಬೇರೆ ಬೇರೆ ಆಕ್ಟರ್ಗಳು ಯಾರು ಬರ್ತಾರ? ನನಗೆ ಬೇರೆ ಆಕ್ಟರ್ ಅಂದ್ರೆ ಇವರು ಪ್ರೇಮು, ನಾವು ಜಿಮ್ನಾಶಿಯಂಗೆ ಹೋಗ್ತಿದ್ದೆ, ಅಲ್ಲಿ ಪರಿಚಯ ಇದ್ರು. ಅವ್ರು ನನಗೆ ರೇಗಿಸ್ತಾ ಇದ್ರು, ನೀ ಸ್ಮಾರ್ಟ್ ಆಗಿದ್ಯಾ, ನೀನ್ ಏನಾದ್ರು ಮೂವಿ ಲ್ಯಾಂಡ್ ಬಂದ್ರೆ ಎತ್ತಕೊಂಡು ಹೊರಟೋಗ್ತದೆ ಅಂತ. ಪ್ರೇಮ್ ಅವರು ಪರಿಚಯ ಇದ್ದಾರೆ. ಆತರ ದೊಡ್ಡ ದೊಡ್ಡ ಕಲಾವಿದರಿಗೂ ನೀವು ಇದ್ ಮಾಡಿದಿರ ಪರಿಚಯ ಇದೆ ಮೇಡಮ್. ಯಾಕಂದ್ರೆ ನನಗೆ ಡಾಕ್ಟರ್ ಆಗ್ಲಿಲ್ಲ ಅಂದ್ರೆ ಆಕ್ಟರ್ ಆಗ್ಬೇಕು ಅಂತ ಇತ್ತು. ಬಟ್ ಆಸೆ ನೆರವೇರ್ಲಿಲ್ಲ. ಅಮ್ಮನ್ಗೋಸ್ಕರ ಡಾಕ್ಟರ್ ಆದ್ರಿ, ಇಲ್ಲಾಂದ್ರೆ ಆಕ್ಟರ್ ಆಗ್ತಿದ್ರಿ? ಆಕ್ಟರ್ ಆಗ್ತಿದ್ನೋ ಗೊತ್ತಿಲ್ಲ. ಬಟ್ ಅಮ್ಮನಿಗೋಸ್ಕರ ಮಾಡಿದಕ್ಕೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್. ಎಲ್ಲಾರು ಅವ್ರ ಫೀಲ್ಡ್ ಅಲ್ಲಿ ಅಚೀವ್ಮೆಂಟ್ ಅಂತ ಇರ್ತಾರೆ. ಸೊ ಅಚೀವ್ ಮಾಡ್ಬಿಟ್ರೆ ಸಾಕು ಮೇಡಮ್, ಒಂದು ನೆಮ್ಮದಿ, ಸ್ಯಾಟಿಸ್ಫ್ಯಾಕ್ಷನ್. ನೀವು ಮಾತಾಡೋ ಭಾವನೆಗಳಲ್ಲಿ ಗೊತ್ತಾಗ್ಬಿಡುತ್ತೆ. ನೀವು ಆರ್ಟಿಸ್ಟಿಕ್ ಆಗಿ ಅದ ಫೇಸ್ ಇದೆಯಲ್ಲ, ತುಂಬಾ ಚೆನ್ನಾಗಿದೆ. ಹ್ಯಾಂಡ್ಸಮ್ ಆಗಿ ಒಂದು ಹ್ಯಾಂಡ್ಸಮ್ ಡಾಕ್ಟರ್ ಸಿಕ್ಕಿದ್ರೆ ಎಲ್ಲಾ ಪೇಷಂಟ್ಗಳಿಗೂ ನೋಡಿ ಮೇಡಮ್, ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀನಿ. ಡಾಕ್ಟರ್, ನಿಮ್ ಮದುವೆ ಯಾವಾಗ ಆಯ್ತು? ಮದುವೆ ಆಗಿ ಈಗ ಒಂದು 24 years ಆಗ್ತದೆ. ಲವ್ ಮ್ಯಾರೇಜ್ ಅಂದ್ರಿ, ಮಧ್ಯದಲ್ಲೇ ಮಾತು ನಾವು ಬಿಲ್ಬಿಟ್ಟು ಬೇರೆ ಮಾತಾಡಿದ್ವಿ. ಹೇಗೆ ಲವ್ ಮ್ಯಾರೇಜ್ ಆಯ್ತು? ನೀವೇ ಡವ್ ಹೊಡೆದ್ರ, ಅವರೇ ಹೊಡೆದ್ರ? ಹೆಂಗಾಯ್ತು ಅನ್ನೋದು ಗೊತ್ತಿಲ್ಲ. ನಮ್ಮ ಹಾಸ್ಪಿಟಲ್ ಅಲ್ಲಿ ಅವರು ಒಬ್ರು ಸ್ಟಾಫ್ ಆಗಿ ಬಂದಿದ್ದು, ಇಲ್ಲಿ ಕೆಲಸ ಮಾಡ್ತಿದ್ರು. ಬಟ್ ಕಷ್ಟದಲ್ಲಿ ನನ್ನ ಜೊತೆ ಇದ್ರು. ಎಷ್ಟೋ ಜನ ಸ್ಟಾಫ್ ಇಲ್ದಾಗ ಅವ್ರ ಜೊತೆಲಿ ಇದ್ರು, ವರ್ಕ್ ಮಾಡ್ತಾ ಇದ್ರು ಡೇ ಅಂಡ್ ನೈಟ್. ನಮ್ಮಲ್ಲೆಲ್ಲ ಏನಾಗ್ತಿತ್ತು ಅಂದ್ರೆ, ಅವಾಗ ರಾತ್ರಿ ಹೊತ್ತು ನಮ್ಮ ಒಂದು 3-4 ಸಲ ಸರ್ಜನ್ಸು ಬೇರೆ ಕಡೆ ವರ್ಕ್ ಮಾಡಿ ರಾತ್ರಿ ಸಾಯಂಕಾಲ 6-7 ಗಂಟೆಗೆ ಬರ್ತಿದ್ರು. ನಮ್ಮಲ್ಲಿ ದಿನಾ ಸರ್ಜರಿ ನಡೀತಿತ್ತು. ಸೊ ರಾತ್ರಿ 7 ಗಂಟೆ 8 ಗಂಟೆಗೆ ಸರ್ಜರಿ ಮಾಡಿ 10 ಗಂಟೆ 11 ಗಂಟೆಗೆ ಸರ್ಜರಿ ಮುಗಿದು ಆ ಪೇಷಂಟ್ ಎಲ್ಲ ಕಂಫರ್ಟ್ ಆದ್ಮೇಲೆ ಹೊರಗಡೆ ಊಟಕ್ಕೆ ಹೋಗ್ತಾ ಇದ್ವಿ. ಸೊ ಆಲ್ಮೋಸ್ಟ್ 365 ದಿನದಲ್ಲಿ ಒಂದು 250 ದಿನ ಆದ್ರೂ ಹೊರಗಡೆ ಊಟ ಅದು ಇದು ಎಲ್ಲ. ಯಾಕಂದ್ರೆ 12 ಗಂಟೆಲಿ ಎಲ್ಲೂ ಸಿಗ್ತಿರ್ಲಿಲ್ಲ, ಹುಡ್ಕೊಂಡು ಹೋಗೋದು, ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಸರ್ಜರಿ ಆಯ್ತಲ್ಲ ಅಂತ. ಸೊ ಆ 11-12 ಗಂಟೆಲೂ ಜೊತೆಯಲ್ಲಿದ್ದು ಸರ್ಜರಿ ಎಲ್ಲ ಹೆಲ್ಪ್ ಮಾಡ್ತಾ ಇದ್ರು. ಸೊ ಅದು ಮನಸ್ಸಲ್ಲಿ ಒಂದ್ ಸ್ವಲ್ಪ ಉಳಿತು, ಜೊತೆಲಿದ್ದಾರೆ. ಯಾರನ್ನೋ ಮದುವೆ ಆಗಿ ಏನೋ ಇದ್ದಾಗ ಇವ್ರ ಜೊತೆಲಿ ಇರ್ತಾರೆ ಅಂಡ್ ಎಲ್ಲಾನು ಗೊತ್ತಿದೆ. ಸೊ ನನಗೆ ಹೆಲ್ಪ್ ಆಗುತ್ತೆ, ಒಂದು ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡ್ರ ಅಥವಾ ಪ್ರೀತಿ ಬೆಳೆಯುತ್ತೆ. ಯಾವತ್ತಷ್ಟೇ ಪ್ರೀತಿ ಬೆಳಿಬೇಕು ಅಂದಾಗ ನಮಗೆ ಅರ್ಥ ಆಗೋಂಗೆ ಒಬ್ರು ಇರ್ಬೇಕು. ಹಲೋ, ಇವ್ರಿಗೆ ರವಿಶಂಕರ್ ರವಿಕುಮಾರ್ ಅಂತ. ಮದುವೆ ಆಗಿ 24 ವರ್ಷ ಆಗ್ತದೆ. ಮಕ್ಕಳು 2 ಇದ್ದಾರೆ ಮೇಡಮ್. ಒಬ್ಬ ಇಂಜಿನಿಯರಿಂಗ್ ಮಗ, ಮಗಳು ಈಗ 2nd PUC. ಮಕ್ಕಳಿಗೆ ಯಾರಾದ್ರೂ ನಾನು ಡಾಕ್ಟರ್ ಆಗ್ಬೇಕು ಅಪ್ಪಂತಾರ ಅಂತ ಏನಾದ್ರು? ಇಬ್ರಿಗೂ ಎಗೇನೆಸ್ಟ್ ಬಿಗಿನಿಂಗ್ ಅಲ್ಲಿ ಯಾವುದೇ ಕಾರಣಕ್ಕೂ ನನಗೆ ಫೋರ್ಸ್ ಮಾಡುವ. ಮಗ ಇಂಜಿನಿಯರಿಂಗ್ ಹೋದ, ಮಗಳು ಈಗ 2nd PUC. ನೋಡಮ್ಮ ಎಲ್ಲ ರೆಡಿಮೇಡ್ ಇದೆ, ನೀನ್ ಬಂದು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಅಂತ. ಇಲ್ಲ, ನಿನ್ ತರ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕಷ್ಟಪಟ್ಕೊಂಡು ರಾತ್ರಿ ಮಧ್ಯರಾತ್ರಿ ಎಲ್ಲ ಎದ್ದೋಡೋಗೋದು ನನ್ಗೆ ಆ ತರ ಎಲ್ಲ ಮಾಡಕ್ ಇಷ್ಟ. ಇಲ್ಲಿ ಡೆಡಿಕೇಶನ್ ಬೇಕು. ನಾವು ಫೀಲ್ಡ್ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಡೆಡಿಕೇಶನ್ ಬೇಕು. ನಾವು ತಗೊಂಡಿರೋ ವೃತ್ತಿಗೆ ನಾವು ನ್ಯಾಯ ಕೊಡಬೇಕು ಅನ್ಸುತ್ತೆ.
ನೀವೊಂದು ಫೋಟೋ ತೋರಿಸಿದ್ರಿ ನನಗೆ, ಒಂದು ಕಾಲು ಗಾಯ ಆಗಿದ್ದ ಫೋಟೋ ತೋರಿಸಿದ್ರಿ. ಆ ಪೇಷಂಟ್ ಇವಾಗ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಮೇಡಮ್. ಅವರು ನೀವು ಯಾವ ರೀತಿ ಟ್ರೀಟ್ಮೆಂಟ್ ಮಾಡಿದ್ರಿ? ಒಂದು ಹಾಸ್ಪಿಟಲ್ ಹೆಸರು ಬೇಡ, ಒಂದು ದೊಡ್ಡ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರು. ಕಾಲು ಗಾಯ ಆಗಿ ಗ್ಯಾಂಗ್ರೀನ್ ಆಗಿ ಕೊಳ್ತೋಗಿತ್ತು. ICU ನಲ್ಲಿದ್ದರು. ಸೆಪ್ಟಿಸಿಮಿಯಾ ಅಂತ ಹೇಳ್ತೀವಿ, ಇನ್ಫೆಕ್ಷನ್ ಎಲ್ಲ ಆಗಿ ಕಿಡ್ನಿ ಎಲ್ಲ ಇನ್ಫೆಕ್ಟ್ ಆಗಿತ್ತು. ಸೊ ಆ ಟೈಮಲ್ಲಿ ಆ ವ್ಯಕ್ತಿ ನೆಕ್ಸ್ಟ್ ಡೇ ಸರ್ಜರಿ ಇತ್ತು, ತುಂಬ ಅಳ್ತಾ ಇದ್ರಂತೆ. ಪಕ್ಕದ ಪೇಷಂಟ್ ಅಂಡ್ ಅಟೆಂಡರ್ ಬಂದ್ಬಿಟ್ಟು ಯಾಕೆ ಇಷ್ಟೊಂದು ಹೇಳ್ತಿದ್ದೆ, ಇಲ್ಲ ನಾಳೆ ಕಾಲು ತೆಗೆದು ಬಿಡ್ತಾರೆ, ನನಗೆ ಇನ್ನು ಚಿಕ್ಕ ವಯಸ್ಸು, ಅಂದರೆ ಈಸ್ ಜಸ್ಟ್ 42 years, ಕಾಲು ತೆಗೆದು ಬಿಟ್ರೆ ಆಮೇಲೆ ಅವರು ಡಾಕ್ಟ್ರನ್ನು ಗ್ಯಾರಂಟಿ ಕೊಡ್ತಿಲ್ಲ, ಯಾಕೆಂದರೆ ಇನ್ಫೆಕ್ಷನ್ ಜಾಸ್ತಿ ಇದೆ, ಕಿಡ್ನಿಗೆಲ್ಲ ಎಫೆಕ್ಟ್ ಆಗಿದೆ, ಏನು ಬೇಕಾದ್ರೂ ಆಗ್ಬೋದು ಅಂತ. ಅದಕ್ಕೆ ತುಂಬಾ ಇದು ಮಾಡಿ ಅಳ್ತಾ ಇದ್ರು. ಆಗ ಅವರು ಯಾಕೆ ಡಾಕ್ಟರ್ ಸುರೇಶ್ ಅಂತಿದ್ದಾರೆ ರಾಜಾಜನ್, ಒಂದ್ಸಲ ಯಾಕೆ ಹೋಗಿ ಮೀಟ್ ಮಾಡಬಾರ್ದು ಅಂತ ಹೇಳಿದ್ರು. ಅವನು ಅವತ್ತು ರಾತ್ರಿನೇ ಅವರು 10:30 11 ಗಂಟೆಲಿ ಹೇಳಿರೋದು, 12:30ಗೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದ್ಬಿಟ್ಟೆ ಗಣೇಶ್ ಮೆಡಿಕಲ್ ಅಡ್ವೈಸ್. ನಾನು ಬೆಳಿಗ್ಗೆ ಬಂದು ನೋಡಿದ್ರೆ ಒಂದು ವಾರ್ಡಲ್ಲಿ ತುಂಬ ಸ್ಮೆಲ್ಲು, ಏನು ಇಷ್ಟೊಂದಿದೆ ಏನು ಅಂದರೆ, ಇಲ್ಲ ಹಿಂಗೆ ರಾತ್ರಿ ಬಂದಿದ್ದಾರೆ ನಿಮ್ಮನ್ನು ನೋಡಿಕೊಂಡು. ಆಮೇಲೆ ಕರ್ಕೊಂಡೋಗಿ ಮೈನರ್ ಓಟಿನಲ್ಲಿ ನೋಡಿದ್ರೆ ಫೌಲ್ ಸ್ಮೆಲ್ಲು, ಪೇಷಂಟು ಸ್ವಲ್ಪ ಸಿಕ್ಕಾಗಿದ್ರು. ಯಾಕೆ ಬಂದ್ರಿ ಸರ್? ನಾನು ಆ್ಯಕ್ಚುಲಿ ಬೈದೆ ಅವ್ರಿಗೆ, ಇಷ್ಟೊಂದು ಸಿಕ್ಕಿದ್ದೀರಾ, ನಮ್ಮಲ್ಲಿ ಇಟ್ಸ್ ನಾಟ್ ಎ ಬಿಗ್ ಹಾಸ್ಪಿಟ್ಲು, ಅಂಥ ದೊಡ್ಡ ಹಾಸ್ಪಿಟ್ಲಿಂದ ಯಾಕೆ ಬಂದರೆ? ಅವನು ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳಿದೆ, ಇಲ್ಲ ಡಾಕ್ಟ್ರೆ, ಬೇಕಾದ್ರೆ ನಾನು ಇನ್ನೊಂದು 6 ತಿಂಗಳಾದರೆ ಎಕ್ಸ್ಟ್ರಾ ಬದುಕಿರ್ತೀನಿ, ಬಟ್ ನಾನು ಕಾಲು ತೆಗಿಬೇಡಿ. ಸೊ ಅದು ನನಗೆ ಒನ್ ಆಫ್ ದಿ ಚಾಲೆಂಜಿಂಗ್ ಕೇಸ್, ಬಹಳ ಚಾಲೆಂಜ್, ವೆರಿ ಚಾಲೆಂಜ್. ಸೊ ಆ ಪೇಷಂಟಿಗೆ ಏನಾದರೂ ಅಲ್ಲಿ ನೋಡೇ ಬಿಡೋಣ ಅಂತ ಪ್ರಯತ್ನ ಮಾಡಿದೆ ಮೇಡಮ್. ಅದು ನಿಮಗೆ ಫೋಟೋಗಳು ಆಮೇಲೆ ತೋರಿಸ್ತೀನಿ. ಸೊ ಒಂದು ಕಾಲು ವರ್ಷ ತಗೊಂತು ನನಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ. ಅಂದರೆ ಡೈಲಿ ಬರ್ತಿದ್ರು, ಆಮೇಲೆ ಆಲ್ಟರ್ನೇಟ್ ಡೇಸು ಆ ಥರ ಎಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಆಯಿತು. ಇವತ್ತು ಆ ವ್ಯಕ್ತಿ ಹೇಗಿದ್ದಾರೆ? ಈಗ ಚೆನ್ನಾಗಿ ಅದು ಓಡಾಡಿಕೊಂಡು ಆಫೀಸ್ಗೆಲ್ಲ ಹೋಗ್ತಿದ್ದಾರೆ. ಮಗು ಕೂಡ ಆಗಿದೆ. ಮಗು ಕೂಡ ಪ್ರತಿ ಸಲನೂ ಬರ್ತಾರೆ. ಬಂದಾಗೆಲ್ಲ ಅವರು ಏನಾದ್ರು ಅವ್ರ ಮನೇಲಿ ಫೆಸ್ಟಿವಲ್ ಏನೇ ಇದ್ರು ಬಂದು ಫಸ್ಟ್ ಕರೆಯೋದೇ ನನ್ನನ್ನು. ತುಂಬ ಪ್ರೀತಿಯಿಂದ ಬಂದು ಮಾತಾಡಿಸ್ಕೊಂಡು ಹೋಗ್ತಾರೆ. ಅದು ನನಗೆ ಜೀವನದಲ್ಲಿ ಕೊಟ್ಟಂತ ಹೈಯೆಸ್ಟ್ ರಿವಾರ್ಡ್ಸು ಮತ್ತು ಸ್ಯಾಟಿಸ್ಫ್ಯಾಕ್ಷನ್. ಆ ಪೇಷಂಟ್ ಡಾಕ್ಟರ್ ಎಷ್ಟು ಅವಾರ್ಡ್ಸ್ ಎಲ್ಲ ಬಂದಿದೆ ನಿಮಗೆ ನಿಮ್ಮ ವೃತ್ತಿಗೆ? ಸಣ್ಣ ಪುಟ್ಟ ಅವಾರ್ಡ್ಗಳು ಬರ್ತಾ ಇರುತ್ತೆ ಮೇಡಮ್. ಬಟ್ ನನಗೆ ಅವಾರ್ಡ್ಗಿಂತ ಪೇಷಂಟ್ಸ್ಗಳು ಅವ್ರ ಪ್ರೀತಿಯಿಂದ ಮಾತಾಡ್ತಾರೆ, ಸ್ಯಾಟಿಸ್ಫೈ ಆಗಿ ಹೋಗ್ತಾರಲ್ಲ, ಅದು ನಂಗೆ ತುಂಬ ಸಮಾಧಾನ. ಇದುವರೆಗೆ ಎಷ್ಟು ಸರ್ಜರಿಗಳಾಗಿದೆ ಇಲ್ಲಿ? ಹೇಳಿದ್ನಲ್ಲ ಮೇಡಮ್, ಒಂದು 22,000 ಪೇಷಂಟ್ ಡಯಾಬಿಟಿಕ್ ವುಂಡಿಂದ ನಾನು ಟ್ರೀಟ್ ಮಾಡಿದ್ದೀನಿ ಇಲ್ಲಿವರೆಗೂ. ತುಂಬ ಜನ ಇಂಪ್ರೂವ್ ಆಗಿದೆ. ಇನ್ನೊಂದು ಚಿಕ್ಕ ಒಂದು ಸ್ಟೋರಿ ಹೇಳ್ತೀನಿ. ಒಂದು ಪೇಷಂಟು ಅವ್ರದ್ದು ಒಂದು 10 ಎಕರೆ ಲ್ಯಾಂಡ್ ಇತ್ತು, ಒಂದು ಬೇರೆ ಪ್ಲೇಸಿಂದ, ದಾವಣಗೆರೆ ಆ ಕಡೆ ಹೊರಗಡೆಯಿಂದ. ಅವರು ಅಲ್ಲಿವರೆಗೂ ಎಲ್ಲನೂ ಒಂದು 6 ಇಂದ 7 ಎಕರೆ ಕಳ್ಕೊಂಡಿದ್ದಾರೆ. ಕಾಲು ಗಾಯಗಳಿಗೆ ಟ್ರೀಟ್ಮೆಂಟ್ ಎಲ್ಲ ಕಡೆ ಹೋಗಿದ್ದಾರೆ, ಎಲ್ಲೂ ವಾಸಿ ಆಗಿಲ್ಲ. ಎಲ್ಲ ಅಂದರೆ ಚಿಕ್ಕ ಚಿಕ್ಕ ಅಮೌಂಟ್ ಅಲ್ಲಿ ಇದೆಲ್ಲ. ಈಗಿನ ಥರ ಎಲ್ಲ ಕೋಟ್ಯಾಂತರ ಇರಲಿಲ್ಲ. ಆವಾಗ 50,000 25,000 ಅವಾಗೆಲ್ಲ ಅದು ಅದನ್ನೆಲ್ಲ ಕೊಟ್ಟು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಅವ್ರಿಗೇನು ಅಂದರೆ ನನ್ನ ಗಂಡನ ಕಾಲು ಉಳಿಲಿ ಅನ್ನೋ ಒಂದು ಇದಿತ್ತು, ಎಕರೆ ಆಮೇಲೆ ಏನಾದ್ರು. ಸೊ ಒಂದು 7 ಎಕರೆ ಖರ್ಚಾಗಿದೆ, ಇನ್ನು 3 ಎಕರೆ ಉಳ್ಕೊಂಡಿತ್ತು. ಆಗ ಯಾರೋ ಒಬ್ಬರು ಬಂದು ಹೇಳಿದ್ರಂತೆ, ಹಿಂಗೆಲ್ಲ ಆಗಿದೆ, ಡಾಕ್ಟರ್ ಸುರೇಶ್ ಅಂತ ಇದ್ದಾರೆ ಬೆಂಗಳೂರಲ್ಲಿ. ಅವ್ನು ಬೈದೇ ಬಿಟ್ಟಂತೆ, ಯಾಕೆ ಇರೋ 3 ಎಕರೆನ ಕಳ್ಕೊಂಡ್ಬಿಟ್ಟು ಆ ಯಪ್ಪನಿಗೆ ಕೊಟ್ಬಿಟ್ಟು ನಾನು ಬೀದಿಗೆ ಬರಲ್ಲ ಅಂತ. ಆಮೇಲೆ 2-3 ಸಲ ಹೇಳಿದಂತೆ, ಇಲ್ಲ ಹೋಗ್ಬಾ ಅಂತ. ಅವ್ರು ಹೆಂಗೋ ಅವ್ರ ಹೆಂಡ್ತಿಗೆ ಕನ್ವಿನ್ಸ್ ಆದರು, ಇಲ್ಲ ರೀ ಹೋಗಿ ಬರೋಣ ಬಂದರು ಇಲ್ಲಿ ಕೊನೆಗೆ. ನಾನು ಇನಿಷಿಯಲಿ ಏನು ಹೇಳಿದ್ರು ಆ ವ್ಯಕ್ತಿ ನನ್ನ ಬಗ್ಗೆ ಒಂಥರ ಆ ಮುಖದಲ್ಲೇ ಇತ್ತು, ನೆಗೆಟಿವ್ ಇತ್ತು ಅವರಲ್ಲಿ. ಎಲ್ಲರೂ ಹೇಳ್ತಿರೋದು ಇವರು ಹೇಳ್ತಾವ್ರೆ ಅನ್ನೋದಿದ್ದಾರೆ. ಸೊ ನಾನು ತಗೊಂಡು ಪ್ರಯತ್ನ ಮಾಡ್ತೀನಿ ಅಂದ್ಬಿಟ್ಟು ಸ್ವಲ್ಪ ಮಾಡೋಣ ಅಂತ. ಈ ಕತೆ ನನಗೆ ಹೇಳಿರ್ಲಿಲ್ಲ ಅವರು, ಇಷ್ಟು ಎಕರೆ ಎಲ್ಲ ಲ್ಯಾಂಡ್ ಹೋಗಿದೆ, ಇನ್ನಿರೋದು 3 ಇದು ಅಂತ. ಆ ವ್ಯಕ್ತಿ ಬಂದಿದ್ದೆ ಹೆಂಗೆ ಅಂತೆ, ಆಯ್ತು ನೀನು ಹೇಳ್ತಿದ್ದೆ ಅಂತ ಅವ್ರ ಹೆಂಡತಿಗೆ ಹೇಳಿದ್ದಂತೆ, ಈ 3 ಎಕರೆನೂ ಮಾರ್ಬಿಟ್ಟು ರೋಡ್ ಬಂದ್ಬಿಡೋಣ, ಆ ಯಪ್ಪನ್ ಕೊಟ್ಬಿಟ್ಟು ಅಂತ ಬಂದಿರೋದು. ಸೊ ಟ್ರೀಟ್ಮೆಂಟ್ ತೊಗೊಂಡೆ, 6 ಇಂದ 7 ತಿಂಗಳು ತೊಗೊಂಡು ಪೂರ್ತಿ ಚೆನ್ನಾಗಾದ್ರು. ಚೆನ್ನಾಗಾಗಿ ಈಗ ಸುಮಾರು ಒಂದು 8-9 ವರ್ಷ ಆಗಿದೆ. ಆಲ್ಮೋಸ್ಟ್ ಇನ್ನು 6 ಎಕರೆ ಲ್ಯಾಂಡ್ ತಗೊಂಡಿದ್ದಾರೆ ವಾಪಸ್ಸು. ಅವರು ಅದೆಲ್ಲ ಆಗಾಗ ಕೊನೆಯಲ್ಲಿ ಒಂದು ದಿನ ಹೇಳಿದ್ರು, ಸರ್ ನಿಮ್ಮ ಬಗ್ಗೆ ನಾನು ಬೈಕೊಂಡೇ ಬಂದಿದ್ದೆ, ಆ 3 ಕಳ್ಕೊಂತೀನಿ ಅಂತ. ಬಟ್ ಆ 3 ಉಳಿತು, ನಾನು ಚೆನ್ನಾಗದೆ, ದುಡಿಯೋಕ್ಕೆ ಶುರು ಮಾಡಿದೆ, ಈಗ ಇನ್ನೂ ಲ್ಯಾಂಡ್ಗಳು ತೊಗೊಂಡಿದ್ದೀನಿ ಅಂತ.
ಎಲ್ಲ ಇಲ್ಲಿ ಬಂದ್ಮೇಲೆ ಸರಿ ಅವ್ರಿಗೆ ಒಂದು ಮಗು ಹುಟ್ಟಿತ್ತು, ಆ ಮಗುಗೆ ನನ್ನ ಹೆಸರಿಟ್ಟವ್ರು. ಇದಕ್ಕಿಂತ ಬೇಕಾ? ಇದು ಒಂದೊಂದ್ಸಲ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ? ಅದು ಇದು ತುಂಬಾ ದೊಡ್ಡ ರಿವಾರ್ಡ್ ಇದು. ಹೌದು, ಅವನ ಮಗುಗೆ ಹೆಸರು ಇಡ್ಬೇಕು ಅಂತಂದ್ರೆ ಅವರೆಷ್ಟು ಮನಸ್ಸಿಗೆ ಅವ್ರು ಖುಷಿಯಾಗಿರ್ಬೇಕು, ತುಂಬಾ ಖುಷಿಯಾಗಿದ್ದಾರೆ ಅಲ್ವಾ? ಈ ತರ ಎಷ್ಟೋ ಇನ್ಸಿಡೆಂಟ್ಸ್ಗಳಿದೆ. ನನಗೆ ಒಂದು ಪೇಷಂಟ್ ಬಂದಿದ್ರು, ಒಂದು 5-6 years ಬ್ಯಾಕು ಒಂದು ಪೇಷಂಟ್ ಬಂದಿದ್ರು. ನಾನು ಪೇಷಂಟ್ ನೋಡ್ತಾ ಇದ್ದೆ, ಬಂದ್ಬಿಟ್ಟು ಸ್ವೀಟ್ ತಂದ್ಕೊಟ್ರು. ನಾನು ಖುಷಿಯಾಗಿ ನೋಡ್ಬಿಟ್ಟು ಅವ್ರಿಗೆ 95 years. 95 years ಅವರು ನಡ್ಕೊಂಡ್ಬಂದು ನನಗೆ ಸ್ವೀಟ್ ಕೊಟ್ಟರು. ನಾನು ಅದನ್ನ ನೋಡ್ಬಿಟ್ಟು ಕಂಗ್ರ್ಯಾಚುಲೇಷನ್ ಸರ್ ಅಂದ್ಬಿಟ್ಟು 90 ಅವ್ರ ಕಾಲಿಗೆ ನಮಸ್ಕಾರ ಮಾಡಿದೆ. ಏನ್ ಸರ್ ಇದು ಮ್ಯಾರೇಜ್ ಆನಿವರ್ಸರಿನಾ ಅಥವಾ ನಿಮ್ಮ ಬರ್ತ್ಡೇನಾ ಅಂತ ಕೇಳಿದೆ. ಎರಡೂ ಅಲ್ಲ ಅಂದ್ರೆ ಮತ್ತೇನ್ ಸರ್ ಇವತ್ತು ನನಗೆ ಸ್ವೀಟ್ ಕೊಡುವಂಥದ್ದು ನೀವು ಇಲ್ಲಿ ಖುಷಿಯಾಗಿ ಬಂದು ಕೊಡ್ತಾ ಇದ್ದೀರಿ. 50 ವರ್ಷ ಆಯ್ತು. ಮದ್ವೆ ಆಗ 50 ವರ್ಷನ ಸರ್? ಮತ್ತೆ ನಾನು ಹೇಳಿದ್ನಲ್ಲ ಸರ್ ಮದ್ವೆ ಆಗಿದೆ ಅಂತ. ಈ ಮದ್ವೆ ವಿಷಯ ಅಲ್ಲಪ್ಪ ಇದು, ನನಗೆ ಸಕ್ಕರೆ ಕಾಯಿಲೆ ಬಂದು ಇವತ್ತಿಗೆ 50 ವರ್ಷ ಆಯ್ತು. ನನಗೆ ಶಾಕ್ ಆಯ್ತು. ಅವರು ಆ ವರ್ಡ್ ಒಂದ್ ಕಡೆ ಖುಷಿ, ಇನ್ನೊಂದ್ ಕಡೆ ಶಾಕ್. 50 ವರ್ಷ ಸಕ್ಕರೆ ಕಾಯಿಲೆ ಆಗಿದೆ ಅಂತ ಸೆಲೆಬ್ರೇಟ್ ಮಾಡುವಂತದ್ದು ಏನಿದೆ ಸರ್ ಅಂದ್ರೆ, ಸರ್ ನನ್ನ ಹತ್ರ ಇಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀನಿ, ಸಕ್ಕರೆ ಕಾಯಿಲೆ ಯಾಕೆ ಬಂತು, ನಾನು ಹೋದ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ, ಸ್ವೀಟೇ ತಿಂದಿಲ್ಲ, ನಾನು ಏನ್ ಕರ್ಮ ಮಾಡಿದ್ದೀನಿ, ನಂಗೆ ಯಾಕೆ ಬಂತು ಅಂತ ಹಳೋರೇ ಇದ್ದಾರೆ ಹೊರತು ಈ ತರ ಖುಷಿಯಾಗಿ ಸ್ವೀಟ್ ಕೊಡೋದನ್ನ ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಏನಕ್ಕೆ ಸರ್ ಅಂತ ಇಲ್ಲ, ಇದಕ್ಕೊಂದು ಬ್ಯಾಕ್ ಗ್ರೌಂಡ್ ಒಂದು ಕತೆ ಇದೆ ಅಂದ್ಬಿಟ್ಟು ಈಗ ನಂಗೆ 95 years, 45 years ಅಲ್ಲಿ ನಂಗೆ ಸಕ್ಕರೆ ಕಾಯಿಲೆ ಬಂದಿತ್ತು. ಅದು ಫಸ್ಟ್ ಹೆಂಗೆ ಗೊತ್ತಾಯ್ತು ಅಂದ್ರೆ, ನಮ್ದು ಒಂದು ಬೆಂಗಳೂರಿನಲ್ಲಿ ಒಂದು ಚಿಕ್ಕ ಮನೆ ಇತ್ತು, ನಮ್ಮ ಹೆಂಡತಿ ಇಲ್ಲೇ ಇರ್ತಿದ್ರು, ನಾನು ಹೊರಗಡೆ ಹೋಗಿ ದುಡಿಯಕ್ಕೆ ಹೋಗ್ತಾ ಇದ್ದೆ, ಊರಿಂದ ಊರು ಸುತ್ಕೊಂಡು ಓಡಾಡ್ತಾ ಇದ್ದೆ. ಎಲ್ಲೋ ಒಂದಿಷ್ಟು ದುಡ್ಡು ಬರೋದು, ಒಂದೊಂದ್ಸಲಿ ದುಡ್ಡು ಇಲ್ಲದ್ರೆ ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಮಲಿಕೊಂಡಿದ್ದೀನಿ ನಾನು, ಅಷ್ಟು ಕಷ್ಟ ಆಯ್ತು. ಸೊ ದುಡ್ಡು ಎಲ್ಲಿ ಬರ್ತಿತ್ತು ಮನೆಗೆ ಒಂದಿಷ್ಟು ಕಳಿಸ್ತಿದ್ದೆ, ನಾನು ಒಂದಿಷ್ಟು ಇಟ್ಕೊಂತಿದ್ದೆ. ಒಂದೊಂದ್ಸಲಿ 1 ತಿಂಗಳು 1.5 ತಿಂಗಳು ಮನೆಗೆ ಬರ್ತಾ ಇದ್ದೆ. ಹಿಂಗೆ ಊರಿಂದ ಊರಿಗೆ ನಾನು ಸೇಲ್ಸು ಅದು ಇದು ಮಾಡ್ಕೊಂಡು ಓಡಾಡ್ತಾ ಇದ್ದೆ. ಈ ತರ ಓಡಾಡ್ತಾ ಇರಬೇಕಾದ್ರೆ ಕೆಲವೊಂದು ಕಸ್ಟಮರ್ ಜೊತೆ ಕೂತ್ಕೊಂಡು ಮಾತಾಡುವಾಗ ಡ್ರಿಂಕ್ಸು, ಸ್ಮೋಕಿಂಗು ಎಲ್ಲನೂ ಕಲಿತೆ. ಸೊ ಯಾವಾಗಂದ್ರೆ ಅವಾಗ ತಿಂತಾ ಇದ್ದೆ, ಬರೀ ಟೆನ್ಷನ್ ನಂದು. ಇವರು ನಂಗೆ ಒಂದಿಷ್ಟು ಬಿಸ್ನೆಸ್ ಸಿಗಲಿ ಅನ್ನೋದಕ್ಕೋಸ್ಕರ ಡ್ರಿಂಕ್ಸ್ ಮಾಡ್ತಿದ್ದೆ, ನಿದ್ದೆ ಬರಲಿ ಅಂತ ಡ್ರಿಂಕ್ಸು ಸ್ಮೋಕಿಂಗು ಎಲ್ಲ ಮಾಡ್ತಾ ಇದ್ದೆ. ಇದೆಲ್ಲ ಆಗ್ತಾ ಇತ್ತು. ಒಂದಿನ ಹಿಂಗೆ ಹೋಗ್ತಾ ಇರಬೇಕಾದ್ರೆ ಒಂದು ಕಸ್ಟಮರ್ ಹತ್ರ ಹೋಗ್ತಾರೆ, ಸಡನ್ ಆಗಿ ತಲೆ ಸುತ್ತ ಬಂದು ಬಿದ್ದುಬಿಟ್ಟೆ. ಅಲ್ಲಿರೋರು ನಮ್ಮ ಕಸ್ಟಮರ್ ನನ್ನನ್ನು ನೋಡ್ಬಿಟ್ಟು ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಅವ್ರು ನೋಡ್ಬಿಟ್ಟು more than 600 ಮೇಲೆ ಶುಗರ್ ಇದೆ ಇವರಿಗೆ. ಇವರು ನನಗೆ ಇವತ್ತುವರೆಗೂ ಶುಗರ್ ಇದೆ ಇಲ್ಲ ಅನ್ನೋದೇ ಗೊತ್ತಿರಲಿಲ್ಲ. ಸೊ ಖಾಲಿ ಹೊಟ್ಟಿನಲ್ಲಿ 600, ತಿಂಡಿ ತಿಂದಮೇಲೆ 700 ಹತ್ರ ಆಯಿತು. ಸೊ ಅವ್ರು ಅದನ್ನ ನೋಡ್ಬಿಟ್ಟು ಇಮಿಡಿಯೇಟ್ ಆಗಿ ಶಾಕ್ ಆಗಿ, ಸರ್ ಇವ್ರಿಗೆ ಇನ್ಫೆಕ್ಷನ್ ಜಾಸ್ತಿ ಆಗಿದೆ, ಶುಗರು ತುಂಬ ಜಾಸ್ತಿ ಆಗಿದೆ, ಬೆಟರು ಇಲ್ಲೆಲ್ಲೂ ಫೆಸಿಲಿಟಿ ಇರಲ್ಲ, ದಯವಿಟ್ಟು ಅವ್ರಿಗೆ ಬೆಂಗಳೂರಿನಲ್ಲಿ ಹೋಗಿ ಅಡ್ಮಿಟ್ ಮಾಡಿ, ಇಲ್ಲಾಂದರೆ ಅವ್ರಿಗೆ ಸೀರಿಯಸ್ ಕಿಡ್ನಿ ತೊಂದರೆ ಆಗುತ್ತೆ. ಸೊ ದುಡ್ಡಿಲ್ಲ. ಅವ್ರು ಯಾರೋ ಕಸ್ಟಮರ್ಸ್ ಏನು ಮಾಡಿಬಿಟ್ರು, ಅಲ್ಲಿ ಹಾಸ್ಪಿಟ್ಲದ್ದು ಒಂದಿಷ್ಟು ದುಡ್ಡು ಕೊಟ್ಬಿಟ್ಟು, ಕೈಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು, ನೋಡಪ್ಪ ದಯವಿಟ್ಟು ನಮ್ಮ ಕೈಲಿ ಏನಾಗಿದೆ ನಾವು ಮಾಡಿದ್ವಿ, ಯಾಕಂದ್ರೆ ನೀನು ಇಷ್ಟು ವರ್ಷ ನಮಗೆ ಬಂದು ಕಸ್ಟಮರ್ ಇದೆಲ್ಲ ಸರ್ವಿಸ್ ಮಾಡಿದ್ದೆ, ದಯವಿಟ್ಟು ಇದನ್ನು ತೊಗೊಂಡೋಗಿ ನೀನು ಟ್ರೀಟ್ಮೆಂಟ್ ತಗೋ ಅಂತ ಹೇಳಿ. ನಾನು ಬೆಂಗಳೂರು ಬಂದು ಅಡ್ಮಿಟ್ ಆದಾಗ ಇಲ್ಲಿ ICUಗೆ ಅಡ್ಮಿಟ್ ಮಾಡಬೇಕು ಅಂದ್ರೆ ICU ಅಡ್ಮಿಷನ್ನು ಎಲ್ಲನೂ ಲಕ್ಷ ಖರ್ಚು. ಸೊ ಅವ್ರಿಗೆ ಭಾಳ ಟೆನ್ಷನ್ ಆಗೋಗಿತ್ತು, ಏನು ಮಾಡೋದು ಅಂತ. ಬಟ್ ತಗೊಳ್ಳೇಬೇಕಾಯ್ತು. ಅವ್ರ ಹೆಂಡತಿ ಇಲ್ಲ ನೀವು ಮಾಡಿ ಅಡ್ಮಿಟ್ ಮಾಡಿ ನಮ್ಮ ಗಂಡನ ಉಳಿಸಿ ಅಂತ ಎಲ್ಲ ಇದು ಮಾಡಿ ಎಲ್ಲನೂ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಎಲ್ಲನೂ ಇದು ಮಾಡಿದ್ರು. ಟ್ರೀಟ್ಮೆಂಟ್ ಎಲ್ಲ ಆಗಿ ರಿಕವರಿ ಆದರು. ರಿಕವರಿ ಆದಮೇಲೆ ಅವ್ರಿಗೆ ದುಡ್ಡು ಕೊಡೋಕ್ಕಿಲ್ಲದ್ರೆ ಅವ್ರ ಸ್ವಂತ ಮನೆ ಚಿಕ್ಕದಿತ್ತು, ಅದನ್ನು ಮಾರಿ ಅದನ್ನೆಲ್ಲ ಸಾಲ ತೀರಿಸಿ ಆಮೇಲೆ ಒಂದು ಬಾಡಿಗೆ ಮನೆಗೆ ಹೋಗಿ ಒಂದು ಚಿಕ್ಕದು, ಅವ್ರಿಗೆ ಇನ್ನು ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇ ಒಂದು ಚಿಕ್ಕದು ವ್ಯಾಪಾರ ಇಟ್ಕೊಂಡು ಇದ್ರು. ನಾನು ಅವ್ರದ್ದು ಕಥೆನ ಇಲ್ಲಂಗೆ ನಿಲ್ಲಿಸ್ತೀನಿ. ಇನ್ನೊಂದು ಹೇಳ್ತೀನಿ ಅವ್ರದ್ದು ಕತೆ. ಈಗ ಅವರು ಜೀವನದಲ್ಲಿ 2 ಕೆಟ್ಟ ಘಟನೆಗಳು ನಡೆಯುತ್ತಂತೆ. ಒಂದು ಅವ್ರ ಮಗನ ಕಳ್ಕೊಂಡ್ರು ಸಕ್ಕರೆ ಕಾಯಿಲೆ ಅಂತ, ಇನ್ನೊಂದು ಅವ್ರ ಮೊಮ್ಮಗನಿಗೆ ಸಕ್ಕರೆ ಕಾಯಿಲೆ ಬಂದಿದೆ. ಅಷ್ಟು ಚಿಕ್ಕ ಮಗುಗೆ? ಚಿಕ್ಕಲ್ಲ, ಅವ್ನು ದೊಡ್ಡವನಾಗಿದ್ದ. ಸರ್ ನೀವು ಸಕ್ಕರೆ ಕಾಯಿಲೆ ಇದ್ರಲ್ಲ, ನೀವು ಯಾಕೆ ಅವ್ರಿಗೆ ಹೇಳಲಿಲ್ಲ, ನೀವು ಇಷ್ಟೊತ್ತವರೆಗೂ ಇಷ್ಟು ಚೆನ್ನಾಗಿದ್ದೀರಲ್ಲ, ಏನಕ್ಕೆ ಏನು ಅವ್ರಿಗೆ ಹೇಳಲಿಲ್ಲ ಅಂತ.
ಇಲ್ಲ, ನಾನು ಇಲ್ಲಿಂದ ಮೆಜೆಸ್ಟಿಕ್ಗೆ ಹೋಗುವಂಗೆ ವಾರಕ್ಕೆ 2 ಅಥವಾ ಒಂದೊಂದ್ಸಲಿ 3 ಸಲ ಹೋಗ್ತಾ ಇದ್ದೆ. ನನ್ನ ಮಗ ಇಲ್ಲಿಂದ ಸಿಂಗಾಪುರ್ಗೆ ವಾರಕ್ಕೆ 2-3 ಸಲ ಹೋಗುವಷ್ಟು ಬೆಳೆದ್ಬಿಟ್ಟ. ಸಿಂಗಾಪುರದಲ್ಲಿ ಒಂದು ಕಂಪ್ನಿ, ಇಂಡಿಯಾದಲ್ಲಿ ಒಂದು ಕಂಪ್ನಿ ಇಟ್ಟು 3,000 ಜನ ಅವನ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದಾರೆ. ಅಷ್ಟು ಬ್ಯುಸಿ ಆಗಿದ್ದ. ಯಾವಾಗ ನೋಡ್ಲಿ ಅವ್ನು ಮಾತಾಡ್ಸೋಕೆ ಹೋಗ್ಲಿ ಲ್ಯಾಪ್ಟಾಪ್ ಇಟ್ಕೊಂಡವನು ಫೋನಲ್ಲೇ ಇರೋನು. ರಾತ್ರಿ 2 ಗಂಟೆಲಿ ಹೋದ್ರೂ ಬ್ಯುಸಿ ಇರೋನು, 1 ಗಂಟೆಲಿ ಹೋದ್ರೂ ಬ್ಯುಸಿ ಇರೋನು. ಇಲ್ಲಪ್ಪ ಹಿಂಗೆಲ್ಲ ಇರಬೇಡ, ಮಲಿಕೋ, ರೆಸ್ಟ್ ತಗೊಂಡು. ಅಪ್ಪ ನಿನಗೆ ಗೊತ್ತಾಗಲ್ಲ, ಇದು ಕೋಟ್ಯಾಂತರ ರೂಪಾಯಿ ದುಡ್ಡಿನ ವ್ಯವಹಾರಗಳು, ನಿಂಗೆ ಗೊತ್ತಾಗೋದಿಲ್ಲ, ನೀನು ದಯವಿಟ್ಟು ಹೋಗಿ ಮಲಿಕೋ ಅಂತ ಹೇಳೋನು. ಬರೇ ವ್ಯವಹಾರಗಳೇ ಇರ್ತಿತ್ತು. ಸೊ ಅವನು ಇಲ್ಲಿವರೆಗೂ ಸುಮಾರು ಒಂದು 6-7 ಮನೆಗಳು ತಗೊಂಡವನೇ, 4-5 ಕಾರುಗಳಿದೆ. ಸಿಂಗಾಪುರದಲ್ಲಿ ಅವನದೇ ಕಂಪ್ನಿ, ಇಂಡಿಯಾದಲ್ಲಿ ಒಂದು ಕಂಪ್ನಿ, 3,000 ಜನ ಕೆಲಸ ಮಾಡ್ತಿದ್ದಾರೆ. ಅಷ್ಟು ಬಿಸಿ. ಅವನಿಗೆ ಸಕ್ಕರೆ ಕಾಯಿಲೆ ಬಂದ್ಬಿಡ್ತು ಡಾಕ್ಟ್ರೆ. ಸೊ ನನಗೆ ತಡೆಯೋಕ್ಕಾಗಲಿಲ್ಲ. ಟ್ರೀಟ್ಮೆಂಟ್ಗಳು ತಗೊತಾ ಇದ್ದ ಎಷ್ಟು ಹೇಳಿದ್ರು ನಿಲ್ಲಿಸು, ನಿನ್ನ ಬಿಸ್ನೆಸ್ನ ಕಡಿಮೆ ಮಾಡ್ಕೊಂಡ್ರೆ ಗೊತ್ತಾಗಲ್ಲಮ್ಮ, ಇದು ನಿಂಗೆ ಗೊತ್ತಾಗಲ್ಲ, ಇದೆಲ್ಲ ಕೋಟ್ಯಾಂತರ ರೂಪಾಯಿ ದುಡ್ಡಿನ ವ್ಯವಹಾರಗಳು ಅಂತ ಹೇಳಿ ನಾನು ಬಾಯಿ ಮುಚ್ಚಿಸ್ತಿದ್ದೆ. ಕೊನೆಗೆ ಎಷ್ಟು ಸೀರಿಯಸ್ ಆದ ಅಂದರೆ ಕಿಡ್ನಿ ಫೇಲ್ಯೂರ್ ಆಗೋಕ್ಕೆ ಶುರು ಆಯಿತು. ಅವನ್ನ ಸಿಂಗಾಪುರಲ್ಲಿ ನಮ್ಮ ಫಿಲ್ಮ್ ಆಕ್ಟರ್ ರಜನಿಕಾಂತ್ ಅಲ್ಲೇನೋ ಅಡ್ಮಿಟ್ ಆಗಿದ್ರು ಅಂತ ನಾನು ಕೇಳಿದ್ದೆ ಒಂದಿದ್ದು. ಅಲ್ಲಿ ಹೋಗಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಿದ್ದಾರಂತೆ. ಎಲ್ಲ ಅದಾದಮೇಲೆ ಕರ್ಕೊಂಡ್ಬಂದು ಸ್ವಲ್ಪ ವರ್ಷಗಳಾದಮೇಲೆ ಅವನು ತೀರೋಗ್ಬಿಟ್ಟ. ಅದಾದಮೇಲೆ ಅವನ ಮಗನ್ನ ನಾನು ನೋಡಿಕೊಂಡು ಬೆಳೆಸ್ತಾ ಇದ್ದೆ. ಅವನು ಸ್ವಲ್ಪ ಎಲ್ಲ ಎಜುಕೇಷನ್ ಆದಮೇಲೆ ನಮ್ಮ ತಂದೆ ಇದನ್ನು ನಾನು ನೋಡ್ಕೊಬೇಕು ಅಂದ್ಬಿಟ್ಟು ಅವನು ಅದನ್ನು ಮತ್ತೆ ಆ ಬಿಸ್ನೆಸ್ನ ರನ್ ಮಾಡ್ತಿದ್ದೆ. ನಮ್ಮಪ್ಪ ಅಷ್ಟು ಹೆಸರು ಮಾಡಿದ್ದಾರೆ, ಅಷ್ಟು ಅವಾರ್ಡ್ ತೊಗೊಂಡಿದ್ದಾರೆ, ಅವ್ರ ಹೆಸರು ನಾನು ಉಳಿಸ್ಕೋಸ್ಕರ ಅವನೀಗ ಕಷ್ಟಪಡ್ತಿದ್ದಾನೆ. ಮೊನ್ನೆ ನನಗೆ ಗೊತ್ತಾಯಿತು ಅವನಿಗೂ ಸಕ್ಕರೆ ಕಾಯಿಲೆ ಬಂದಿದೆ. ನಾನು ಅವನಿಗೆ ರಿಕ್ವೆಸ್ಟ್ ಮಾಡಿದೆ, ನಿಮ್ಮಪ್ಪ ಇದೇ ತಪ್ಪು ಮಾಡಿದ್ದು, ದಯವಿಟ್ಟು ಎಲ್ಲ ಮಾರ್ಬಿಡು. ನೀನು ನಿನ್ನ ಮಕ್ಕಳು, ನಿನ್ನ ಮರಿ ಮಕ್ಕಳು ಕೂತ್ಕೊಂಡು ತಿನ್ನೋಷ್ಟು ಆಸ್ತಿ ನಿಮ್ಮಪ್ಪ ಮಾಡಿದ್ದಾರೆ, ದಯವಿಟ್ಟು ಇದನ್ನೆಲ್ಲ ಬಿಟ್ಬಿಡು, ಆರಾಮಾಗಿರು. ಬಟ್ ಅವನು ಕೇಳ್ತಾ ಇಲ್ಲ, ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಇದರಿಂದ ನನಗೆ ಈ 2 ಸ್ಟೋರಿಗಳಲ್ಲಿ ಅರ್ಥ ಆಗಿದ್ದು, ಇವರು ತಾತ ಅವರು, ತಂದೆಯವರು ಕಷ್ಟಪಟ್ಟು ರೋಡೆಲ್ಲ ಹೋಗಿ ಸುತ್ಕೊಂಡು ಬಂದು ಎಲ್ಲ ಮಾಡಿದ್ರು. ಅದಾದ್ಮೇಲೆ ಇದ್ದಿದ್ದನ್ನ ಮನೇನ ಮಾರ್ಬಿಟ್ಟು ಆರೋಗ್ಯ ಕಾಪಾಡಿಕೊಂಡು ಈಗಲೂ ಅವರು ದಿನ 1-2 ಗಂಟೆ ವಾಕ್ ಮಾಡ್ತಾರೆ, ಟೈಮ್ ಕರೆಕ್ಟಾಗಿ ಊಟ ಮಾಡ್ತಾರೆ. ಏನು ಡಯಾಬಿಟಿಕ್ ಫುಡ್ ತಿನ್ಬೇಕು ಅದನ್ನ ಬಿಟ್ಟು ಏನೂ ತಿನ್ನಲ್ಲ. ಅವ್ರ ಮನೆ ದೇವರು ತಿರುಪತಿ. ಅವ್ರಿಗೆ ಈಗ ತಿಂಗಳಿಗೆ ಒಂದ್ಸಲ ದೊಡ್ಡ ಲಾಡು ಬರೋ, ಚಿಕ್ಕದಲ್ಲ ದೊಡ್ಡದು, ಆ ಲಾಡು ಬಂದ್ರೂ ಅವ್ರು ಹೇಳ್ತಾರೆ, ನಾನು 45 ವರ್ಷ ಆಯಿತು ಆ ಲಾಡನ್ನು ಕಣ್ಗೊತ್ಕೊಂಡಿದ್ದೀನಿ ಹೊರತು ಬಾಯಿಗೆ ಇಟ್ಕೊಂಡಿಲ್ಲ. 45 ಇಯರ್ಸಿಂದ ಬಾಯಿಗೆ ಇಟ್ಕೊಂಡಿಲ್ಲ, ಲಡ್ಡು ಕಣ್ಗೊತ್ಕೊಂಡಿದ್ದೀನಿ, ಸ್ವೀಟ್ ತಿಂದಿಲ್ಲ. ಸ್ಟ್ರೆಸ್ಸು ಟೆನ್ಷನಿಂದ ನನಗೆ ಬಂದಿದ್ದು, ಆ ಟೆನ್ಷನ್ ಎಲ್ಲ ಬಿಟ್ಬಿಟ್ಟೆ. ಆರಾಮಾಗಿ ನಂಗೆ ಏನು ನಡೀತು, ಮಗನ ನೋಡ್ಕೊಬೇಕು, ಹೆಂಡ್ತಿನ ಅಷ್ಟಕ್ಕೆ ಏನು ಬೇಕೋ ಅಷ್ಟಲ್ಲಿದ್ದೆ ಹೊರತು ಇನ್ಯಾವುದಕ್ಕೂ ಇಲ್ಲ. ಹ್ಯಾಬಿಟ್ಸ್ ಕಂಪ್ಲೀಟ್ ಬಿಟ್ಬಿಟ್ಟೆ ಡಾಕ್ಟರ್ ಅದಾದಮೇಲೆ. ಸೊ ನಾನು ಬರೀ ನನ್ನ ಲೈಫಲ್ಲಿ ವಾಕಿಂಗು, ಟೈಮ್ ಕರೆಕ್ಟಾಗಿ ಊಟ, ಸ್ಟ್ರೆಸ್ಸು ಟೆನ್ಷನ್ಗಳು ಏನು ಮಾಡ್ಕೊತಿಲ್ಲ, ಹ್ಯಾಬಿಟ್ ಬಿಟ್ಬಿಟ್ಟಿದ್ದೀನಿ. ಬಟ್ ನನ್ನ ಮಗ ಅಲ್ಲಿ ಆ ಬಿಸ್ನೆಸ್ಸು ಮೀಟಿಂಗಲ್ಲಿ ಡ್ರಿಂಕ್ಸು, ಸ್ಮೋಕಿಂಗು ಅದನ್ನು ಎಲ್ಲ ಇತ್ತು, ಇರ್ರೆಗ್ಯುಲರ್ ಫುಡ್ಡು, ಮತ್ತು ಬರೀ ಟೆನ್ಷನ್. ಸೊ ಅವನ ಲೈಫನ್ನು ಕಳ್ಕೊಂಡ. ನನ್ನ ಇನ್ನೊಬ್ಬ ಮೊಮ್ಮಗ ಅವನು ಅದಲ್ಲೇ ಹೋಗ್ತಿದ್ದಾನೆ, ಎಷ್ಟು ಕೇಳಿದ್ರು ಅರ್ಥ ಇದು ಕೇಳ್ತಾ ಇಲ್ಲ. ನಾನು ಇವ್ರ ಸ್ಟೋರಿ 3 ಜನ ನೋಡಿ ನಾನು ಅರ್ಥ ಮಾಡ್ಕೊಂಡಿದ್ದೆ. ಕೋಟ್ಯಾಂತರ ದುಡ್ಡಿದೆ, ಹೇಳ್ತಿರ್ಲಿಲ್ಲ. ಇವ್ರ ಹತ್ರ ಏನೂ ಇಲ್ಲ, ರೋಡಲ್ಲಿದ್ದವರು. ಇವತ್ತು ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ಬಟ್ ಆದರೂ ನಡ್ಕೊಂಡ್ಬರ್ತಾರೆ. ಕಾರಲ್ಲಿ ಬರೋದೇ ಇಲ್ಲ ಮೇಡಮ್, ಅವ್ರ ಹತ್ರ ಕಾರ್ ಇದೆ, ಆದರೂ ಅವ್ರು ನಡ್ಕೊಂಡೇ ಬರೋದು. ಅವ್ರು ಈಗಲೂ ಮೊದ್ಲು ಹೆಂಗಿದ್ರು ಈಗಲೂ ಹಂಗೆ ಸಿಂಪಲ್ ಜೀವನ. ನನ್ನ ಮಗ ಅಷ್ಟು ರಿಚ್ ಇದ್ದಾನೆ ಅಂದ್ಬಿಟ್ಟು ಅವ್ರು ಯಾವತ್ತೂ ತೋರಿಸ್ತಿಲ್ಲ, ಸಿಂಪಲ್ ಆಗಿ ಬಂದಿದೆ. ಸೊ ಇದ್ರಲ್ಲಿ ನಾನು ಕಲ್ತಿದ್ದು ಒಂದೇ ಒಂದು ಅಂದರೆ, ದುಡ್ಡಿಂದ ಎಲ್ಲನೂ ಪರ್ಚೇಸ್ ಮಾಡೋಕ್ಕಾಗಲ್ಲ, ಹೆಲ್ತ್ ಖಂಡಿತ ಆಗಲ್ಲ. ಇವರು ಎಲ್ಲ ಕಳ್ಕೊಂಡು ಆರೋಗ್ಯ ಒಂದೇ ಒಂದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಇವತ್ತು ಬದುಕಿದ್ದಾರೆ. ಸೊ ಲೈಫ್ ಇಲ್ಲ, ಮಗ ಹೊಟ್ಟೋದ, ಚಿಕ್ಕ ವಯಸ್ಸಿನಲ್ಲಿ ಹೊಟ್ಟೋದ. ಈಗ ಅವ್ರ ಮೊಮ್ಮಗನಿಗೆ ಸಕ್ಕರೆ ಶುಗರ್ ಬಂದಿದೆ, ಅವನು ಬಿಡ್ತಾ ಇಲ್ಲ, ಏನ್ ಹೇಳಿದ್ರು ಕೇಳ್ತಾ ಇಲ್ಲ. ಸೊ ಇದನ್ನೆಲ್ಲ ನಾನು ನೋಡಿದಾಗ ಲೈಫಲ್ಲಿ ಒಂದೇ ಒಂದು ಏನಿದ್ರು ಅಷ್ಟೇ, ಆರೋಗ್ಯ ಅನ್ನೋದನ್ನ ನಮ್ಮ ಕೈಲಿರುತ್ತೆ.
ದುಡ್ಡಿಂದ ಕೊಂಡ್ಕೊಳಕ್ಕಾಗಲ್ಲ. ಈಗ ಇಂಥ ದೊಡ್ಡ ಹಾಸ್ಪಿಟ್ಲ್ ಹೋಗಿ ನನ್ನ ಹತ್ರ ಎಷ್ಟಿದೆ ಡಾಕ್ಟ್ರೆ, ನನ್ನ ಆರೋಗ್ಯ ಕೊಡಿ ಅಂದರೆ ಖಂಡಿತ ಇಲ್ಲ, ಬರೋದೇ ಇಲ್ಲ. ಸೊ ಇದ್ರಲ್ಲಿ ನಾವು ಕಲ್ತಿದ್ದು ಇಂಪಾರ್ಟೆನ್ಸ್ ಲೈಫಲ್ಲಿ ನಮ್ಮ ಆರೋಗ್ಯನ ಕಾಪಾಡಿಕೊಂಡು. ಡಾಕ್ಟರ್, ಈ ಸಕ್ಕರೆ ಕಾಯಿಲೆ ಯಾವಾಗ ಬರುತ್ತೆ? ಇದು 40+ ಆದ್ಮೇಲೆ ಬರುತ್ತಾ ಅಥವಾ ಚಿಕ್ಕ ವಯಸ್ಸಲ್ಲೇ ಬಂದ್ಬಿಡುತ್ತಾ? ಯಾವ ತರ ಯಾವ ಏಜಲ್ಲಿ ಬೇಕಾದ್ರೂ ಬರ್ಬೋದು ಮೇಡಮ್. ಒಂದು ಕಾಯಿಲೆ ಟೈಪ್ 1 ಡಯಾಬಿಟೀಸ್ ಅಂತ ಹೇಳ್ತೀವಿ, ಅದು ಚಿಕ್ಕ ವಯಸ್ಸಿನಲ್ಲಿ ಬರುತ್ತೆ. ಅವರಲ್ಲಿ ಇನ್ಸುಲಿನ್ ಸೆಕ್ರೀಷನ್ನೇ ಆಗ್ತಾ ಇರಲ್ಲ, ಅದನ್ನ ಟೈಪ್ 1 ಅಂತ ಹೇಳ್ತೀವಿ. ಇನ್ನೊಂದು ಲೈಫ್ ಸ್ಟೈಲ್ ಡಿಸೀಸು ಅಥವಾ ಹೆರಿಡಿಟಿಯಿಂದ, ಅದು ಏಜ್ ಆದ್ಮೇಲೆ, ಎನಿ ಏಜ್. ಮೊದಲೆಲ್ಲ 40 ವರ್ಷ ಆದ್ಮೇಲೆ ಕಾಯಿಲೆಗಳು ಬರುತ್ತೆ, ಆ ಥರ ಎಲ್ಲ ಆಯಿತು. ಬಟ್ ಈಗ ಎನಿ ಏಜಲ್ಲಿ ಬರ್ಬೋದು. 30ಗೂ ಬಂದಿರೋದು ನೋಡಿದೀವಿ, 40, 50, 60 ಎನಿ ಏಜಲ್ಲೂ ಬರ್ಬೋದು. ನಿಮಗೆ ಒಂದು ಪೇಷಂಟ್ ಎಜುಕೇಶನ್ ತರ ಸಿಂಪ್ಲಿಫೈ ಆಗಿ ಹೇಳ್ತೀನಿ. 5 ಕಾರಣಗಳು ಈಸಿಯಾಗಿ ಜ್ಞಾಪಕ ಇಟ್ಕೊಂಡು. ಸಕ್ಕರೆ ಕಾಯಿಲೆ ಬರೋದಕ್ಕೆ 5 ಕಾರಣ ಇರುತ್ತೆ. ನೀವು ಸಿಂಪಲ್ ಈ ಕೈಯಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಒಂದು ಹೆರಿಡಿಟಿ ಅಂತ ಹೇಳಿ. ಹೆರಿಡಿಟಿ ಅಂದ್ರೆ ನಮ್ಮ ತಂದೆ ತಾಯಿಗಳಿಗೆ ಯಾರಾದ್ರೂ ಇದ್ದರೆ ಅವರಿಗೆ ಬರುವಂಥದ್ದು. ಎರಡನೇದು ಇರ್ರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್, ಅಂದ್ರೆ ನಾವು ತಿನ್ನೋ ಪದಾರ್ಥಗಳು ಟೈಮ್ ಕರೆಕ್ಟಾಗಿ ತಿನ್ನೋದಿಲ್ಲ, ಎಲ್ಲಂದ್ರಲ್ಲಿ ತಿಂತೀವಿ, ಏನಂದ್ರದು. ಈಗ ಎಕ್ಸಾಂಪಲ್, ಎಷ್ಟೋ ಜನ ಹೊರಗಡೆ ಕೆಲಸ ಮಾಡ್ತಿರ್ತಾರೆ, ಹೋಟ್ಲಲ್ಲೇ ತಿನ್ನೋದು ಹೊರಗಡೆ. ಸೊ ಇರ್ರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್ ಇದು ಒಂದು ಕಾರಣ ಇರುತ್ತೆ. ಮೂರನೇ ಕಾರಣ ಫಿಸಿಕಲ್ ಇನ್ಆಕ್ಟಿವಿಟಿ, ವಾಕಿಂಗು ಎಕ್ಸಸೈಸ್ ಮಾಡೋದೇ ಇಲ್ಲ. ಹೇಳ್ತಾರೆ ಸರ್ ನಾನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ವರ್ಕಲ್ಲೇ ಬ್ಯುಸಿ ಇರ್ತೀನಿ, ನಂಗೆ ತುಂಬ ಕೆಲಸಗಳಿರುತ್ತೆ, ಮಾಡೋಕ್ಕೆ ಆಗಲ್ಲ ಅಂತ. ಅಂಥವರಲ್ಲೂ ಬರೋ ಚಾನ್ಸಸ್ ಇರುತ್ತೆ. ಇದು ನಂಬರ್ 3. ನಂಬರ್ 4, ಈಗಿನ ಕಾಲದಲ್ಲಿ ಸ್ಟ್ರೆಸ್ಸು, ಟೆನ್ಷನ್ನು, ಯೋಚನೆಗಳು ಇರೋರು ಪ್ರತಿಯೊಬ್ಬರಿಗೂ ಇರುತ್ತೆ. ಬಟ್ ಒಂದು ಲೆವೆಲ್ ಮೀರಿ ಹೋದಾಗ ಅದು ಕಾಯಿಲೆ ಆಗಿ ಬರುವಂಥದ್ದು. ಸೊ ತುಂಬ ಸ್ಟ್ರೆಸ್ಸು, ಟೆನ್ಷನ್ಗಳು ಅದೆಲ್ಲ. ಲಾಸ್ಟ್ ಒಂದು ಹ್ಯಾಬಿಟ್ಸ್ ಅಂತ ಹೇಳ್ತೀವಿ, ಸ್ಮೋಕಿಂಗು, ಆಲ್ಕೋಹಾಲು, ಅದು ಕೂಡ. ಅಥವಾ ಲೇಡೀಸ್ನಲ್ಲಿ ರಿಕರೆಂಟ್ ಇನ್ಫೆಕ್ಷನ್, ಕಾಲಲ್ಲಿ ಗಾಯ, ಯೂರಿನರಿ ಇನ್ಫೆಕ್ಷನ್, ರೆಸ್ಪಿರೇಟರಿ ರಿಕರೆಂಟ್ ಆಗಿ ಆಗಾಗ ಬರ್ತಾನೆ ಇರುತ್ತೆ. ಇಂಥವರಲ್ಲಿ ಸಕ್ಕರೆ ಕಾಯಿಲೆಗಳು ಬರುತ್ತೆ. ಈ 5 ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಒಂದು ಹೆರಿಡಿಟಿ, ಎರಡನೇದು ಇರ್ರೆಗ್ಯುಲರ್ ಫುಡ್ ಹ್ಯಾಬಿಟ್ಸು, ಮೂರನೇದು ಫಿಸಿಕಲ್ ಇನ್ಆಕ್ಟಿವಿಟಿ, ವಾಕಿಂಗು ಎಕ್ಸಸೈಸ್ ಮಾಡಲಿಲ್ಲದ್ದು, ನಾಲ್ಕನೇದು ಸ್ಟ್ರೆಸ್ಸು, ಟೆನ್ಷನ್ನು, ಯೋಚನೆಗಳು, ಐದನೇದು ಹ್ಯಾಬಿಟ್ಸು ಅಥವಾ ಎನಿ ರಿಕರೆಂಟ್ ಇನ್ಫೆಕ್ಷನ್. ಈ 5 ಕಾರಣಕ್ಕೆ ಸಕ್ಕರೆ ಕಾಯಿಲೆಗಳು ಬರಬಹುದು. ಇದಕ್ಕೆ ಟ್ರೀಟ್ಮೆಂಟ್ ಅಂತ ತಗೊಂಡು ಯಾವ ತರ ಟ್ರೀಟ್ಮೆಂಟ್? ಇದಕ್ಕೂ ನಿಮ್ಗೆ ಇನ್ನೂ ಒಂದು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಮೇಡಮ್, ನೀವು ಲೈಫಲ್ಲಿ ಮರೆಯೋದಿಲ್ಲ, ಅಷ್ಟು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಹೇಗೆ 5 ಥರ ಟ್ರೀಟ್ಮೆಂಟ್ ಇರುತ್ತೆ ಸಕ್ಕರೆ ಕಾಯಿಲೆಗೆ. 5 ಥರ ಟ್ರೀಟ್ಮೆಂಟ್. ಮೊದಲೇದು, ನಾವು ಡಾಕ್ಟರ್ಗಳು ಕೊಡುವಂಥ ವ್ಯವಸ್ಥೆ. ನಿಮ್ಮ ಸಕ್ಕರೆ ಕಾಯಿಲೆ, ನಿಮ್ಮ ಲ್ಯಾಬ್ ರಿಪೋರ್ಟ್ಸ್ಗಳು, ನಿಮ್ಮ ಎಷ್ಟು ವರ್ಷದಿದ್ದು ನೋಡಿಕೊಂಡು ನಾವು ಕೆಲವೊಂದು ಮಾತ್ರೆಗಳನ್ನ ಕೊಡ್ಬೋದು, ಇನ್ಸುಲಿನ್ ಕೊಡ್ಬೋದು. ನಾವು ಡಿಸೈಡ್ ನಿಮ್ಮ ಕಾಯಿಲೆಗೆ ತಕ್ಕಂತೆ ಒಂದು ಮಾತ್ರೆ ಕೊಡ್ತೀವಿ. ಇದು ಒಂದು ಟ್ರೀಟ್ಮೆಂಟ್. ಎರಡನೇ ಟ್ರೀಟ್ಮೆಂಟು ಡಯಟ್. ಈ ಮೆಡಿಸಿನ್ ಎಷ್ಟು ಇಂಪಾರ್ಟೆಂಟು, ಡಯಟು ಅಷ್ಟೇ ಇಂಪಾರ್ಟೆಂಟ್. ಡಯಟಲ್ಲಿ 3 ಥಿಂಗ್ಸ್ ಜ್ಞಾಪಕ ಇಟ್ಕೊಳ್ಳಿ ಮೇಡಮ್. ಒಂದು ಟೈಮು, ಎರಡನೇದು ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಮೂರನೇದು ಎಷ್ಟು ತಿನ್ನಬೇಕು. ಟೈಮ್ ಅಂದರೆ ಆಲ್ವೇಸ್ ರಿಮೆಂಬರ್, ಬೆಳಿಗ್ಗೆ 9 ಗಂಟೆ ಒಳಗಡೆ ತಿಂಡಿ ಆಗಿರಬೇಕು, ಮಧ್ಯಾಹ್ನ 2 ಗಂಟೆ ಒಳಗಡೆ ಊಟ, ರಾತ್ರಿ 9 ಗಂಟೆ ಒಳಗಡೆ. ಬೆಟರ್ 8 ಇಂದ 8:30 ಬೆಳಿಗ್ಗೆ, ವಿತಿನ್ 2 o'clock, ರಾತ್ರಿ 8 ರಿಂದ 8 ಒಳಗಡೆ ನಿಮ್ಮ ಡಿನ್ನರ್ ಮುಗಿಸಿದ್ರೆ ತುಂಬ ಚೆನ್ನಾಗಿ ಡೈಜೆಸ್ಟಿವ್ ಸಿಸ್ಟಮು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಪ್ಲಸ್ ಕಾಯಿಲೆಗಳನ್ನ ಕಂಟ್ರೋಲ್ ಮಾಡೋದಕ್ಕೂ ಉಂಟು. ಏನಕ್ಕೆ ಇದು ಹೇಳ್ತಾ ಇದ್ದೀನಿ, ತುಂಬ ಜನ ನಮ್ಮ ಇಂಡಿಯನ್ಸಲ್ಲಿ, ಲೇಡೀಸ್ ಎಸ್ಪೆಷಲಿ, ಬೆಳಿಗ್ಗೆ ಹೊತ್ತು ತಿಂಡಿನ 11:30, 12 ಗಂಟೆಗೆಲ್ಲ ತಿಂತಾರೆ. ನಾವು ನೋಡಿದ್ದೀವಿ. ಗಂಡನ ಕಳಿಸಿ, ಮಕ್ಕಳನ್ನ ಕಳಿಸಿ, ಮನೆ ಕ್ಲೀನ್ ಮಾಡಿ, ಸ್ನಾನ ಮಾಡಿ, ಪೂಜೆ ಆದಮೇಲೆ ಮಾಡೋ ಅಭ್ಯಾಸಗಳು. ಬಟ್ ಅಂಥವ್ರನ್ನ ಒಂದು 20 ಜನ ಗ್ರೂಪನ್ನ ನಾನು ಮಾಡಿ ಅವ್ರಿಗೆ ಬೆಳಿಗ್ಗೆ 8:00 ಬ್ರೇಕ್ಫಾಸ್ಟ್ 1 ತಿಂಗಳು ತಗೊಂಡು ನೋಡಿ ಅಂತ ಹೇಳಿದ್ದೆ. ಇದನ್ನೊಂದು ಟ್ರಯಲ್ ಥರನೇ ನಾನು ಮಾಡಿ ನೋಡಿದೆ. ಅವರೆಲ್ಲ ಶುಗರು ಯಾರನ್ನ ನಾನು ಸೆಲೆಕ್ಟ್ ಮಾಡಿದ್ದೆ 300 ಮೇಲೆ ಇದ್ದಿದ್ದವರು. ಸೊ ಈ 20 ಜನದಲ್ಲಿ 18 ಜನದ ಪೇಷಂಟು 150ರಿಂದ 170 ಬಂತು. ಬರೇ ಊಟದ ಟೈಮಿಂದ ಚೇಂಜ್ ಮಾಡಿದ್ದಕ್ಕೆ ನಾವು ಹೇಳಿದ ಡಯಟ್ ಅನ್ನ ತಗೊಂಡಿದ್ವಿ. ಸೊ ಇದು ಟೈಮು ಅಷ್ಟು ಇಂಪಾರ್ಟೆಂಟ್ ಇದು. ಎರಡನೇದು ಏನು ತಿನ್ಬೇಕು, ಏನು ತಿನ್ಬಾರ್ದು, ಇದೂ ಇಂಪಾರ್ಟೆಂಟ್. ಈಗ ಕೆಲವೊಬ್ರು ಹುಬ್ಳಿ ಧಾರವಾಡದಿಂದ ಪೇಷಂಟ್ ಬಂದಿರ್ತಾರೆ, ಅವ್ರಿಗೆ ನಾವು ಮುದ್ದೆ ತಿನ್ನಿ ಅನ್ನಕ್ಕಾಗಲ್ಲ, ಯಾಕಂದ್ರೆ ಅವ್ರದ್ದು ಜೋಳದ ರೊಟ್ಟಿ. ಅದೇ ಮಂಡ್ಯದವರು ಬಂದವರಿಗೆ ನಾವು ಜೋಳದ ರೊಟ್ಟಿ ತಿನ್ನಿ ಅನ್ನಕ್ಕಾಗಲ್ಲ, ಯಾಕಂದ್ರೆ ಅವ್ರಿಗೆ ಮುದ್ದೆ ತಿನ್ನಿ. ಸೊ ಪ್ರತಿಯೊಂದು ಈಗ ನಿಮ್ಮ ಮನೇಲಿ ಮಾಡೋ ತಿಂಡಿ, ನಮ್ಮ ಮನೇಲಿ ಮಾಡೋ ತಿಂಡಿ ಸಿಮಿಲರ್ ಇರೋದಿಲ್ಲ. ಸೊ ಒಬ್ಬೊಬ್ಬರ ಮನೆ ಫುಡ್ಡೂ ಒಂದೊಂದು ಇರುತ್ತೆ. ನಾವು ಅದನ್ನ ಸಿಂಪ್ಲಿಫೈ ಮಾಡಬೇಕು. ನೀವು ತಗೊಳ್ಳೋ ಬ್ರೇಕ್ಫಾಸ್ಟ್ ಆಗಲಿ, ಲಂಚ್ ಆಗಲಿ, ಡಿನ್ನರಲ್ಲಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಎಷ್ಟಿದೆ ಅದನ್ನು ಸಿಂಪಲ್ ಆಗಿ ರೆಡ್ಯೂಸ್ ಮಾಡಿಕೊಟ್ಬಿಟ್ರೆ ಸಾಕು. ನಾವು ಇಷ್ಟು ಕ್ಯಾಲರಿ ತಿನ್ನಿ, ಇಷ್ಟೇ ಗ್ರಾಮು ದಾಲ್ ಹಾಕಿ, ಇಷ್ಟೇ
ಅದು ಯಾರೂ ಫಾಲೋ ಮಾಡೋಕ್ಕಾಗಲ್ಲ. ಸಿಂಪ್ಲಿಫೈ. ನಾನು ಏನು ಹೇಳ್ತೀನಿ ಅಂದರೆ ಒಂದು ತಟ್ಟೆ ತಗೊಳ್ಳಿ. ಹಳೆ ಕಾಲದಲ್ಲಿ ಒಂದು ತಟ್ಟೆ ತುಂಬ ನಾವು ಅನ್ನ ಹಾಕೊಂಡು ಊಟ ಮಾಡೋರು, ಮಜ್ಜಿಗೆಯನ್ನು ಊಟ ಮಾಡೋರು, ಅದೆಲ್ಲ. ಅದೇ ಒಂದು ತಟ್ಟೆನ ನಾನು 3 ಭಾಗ ಮಾಡ್ತೀನಿ. ಅರ್ಧ ಮಾಡ್ತೀನಿ, ಇನ್ನೊಂದು ಕಾಲು ಭಾಗ ಮಾಡ್ತೀನಿ. ಅರ್ಧ ಭಾಗನ ತರಕಾರಿ ಪಲ್ಯಗಳನ್ನ ಇಟ್ಕೊಳ್ಳಿ. ನಾವು ಒಂದು ತಟ್ಟೆ ಅನ್ನ ಹಾಕೊಳ್ಳೋದ್ರಲ್ಲಿ ಅರ್ಧ ಪಲ್ಯ ಹಾಕೊಂಡ್ಬಿಡಿ. ಇನ್ನು ಕಾಲು ಭಾಗದಲ್ಲಿ ಚಪಾತಿ ಹಾಕೊಳ್ಳಿ. ಇನ್ನು ಕಾಲು ಭಾಗದಲ್ಲಿ ನಿಮ್ಗೆ ಏನ್ ಬೇಕಾದ್ರೂ ಪ್ರೋಟೀನ್ ಕಂಟೆಂಟ್, ಎಗ್ಗು ಅಥವಾ ಚಿಕನ್ದು ಅಥವಾ ಸಿಂಪಲ್ ಆಗಿ ವೆಜಿಟಬಲ್ಸ್ ಏನಾದ್ರು ಇದನ್ನ ನೀವು ಒಂದು ತಟ್ಟೆ ತುಂಬೋದು. ಅರ್ಧಕ್ಕರ್ಧ ನಿಮ್ಗೆ ತರಕಾರಿಗಳು ಪಲ್ಯಗಳಿರುತ್ತೆ, ಇನ್ನೊಂದು ಚಪಾತಿ ಇರುತ್ತೆ. ಸೊ ಇದು ನಿಮ್ಗೆ ಏನಾಗುತ್ತೆ, ಅರ್ಧಕ್ಕರ್ಧ ನಿಮ್ಮ ಶುಗರ್ ರೈಸ್ ಆಗೋದನ್ನ ಇಲ್ಲೇ ತಪ್ಪಿಸ್ಬೋದು. ರೈಸ್ ಕಮ್ಮಿ ಮಾಡ್ಬೇಕಾ? ರೈಸ್ ಸ್ವಲ್ಪ ಕಮ್ಮಿ ಮಾಡಿದ್ರೆ ಒಳ್ಳೇದು. ರೆಡ್ ರೈಸ್ ತಿನ್ಬೋದು. ಅದು ನಾನು ನಿಲ್ಸಿ ಅಂತ ಹೇಳೋದಿಲ್ಲ, ಕಮ್ಮಿ ಮಾಡಿ ರೆಡ್ ರೈಸ್ ತಿನ್ಬೋದು ಸ್ವಲ್ಪ, ಏನೇ ಆಗಲಿ ಮೇಡಮ್. ಅದು ನೆಕ್ಸ್ಟ್ ಹೇಳ್ತೀನಿ ಸ್ವಲ್ಪ. 3ನೇದು ಎಷ್ಟು ತಿನ್ಬೇಕು ಡಯಟ್ ಅಲ್ಲಿ. ಒಂದು ಟೈಮು ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಯಾವ ತರಕಾರಿ ತಿನ್ಬೇಕು, ಯಾವ ತರಕಾರಿ ತಿನ್ಬಾರ್ದು, ಯಾವ ಹಣ್ಣು ತಿನ್ಬೇಕು, ಯಾವ ಹಣ್ಣು ತಿನ್ಬಾರ್ದು, ಇವೆಲ್ಲ ಬಹಳ ಇಂಪಾರ್ಟೆಂಟ್ ಇರುತ್ತೆ. 3ನೇದು ಎಷ್ಟು ತಿನ್ಬೇಕು. ಒಂದು ಗಾದೆ ಇದೆ ನಮ್ಮ ಕನ್ನಡದಲ್ಲಿ, ಅಮೃತ ಕೂಡ ಜಾಸ್ತಿ ತಗೊಂಡು ವಿಷ. ಹಾಗೇನೆ ಇಲ್ಲಿ ನಾನು ಏನೋ ಒಂದು ಒಳ್ಳೆ ಫುಡ್ ನಿಮ್ಗೆ ಹೇಳಿರ್ತೀನಿ, ಡಾಕ್ಟರ್ ಹೇಳಿದಾನೆ ಅಂತ ನೀವು ಅದನ್ನ ಜಾಸ್ತಿ ತಗೊಂಡಾಗ ಅದು ಕೂಡ ನಿಮ್ಮ ಶುಗರ್ ಲೆವೆಲ್ಗೆ ವ್ಯತ್ಯಾಸ. ಸೊ ನಾವು ಒಂದು ಲಿಮಿಟ್ ಹೇಳಿರ್ತೀವಿ, ನಿಮ್ಮ ಏಜು, ನಿಮ್ಮ ಹೈಟು, ವೆಯ್ಟ್, ಇದಕ್ಕೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿ ಇಷ್ಟು ಕ್ಯಾಲರಿ ಒಳಗಡೆ ತಗೊಳ್ಳಿ. ಅಷ್ಟನ್ನು ತಗೊಂಡ್ರೆ ಖಂಡಿತ ಶುಗರು ಏರುಪೇರು ಆಗೋದು ಕಮ್ಮಿ ಇರುತ್ತೆ. ಸೊ ಇದು 2ನೇ ಟ್ರೀಟ್ಮೆಂಟ್. ಮೊದಲನೇದು ನಾವು ಕೊಡುವಂಥ ಮೆಡಿಸನ್ನು, 2ನೇದು ಡಯಟಲ್ಲಿ 3 ಹೇಳಿದೆ. ಟೈಮು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಎಷ್ಟು ತಿನ್ನಬೇಕು, ಇದು ಒಂದು ಟ್ರೀಟ್ಮೆಂಟ್. 3ನೇ ಟ್ರೀಟ್ಮೆಂಟ್ ವಾಕಿಂಗ್ ಆ್ಯಂಡ್ ಎಕ್ಸಸೈಸ್. ನಾನು ಕೆಲವೊಂದು ಟಿಪ್ಸ್ ಕೊಡ್ತೀನಿ ಎಲ್ಲರಿಗೂ. ಎಷ್ಟೋ ಜನ ವಾಕಿಂಗ್ ಹೋಗ್ತಾರೆ 15 ನಿಮಿಷ, 20 ನಿಮಿಷ, ಅರ್ಧ ಗಂಟೆ. ಖಂಡಿತ ಅದು ಫಿಟ್ನೆಸ್ಗೆ ಇಂಪ್ರೂವ್ ಆಗುತ್ತೆ ಹೊರತು ಶುಗರ್ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಶುಗರ್ಗೆ ಕಮ್ಮಿ ಆಗಬೇಕು ಅಂದರೆ ಮಿನಿಮಮ್ 1 ರಿಂದ 1.5 ಗಂಟೆ ವಾಕಿಂಗ್ ಮಾಡಲೇಬೇಕು. 1 ರಿಂದ 1.5 ಗಂಟೆ ವಾಕಿಂಗ್ ಮಾಡುವಾಗ ದಯವಿಟ್ಟು ನಾನು ಎಲ್ಲ ಪೇಷಂಟು ರಿಕ್ವೆಸ್ಟ್ ಮಾಡೋದಾದರೆ, ವಾಕಿಂಗ್ ಮಾಡುವಾಗ ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ವಾಕ್ ಮಾಡೋದು, ಫೋನಲ್ಲಿ ಮಾತಾಡ್ಕೊಂಡು ಮಾಡೋದು ದಯವಿಟ್ಟು ಮಾಡಬೇಡಿ. ಯಾಕಂದರೆ ನಾವು ಫೋನಲ್ಲಿ ಮಾತಾಡೋ ವಿಷಯಗಳು ಸ್ಟ್ರೆಸ್ಸು, ಟೆನ್ಷನ್ ಇರ್ಬೋದು, ಫೈನಾನ್ಸಿಂದ ಇರ್ಬೋದು, ವರ್ಕಿಂದ ಇರ್ಬೋದು, ಅನ್ನೆಸೆಸರಿ ನಿಮ್ಮ ಪ್ರೆಷರ್ನ ರೈಸ್ ಮಾಡಿ. ಇನ್ನೊಂದು ನಾವು ನೋಡಿದ್ದೀವಿ ಪಾರ್ಕಲ್ಲಿ 4-5 ಜನ ಲೇಡೀಸು ಮಾತಾಡ್ಕೊಂಡು ಹೋಗ್ತಿರ್ತಾರೆ, ನನ್ನ ಮಗ ಹಿಂಗೆ, ನನ್ನ ಸೊಸೆ ಹಿಂಗೆ. ಪಾಪ ಅವ್ರ ಮನಸ್ಸಲ್ಲಿರೋದನ್ನು ದುಃಖ ಹೇಳ್ಕೊತಿರ್ತಾರೆ. ಅವ್ರಿಗೆ ಗೊತ್ತಿಲ್ಲದಂಗೆ ಶುಗರ್ ರೈಸ್ ಆಗುತ್ತೆ. ಸೊ ದಯವಿಟ್ಟು ವಾಕ್ ಮಾಡುವಾಗ ಬೇಕಾದ್ರೆ ಮ್ಯೂಸಿಕ್ ಕೇಳಿ, ನಿಮ್ಗೆ ಇಷ್ಟ ಆಗಿರೋ ಸಂಗೀತ ಅಥವಾ ಹಾಡು ಏನು ಬೇಕು, ಮಾತಾಡಬೇಡಿ. ವಾಕಿಂಗ್ 1 ರಿಂದ 1.5 ಗಂಟೆ ವಾಕ್ ಮಾಡಿ, ವಾಕ್ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆಮೇಲೆ ಬೇಕಾದ್ರೆ ಮಾತಾಡಿ. ಇನ್ನು ಕೆಲವೊಬ್ಬರು ನನ್ನ ಕ್ವಶನ್ ಕೇಳಿದ್ರು, ಸರ್ ನಮಗೆ ಕಾಲು ನೋವಿರುತ್ತೆ, ಮಂಡಿ ನೋವಿರುತ್ತೆ, ಬೆನ್ನು ನೋವಿರುತ್ತೆ, ನಮ್ಗೆ ಅಷ್ಟೊತ್ತು ವಾಕ್ ಮಾಡೋಕ್ಕಾಗಲ್ಲ. ಸ್ಪ್ಲಿಟ್ ಮಾಡಿ, ಬೆಳಿಗ್ಗೆ 1/4 ಗಂಟೆ, ಮಧ್ಯಾಹ್ನ 1/4 ಗಂಟೆ, ಸಾಯಂಕಾಲ 1/4 ಗಂಟೆ, ರಾತ್ರಿ 1/4 ಗಂಟೆ ಸ್ಪ್ಲಿಟ್ ಮಾಡಿನೂ ಮಾಡ್ಬೋದು. ಸರ್ ನನಗೆ ಹೊರಗಡೆನೇ ಹೋಗೋಕ್ಕಾಗಲ್ಲ, ನಂಗೆ ಕಷ್ಟ ಇದೆ, ಮನೆ ಒಳಗಡೆ ಚಿಕ್ಕ ಮನೆ ಇದ್ರೂ ಕೂಡ ಒಂದು ಟೈಮ್ ನೋಡಿಕೊಂಡು ಆ ಟೈಮಲ್ಲಿ ವಾಕಿಂಗು ಮಾಡ್ಬೋದು. ಇದು ತುಂಬಾ ಇಂಪಾರ್ಟೆಂಟ್ ವಾಕಿಂಗಲ್ಲಿ. ಆ ಟೈಮು ಭಾಳನೇ ಇಂಪಾರ್ಟೆಂಟ್ ಇರುತ್ತೆ. 2ನೇದು ಮಾತಾಡಬಾರ್ದು. 3ನೇದು ಫೋನ್ ಯೂಸ್ ಮಾಡಿಕೊಂಡು ಹೋಗ್ಬಾರ್ದು. ಇದು ಭಾಳ ಇಂಪಾರ್ಟೆಂಟ್. ತುಂಬ ಜನ ನಾವು ಪಾರ್ಕ್ ಈಗಲೂ ನೋಡಿ ಡಯಾಬಿಟೀಸ್ ಇರೋರೇನೆ ವಯಸ್ಸಲ್ಲಿ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಸೊ ನನ್ನ ಸಜೆಷನ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ಮಾತಾಡೋಕೆ ಹೋಗ್ಬೇಡಿ, ವಾಕಿಂಗ್ ಮಾಡಬೇಕು. ವಾಕಿಂಗಿಂದ ನಮಗೆ ಎಷ್ಟೊಂದು ಅನುಕೂಲ ಇದೆ. ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಒಳ್ಳೆ ಆಕ್ಸಿಜನ್ ತಗೊಳ್ತಾ ಇರ್ತೀವಿ, ಮೈಕೈ ನೋವುಗಳು ಹೋಗ್ಬೋದು, ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ. ವಾಕಿಂಗ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ತುಂಬಾ ಕಮ್ಮಿ ಆಗುತ್ತೆ. ಡಯಾಬಿಟಿಕ್ ಪೇಷಂಟ್ ಅವ್ರಿಗೆ BP ಇಲ್ಲ, ಹಾರ್ಟಿನ ಪ್ರಾಬ್ಲಮ್ ಇಲ್ಲ ಅಂದಾಗ ಖಂಡಿತ ಅವರು ಚೆನ್ನಾಗಿ ವಾಕಿಂಗ್ ಮಾಡ್ಬೋದು. ಮುಂದೆ ಬರುವಂತಹ ಹಾರ್ಟ್ ಪ್ರಾಬ್ಲಮ್ ಆಗಲಿ ಅಥವಾ ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಮಾಡೋದಕ್ಕೆ, ಮುಂದೆ ಬರುವಂತಹ ಯಾವುದೇ ಕಾರ್ಡಿಯಾಕ್ ಪ್ರಾಬ್ಲಮ್ಗೆ ಅಥವಾ BP ಬರೋದನ್ನ ತಪ್ಪಿಸಕ್ಕೆ ಖಂಡಿತ ಹೆಲ್ಪ್ ಮಾಡುತ್ತೆ. ಸೊ ವಾಕಿಂಗ್ ಮಾಡೋದು ಯಾವತ್ತೂ ಒಳ್ಳೆಯದು. ಬಟ್ ಕೆಲವೊಬ್ಬರಿಗೆ ವಾಕಿಂಗ್ ಇಷ್ಟ ಇಲ್ಲ, ನಾನು ಜಿಮ್ನಾಶಿಯಮ್ಗೆ ಹೋಗ್ತೀನಿ ಅಂತಾನೆ ಹೋಗ್ಬೋದು. ಕೆಲವೊಬ್ರು ಏನಾಗುತ್ತೆ, ಅಲ್ಲಿಗೆ ಜಿಮ್ನಾಶಿಯಮ್ ಹೋದಾಗ ಮೋಟಿವೇಟ್ ಆಗುತ್ತೆ, ಜೊತೆಲೇ ವರ್ಕ್ ಮಾಡ್ಬೋದು. ಖಂಡಿತ ನಿಮ್ಗೆ ಏನೇ ಆಕ್ಟಿವಿಟಿ ಇಷ್ಟ ಆದರೆ 1 ರಿಂದ 1.5 ಗಂಟೆ ಪ್ರತಿದಿನ ಮಾಡಿ, ಇನ್ಕ್ಲೂಡಿಂಗ್ ಸಂಡೇ ಕೂಡ. ದೇರ್ ಇಸ್ ನೋ ಹಾಲಿಡೇ ಫಾರ್ ಡಯಾಬಿಟಿಸ್ಗೆ ಹಬ್ಬ ಇವತ್ತು ಅಂತ ಅದೇನು ನಮಗೆ ರಜಾ ಕೊಡಲ್ಲ, ಅದ್ರ ಪಾಡ್ಗದ ರೈಸ್ ಆಗುತ್ತೆ. ನೀವು ಅವತ್ತಿಂದು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಡಯಾಬಿಟೀಸ್ ಇರೋರು ಯಾವುದೇ ದಿನ ರಜಾ ಅನ್ನೋದಿಲ್ಲ, ಎವ್ರಿ ಡೇ ಇಸ್ ಅ ವರ್ಕಿಂಗ್ ಡೇ. ನಾನು ಎಲ್ಲರಿಗೂ ಏನು ಹೇಳ್ತೀನಿ ಅಂದರೆ, ಡಯಾಬಿಟೀಸ್ ಅವ್ರಿಗೆ ಡೈಲಿ ವೇಜಸ್ ತರ, ನೀವು ಇವತ್ತು ಕೆಲಸ ಮಾಡಿದ್ರೆ ಇವತ್ತು ದುಡ್ಡು ಸಿಗುತ್ತೆ, ಇವತ್ತು ಊಟ ಮಾಡ್ತೀರಾ. ಹಾಗೆ ಸಕ್ಕರೆ ಕಾಯಿಲೆ ನೀವು ಇವತ್ತು ಹೋಗಿ ವಾಕಿಂಗು ಎಕ್ಸಸೈಸ್ ಮಾಡಿದ್ರೆ ಇವತ್ತು ನಿಮ್ಮ ಶುಗರ್ ಕಡಿಮೆ ಆಗುತ್ತೆ.
ನಾಳೆ ಮತ್ತೆ ವಾಕಿಂಗ್ ಮಾಡಿದ್ರೆ ನಾಳೆ ಮತ್ತೆ ಕಮ್ಮಿ ಆಗುತ್ತೆ, ಇಲ್ಲ ಅಂದ್ರೆ ಮತ್ತೆ ಶುಗರ್ ರೈಸ್ ಆಗುತ್ತೆ. ಸೊ ಆಲ್ವೇಸ್ ವಿ ಆರ್ ಲೈಕ್ ಎ ಡೈಲಿ ವೇಜಸ್. ಸೊ 3ನೇ ಟ್ರೀಟ್ಮೆಂಟ್ ವಾಕಿಂಗ್ ಅಂಡ್ ಎಕ್ಸರ್ಸೈಸು ತುಂಬಾನೇ ಇಂಪಾರ್ಟೆಂಟ್ ಮೇಡಮ್. ಇದು 4ನೇ ಟ್ರೀಟ್ಮೆಂಟ್ ಅಂದ್ರೆ ಸ್ಟ್ರೆಸ್ಸು, ಟೆನ್ಷನ್ನು, ಯೋಚನೆಗಳು, ಅದರಿಂದನೂ ಕಾಯಿಲೆ ಈಗಿನ ಜನರೇಷನ್ ಅಲ್ಲಿ ಈಗಿನ ಯಂಗ್ಸ್ಟರ್ಸ್ಗೆ ಬರ್ತಿರೋದೇ ಇದು ಡಯಾಬಿಟಿಸ್ ಬಿಕಾಸ್ ಆಫ್ ದಿ ಸ್ಟ್ರೆಸ್. ಎಲ್ಲರೂ ಇಂಜಿನಿಯರಿಂಗ್ ಮುಗಿಸಿರ್ತಾರೆ ಅಥವಾ IT ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಿರ್ತಾರೆ, ದೊಡ್ಡ ದೊಡ್ಡ ಕಂಪ್ನಿಗಳು ಬಿಸ್ನೆಸ್ಗಳೆಲ್ಲ ಮಾಡ್ತಿರ್ತಾರೆ. ಸ್ಟ್ರೆಸ್ ಅಷ್ಟೇ ಲೆವೆಲಲ್ಲಿರುತ್ತೆ. ಇಂಥವ್ರಲ್ಲಿ ಈಗ BP ಶುಗರ್ ಬರ್ತಾ ಇರೋದು ನಾವು ಜಾಸ್ತಿ ನೋಡಿದ್ವಿ. 2ನೇದು ಮನೇಲಿ ಊಟ ಮಾಡೋದಿಲ್ಲ, ಕಡಿಮೆ ಆಗಿದೆ. ಹೊರಗಡೆ ಹೋಟ್ಲುಗಳು ಊಟ, ಜಂಕ್ ಫುಡ್ಗಳು ಅಥವಾ ಟೇಸ್ಟನ್ನು ಹುಡುಕೊಂಡು ಹೋಗುವಂಥದ್ದು, ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಹೋಗುವಂಥದ್ದು ಜಾಸ್ತಿ ಆಗಿ ಸೊ ಆಯಿಲ್ಗಳು ಡಿಫ್ರೆಂಟ್ ಆಗುತ್ತೆ, ಎಣ್ಣೆ ಮಸಾಲೆಗಳು ನಮ್ಮ ದೇಹಕ್ಕೆ ವ್ಯತ್ಯಾಸಗಳು ಬರುತ್ತೆ. ಈಗ ಒಂದು ಮನೆಯಲ್ಲಿ ಮಾಡುವಂಥ ಮಸಾಲೆ ಹೋಟ್ಲಲ್ಲಿ ಅದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಹೋಟ್ಲಲ್ಲಿ ಒಂದೊಂದು ಮಸಾಲೆಗಳಾಗಿರುತ್ತೆ. ನಮ್ಮ ದೇಹಕ್ಕೆ ಅದೆಲ್ಲನೂ ಲಾಂಗ್ ಟರ್ಮಲ್ಲಿ ತೊಂದರೆಗಳು ಕೊಟ್ಟೇ ಕೊಡುತ್ತೆ. ಸೊ ಅದರಿಂದ ಸ್ಟ್ರೆಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ನಾನು ಎಲ್ಲರಿಗೂ ಹೇಳ್ಬೇಕಾದ್ರೆ ಡಯಾಬಿಟಿಸ್ ಫಸ್ಟ್ ಟ್ರೀಟ್ಮೆಂಟ್ ಇಸ್ ಅ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಲೈಫಲ್ಲಿ ಪಾಸಿಟಿವ್ ಆಗಿದೆ ಅಂತಿಲ್ಲ. ನಾವು ಕಷ್ಟ ಎಲ್ಲರಿಗೂ ಇರುತ್ತೆ, ಯಾರ ಕಷ್ಟ ಇರುತ್ತೆ. ನಾವು ಬದುಕ್ತಿರೋ ನೇಚರಲ್ಲೇ ಅರ್ಧ ಬೆಳಕಿದೆ, ಅರ್ಧ ಕತ್ಲಿದೆ. ನಾನು ಬರೇ ಬೆಳಕಬೇಕು ಅಂದರೆ ಸೆಲ್ಫಿಶ್ ಆಗಿ ಹೋಗ್ತೀನಿ. ಆಮೇಲೆ ಇನ್ನೂ ಒಂದು, ನಾವು ಫೇಸ್ ಮಾಡಿದಷ್ಟು ನಮಗೆ ಧೈರ್ಯ ಕೊಡುತ್ತೆ. ನಿಮ್ಗೆ ಪ್ರಾಬ್ಲಮ್ ಏನಾದರೂ ಇದೆ ಅಂತ ಎದುರ್ಕೊಂಡ್ರೆ ಅದು ಪ್ರಾಬ್ಲಮ್ ಆಗೇ ಉಳಿಯುತ್ತೆ. ಮೇಡಮ್ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಅನ್ಕೊಳ್ಳಿ, ಇದು ಟೆಂಪರರಿ ಅಥವಾ 1 ವರ್ಷ ಇರ್ಬೋದು, 5 ವರ್ಷ ಇರ್ಬೋದು. ಬಟ್ ಆ ಪ್ರಾಬ್ಲಮ್ ಇರೋವಾಗ ಸ್ಟ್ರೆಸ್ಸಲ್ಲಿ ಬಂದಿರೋ ಕಾಯಿಲೆ ಲೈಫ್ ಲಾಂಗ್ ಇರುತ್ತೆ. ಸೊ ನಿಮ್ಮ ಪ್ರಾಬ್ಲಮ್ಮು ಈಸ್ ಟೆಂಪರರಿ ಬಟ್ ದ ಡಿಸೀಸ್ ಈಸ್ ಪರ್ಮನೆಂಟ್, ಲೈಫ್ ಟೈಮ್. ಸೊ ಅದರಿಂದ ಅನ್ನೆಸೆಸರಿ ಸ್ಟ್ರೆಸ್ಸು, ಟೆನ್ಷನ್ಗಳು, ಯೋಚನೆಗಳು ಅನ್ನೆಸೆಸರಿ. ನಾನು ಹೇಳಿದ್ದು ಸ್ಟ್ರೆಸ್ಸೇ ತಗೊಂಬೇಡಿ, ನಗ್ನಗ್ತಾ ಇರಿ ಅಂತ ಇರೋದು. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಏನಾದ್ರು ಒಂದು ಯೋಚನೆ ಬಂತು ಅಂದಾಗ ಪಾಸಿಟಿವ್. ಈಗ ನಾಳೆ ನಂಗೆ 1 ಲಕ್ಷ ಬೇಕು ಅಂತ ರಾತ್ರಿ ಎಲ್ಲ ಇದ್ದಿದ್ರೆ ಬೆಳಿಗ್ಗೆ 1 ಲಕ್ಷ ಸಿಗಲ್ಲ. ಅದ್ರ ಬದಲು ಅದನ್ನು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅದಕ್ಕೆ ಏನು ಸೊಲ್ಯೂಷನ್ ಬೇಕು ಅಂತ ಹುಡುಕೋದು ಜಾಣ್ತಾರೆ. ಸೊ ಬಿ ಪಾಸಿಟಿವ್, ನಗ್ನಗ್ತಾ ಇರಿ, ಖುಷಿಯಾಗಿರಿ. ದೇವ್ರು ಕೊಟ್ಟಿರೋದು ಒಂದೇ ಲೈಫು. ನಾವು ಇವತ್ತಿರ್ತೀವಿ, ನಾಳೆ ಇರಲ್ಲ ಅನ್ನೋದು ಗೊತ್ತಿಲ್ಲ. ಇನ್ನೂ ಒಂದು ನನ್ನ ಪ್ರಕಾರ ಲೈಫ್ ಅಂದರೆ 3 ದಿನ. ನಿನ್ನೆ ನಾವು ಹುಟ್ಟಿದ್ದೀವಿ, ಇವತ್ತು ನಾವು ಇದ್ದೀವಿ, ನಾಳೆ ನಾವೆಲ್ಲ ಹೋಗ್ಲೇಬೇಕು. ಯಾರೂ ಇಲ್ಲಿ ಪರ್ಮನೆಂಟಾಗಿ ಇರೋಕ್ಕೆ ಸಾಧ್ಯನೇ ಇಲ್ಲ, ಎಲ್ಲರೂ. ಬಟ್ ನಾವು ಹೋಗೋವಾಗ ನಮ್ಮನ್ನು ಎಲ್ಲರೂ ಪ್ರೀತಿಯಿಂದ ಕಳಿಸ್ಕೊಡ್ಬೇಕು. ಪ್ಲಸ್ ಅವ್ರಿಗೆ ನಾವು ತೊಂದರೆ ಕೊಟ್ಟು ಹೋಗ್ಬಾರ್ದು. ಈಗ ಕೆಲವೊಂದು ಪೇಷಂಟ್ಸ್ಗಳು ಬೆಡ್ ರಿಡನ್ ಆಗಿರ್ತಾರೆ, ಯೂರಿನ್ ಪ್ರಾಬ್ಲಮ್ಮು, ಮೋಷನ್ಗೆ ಹೋಗೋಕ್ಕೆ ಪ್ರಾಬ್ಲಮ್ಮು, ಸ್ನಾನ ಮಾಡ್ಸೋಕ್ಕೆ ಪ್ರಾಬ್ಲಮ್ಮು, ಊಟ ಮಾಡ್ಸೋಕ್ಕೆ, ಅಂಥದ್ದು ಸ್ಟೇಟ್ ಬರೋದು ನಮ್ಮ ನೆಗ್ಲಿಜೆನ್ಸ್ ಇದೆ. ಆ ಸ್ಟೇಜ್ ಹೋಗಿರೋರು ಅವ್ರು ಮೊದಲು ಚೆನ್ನಾಗಿ ವಾಕಿಂಗೇ ಮಾಡ್ತಿದ್ರು. ಯಾವಾಗ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಕಾಯಿಲೆ ಬೆಳೀತಾ ಹೋಗುತ್ತೆ, ಒಂದಕ್ಕೊಂದು ಕಾಯಿಲೆ ಸೇರುತ್ತೆ, ಕೊನೆಗೆ ನಾವು ಬೆಡ್ ರಿಡನ್ ಆಗ್ತೀವಿ. ಆಗ ನಾವು ಯೋಚನೆ ಮಾಡಿದಾಗ ಇಟ್ಸ್ ಟು ಲೇಟ್. ಅಯ್ಯೋ ನಾನು ಹಂಗೆ ಅವಾಗ ಚೆನ್ನಾಗಿ ವಾಕಿಂಗ್ ಮಾಡಿದರೆ, ಅವಾಗ ಚೆನ್ನಾಗಿ ಶುಗರ್ ಕಂಟ್ರೋಲ್ ಮಾಡ್ಕೊಂಡಿದ್ದರೆ, ಅವಾಗ ನಾನು ಒಂದು ಸ್ವಲ್ಪ ಸ್ಟ್ರೆಸ್ಸು ಟೆನ್ಷನ್ ತಗೊಳ್ಳಿಲ್ಲ ಅಂದಿದ್ದರೆ ಇವತ್ತು ಹಿಂಗೆ ಆಗ್ತಿರ್ಲಿಲ್ಲ. ಇಟ್ಸ್ ಇಸ್ ಟು ಲೇಟ್. ಆಗೋಗಿರುತ್ತೆ. ಆಗಕ್ಕೆ ಬಿಡಬೇಡಿ. ಇವತ್ತು ನಮಗೆ ಟೈಮ್ ಇದೆ, ಕಾಲಿದೆ, ಸ್ಟ್ರೆಂತ್ ಇದೆ, ಮನಸ್ಸೊಂದಿಲ್ಲ. ನಮ್ಮ ಜನಗಳಿಗೆ ಮನಸ್ಸೊಂದು ಮಾಡಿಬಿಟ್ರೆ ಖಂಡಿತ ನೀವು ಇವತ್ತಿಂದನೇ ಸ್ಟಾರ್ಟ್ ಮಾಡಿ ವಾಕಿಂಗು, ಎಕ್ಸಸೈಸು. ನಾಳೆ ಬರೋ ಕಾಯಿಲೆನ ಇವತ್ತೇ ನಾವು ಪ್ರಿವೆಂಟ್ ಮಾಡ್ಬೋದು. ಇದನ್ನೇ ನಾವು ಪ್ರಿವೆನ್ಷನ್ ಅನ್ನೋದು. ಬಂದಮೇಲೆ ಯೋಚನೆ ಮಾಡೋದಕ್ಕಿಂತ ಬರೋಕ್ಕೆ ಮೊದಲು ಯೋಚನೆ ಮಾಡಿ. ಸೊ ಯು ಲೀಡ್ ಎ ಬೆಟರ್ ಲೈಫ್. ಸೊ ಅದರಿಂದ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ತುಂಬಾ ಕೊನೆಯ ಲಾಸ್ಟ್ ಟ್ರೀಟ್ಮೆಂಟ್ 5ನೇದು ಹ್ಯಾಬಿಟ್ಸ್ ಅಂತ ಹೇಳ್ತೀವಿ. ಈಗಿನ ಜನ್ರೇಷನಲ್ಲಿ ಹ್ಯಾಬಿಟ್ಸು ಸೋಷಿಯಲ್ ಅಂತ ಇರುತ್ತೆ. ಕೆಲವೊಬ್ಬರು ಅದನ್ನೇ ಹ್ಯಾಬಿಟ್ ಮಾಡ್ಕೊಂಡಿರ್ತಾರೆ, ಕೆಲವೊಬ್ಬರು ಅದು ಇಲ್ಲ ಅಂದರೆ ಆಗೋದಿಲ್ಲ. ಅದಕ್ಕೂ ಕಾರಣ ಸ್ಟ್ರೆಸ್ಸು, ಟೆನ್ಷನ್ ಇಂದಾನೆ. ನಂಗೆ ನಿದ್ದೆ ಬರಲ್ಲ, ನಂಗೆ ಆ ಪ್ರಾಬ್ಲಮ್ಮು, ಈ ಪ್ರಾಬ್ಲಮ್ ಅಂತ ಥಿಂಕ್ಸ್ ಮಾಡ್ತಾರೆ. ಮಾಡಿದ ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಮೇಡಮ್. ಇನ್ನು ಕಾಯಿಲೆ ಬೆಳೆದಿರುತ್ತೆ, ಅವ್ರಿಗೆ ಗೊತ್ತಿರಲ್ಲ. ದಟ್ ಗಿವ್ಸ್ ಎ ಟೆಂಪರರಿ ರಿಲೀಫ್ ಅನ್ನೋದಕ್ಕೆ ಅಂದ್ಕೊಂಡಿರ್ತಾರೆ. ಮತ್ತೆ ಯಾವುದೇ ಇನ್ಫೆಕ್ಷನ್ ಅತಿ ಇರುತ್ತೆ. ಸೊ 5 ಥರ ನಿಮಗೆ ಟ್ರೀಟ್ಮೆಂಟ್ ಇದೆ ಮೇಡಮ್. ಮೊದಲನೇದು ಇನ್ನೊಂದ್ಸಲ ಹೇಳ್ತೀನಿ, ನಾವು ಕೊಡುವಂಥ ಮೆಡಿಸನ್. 2ನೇ ಟ್ರೀಟ್ಮೆಂಟು ಡಯಟಲ್ಲಿ 3 ಥಿಂಗ್ಸ್ ಹೇಳಿದೆ. ಟೈಮು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಎಷ್ಟು ತಿನ್ನಬೇಕು. 3ನೇದು ವಾಕಿಂಗು ಮತ್ತು ಎಕ್ಸಸೈಸು. 4ನೇದು ಸ್ಟ್ರೆಸ್ ಮ್ಯಾನೇಜ್ಮೆಂಟು. 5ನೇದು ಹ್ಯಾಬಿಟ್ಸ್. ಈಗ ನೀವು ಸಿಂಪ್ಲಿಫೈ ಮಾಡಿ ಹೇಳ್ತೀನಿ ಮೇಡಮ್. ಈ 5ನ ಟ್ರೀಟ್ಮೆಂಟ್ನ ನಾನು 100% ಟ್ರೀಟ್ಮೆಂಟ್ ಏನು ಹೇಳಿ 100. ಅವಾಗ ಒಂದೊಂದು ಎಷ್ಟೆಷ್ಟಾಗುತ್ತೆ ಹೇಳಿ ಮೇಡಮ್? 20. ಸೊ 20. ಈಗ ಇನ್ನೂ ಸಿಂಪ್ಲಿಫೈ ಮಾಡಿ. ಮೆಡಿಸನ್ ನಿಮ್ಗೆ ಯಾರು ಬರ್ಕೊಡೋದು? ಡಾಕ್ಟರ್ ಬರ್ಕೊಡೋದು. ಎಷ್ಟು ಪರ್ಸೆಂಟೇಜ್? 20% ಅಲ್ಲ ಮೇಡಮ್. ಟೈಮ್ ಕರೆಕ್ಟಾಗಿ ಊಟ ಯಾರು ಮಾಡಬೇಕು? ನಾವು ಮಾಡಬೇಕು. ಪೇಷಂಟ್ಸ್
ಡೈಲಿ ವಾಕಿಂಗ್ ಅಂಡ್ ಎಕ್ಸಸೈಸ್ ಯಾರು ಮಾಡಬೇಕು? ನಾವು ಮಾಡಬೇಕು. ಪೇಷಂಟ್ಸ್ ಮಾಡಬೇಕು. ಮೂರನೇದು ಸ್ಟ್ರೆಸ್ಸು ಟೆನ್ಷನ್ ಯಾರು ತಗೊಂಬಾರ್ದು? ಪೇಷಂಟ್ಸ್ ತಗೋಬಾರ್ದು. ಹ್ಯಾಬಿಟ್ಸ್ ಯಾರು ಬಿಡಬೇಕು? ಹಳೆ ಕೆಟ್ಟ ಹ್ಯಾಬಿಟ್ಸ್ ಅನ್ನ ಪೇಷಂಟ್ಸ್ ಬಿಡಬೇಕು. ಪೇಷಂಟ್. ಸೊ ಡಾಕ್ಟ್ರು ಮೆಡಿಸಿನ್ ಕೊಡ್ತಾರೆ. ಇನ್ನು ಈ 4ಗೆ ಎಷ್ಟು ಪರ್ಸೆಂಟೇಜ್ ಆಯ್ತು? 80% ಆಯ್ತು. ಡಾಕ್ಟರ್ ಹತ್ರ ಎಷ್ಟಿದೆ? 20%. ನಿಮ್ಮ ಹತ್ರ ಎಷ್ಟಿದೆ? 80% ಇದೆ. ಈಗ ಸುಮ್ಮನೆ ನಿಮ್ಮ ಮಗ ಕಾಲೇಜಲ್ಲಿ 80% ಮಾರ್ಕ್ಸ್ ತೆಗೆದ್ರೆ ಏನಂತ ಗೊತ್ತಾ? ಡಿಸ್ಟಿಂಕ್ಷನ್ ಬಂದ. ಕರೆಕ್ಟಾ? ಅದೇ 20 ಮಾರ್ಕ್ಸ್ ತೆಗೆದ್ರೆ ಫೇಲ್ ಅಂತಾರೆ. ಸೊ ನಾನು ಈಗ ಎಲ್ಲಿದ್ದೀನಿ? ನಾನು ಫೇಲ್ ಕಡೆ ಇದ್ದೀನಿ, ನೀವು ಡಿಸ್ಟಿಂಕ್ಷನ್ ಕಡೆ. 80% ಇದೆ. ಇದು ನಮ್ಮ ಕೈಲಿದೆ. ನಿಮ್ ಕೈ ಅಂದ್ರೆ ಅರ್ಥ ಏನು? ನಮ್ ಕೈಲಿ ಎಲ್ಲ ಇಲ್ಲ, ನಿಮ್ ಕೈಲಿದೆ. ನಾವು ಸ್ವತಃ ಪ್ರಯತ್ನ ಪಡಬೇಕು. ಇಲ್ಲಿ ಏನು ಅಂದ್ರೆ ಎಲ್ಲಾರು ಹೇಳೋದು, ಎಲ್ಲಾರು ಮಾಡುವಂತ ತಪ್ಪು ಮನ್ಸ್ ಮಾಡಲ್ಲ. ನೀವು ಮನ್ಸ್ ಮಾಡಿದ್ರೆ ಈ 80% ನೀವು ತಗೊಂಡ್ಬಿಟ್ರೆ ನಮ್ಮ ಮೆಡಿಸಿನ್ ಕಮ್ಮಿ ಆಗೇ ಆಗಿದೆ. ಮೇಡಮ್ ನನ್ನ ಹತ್ರ 30,000 ಜನ ಪೇಷಂಟ್ ಇದ್ದಾರೆ. ತುಂಬಾ ಜನ ಪೇಷಂಟ್ಸ್ ಅದರಲ್ಲಿ ಮೆಡಿಸಿನ್ ಇಲ್ದಂಗೆ ಇದ್ದಾರೆ. ಅದಕ್ಕೆ ಕಾರಣ ಈ 80% ಅವ್ರು ಫಾಲೋ ಮಾಡ್ತಾರೆ. ಹೇಳಿದ್ನಲ್ಲ ಮೇಡಮ್, ಇದು 100% ಅಂತ. ಸೊ ನಂದು ಬರೀ 20% ಇರುತ್ತೆ ಡಾಕ್ಟರ್ದು. ನಿಮ್ದು ನೀವು ಯಾವುದೇ ಡಾಕ್ಟರ್ ಹೋಗಿ ಅವ್ರು ಬರೀ ಮೆಡಿಸಿನ್ ತಾನೇ ಬರ್ಕೊಡೋದು. ನಿಮ್ಮ ಊಟ ನಾನು ಮಾಡೋಕ್ಕಾಗಲ್ಲ, ನಿಮ್ಮ ವಾಕಿಂಗ್ ನಾನು ಮಾಡೋಕ್ಕಾಗಲ್ಲ, ನಿಮ್ಮ ಟೆನ್ಷನ್ ಇದು ನೀವೇ ಮಾಡಬೇಕು. ನಮ್ದು ಬರೀ ಮೆಡಿಸಿನ್. ನಾನು ಏನ್ ಹೇಳ್ತೀನಿ ಅಂದ್ರೆ ಸರ್ ನೀವು ಇಲ್ಲದ್ರೆ ಇರ್ಬೋದಾ? ಹಂಗಲ್ಲ. ಏಜ್ ಆಗಿರೋ ಒಂದು ಅಜ್ಜಿ ಕಡ್ಡಿ ಇಟ್ಕೊಂಡು ನಡೀತಿರ್ತಾರೆ. ಆ ಕಡ್ಡಿ ಅಜ್ಜಿನ ಬೀಳ್ದಂಗ್ ನೋಡ್ಕೊಳ್ಳುತ್ತೆ. ಕರೆಕ್ಟ್ ಅಲ್ಲ? ಅಜ್ಜಿ ಬೀಳಲ್ಲ. ಬಟ್ ನಡೆಯೋದು ಯಾರು? ಅಜ್ಜಿನೇ ನಡಿಬೇಕು. ಕೋಲ್ ಸಪೋರ್ಟ್. ಆ ಕೋಲು ನಾವು. ನಿಮ್ಮನ್ನ ನಾವು ಬೀಳಕ್ ಬಿಡಲ್ಲ, ಬಟ್ ನಾವು ಎಲ್ಲ ಮಾಡಲ್ಲ. ನಿಮಗೆ ಬರೀ ಸಪೋರ್ಟ್ ಆಗಿರ್ತೀವಿ, ಮಿಕ್ಕಿದ್ದೆಲ್ಲ ನೀವು ಮಾಡಬೇಕು. ಸೊ ನೀವು ಎಷ್ಟು ಚೆನ್ನಾಗಿ ಇದನ್ನ ಕಂಟ್ರೋಲ್ ಮಾಡ್ತೀರಾ ಅಷ್ಟು ಶುಗರ್ ಕಂಟ್ರೋಲ್ ಇಲ್ಲ. ಇದನ್ನ ದಯವಿಟ್ಟು ಫಾಲೋ ಮಾಡಿ. ಎಷ್ಟೋ ಜನ ಕಾಯಿಲೆಗಳು ಕಮ್ಮಿ ಆಗಿದೆ. ತುಂಬಾ ಚೆನ್ನಾಗಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಡಾಕ್ಟ್ರು. ನಿಜವಾಗ್ಲೂ ಇದು ಪ್ರತಿಯೊಂದು ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡ ಮುದುಕರವರೆಗೂ ಇದು ಅರ್ಥ ಆಗೋ ತರ ಹೇಳಿದ್ದಾರೆ. ಏನು ಅಂದ್ರೆ ಡಾಕ್ಟರ್ ಹತ್ರ ಇರೋದು ಬರೀ 20%. ಏನು ಅಂದ್ರೆ ನಿಮ್ಗೆ ಸಲಹೆ ಕೊಡ್ತಾರೆ ಅವರು. 80% ಪ್ರಯತ್ನ ನಮ್ಮ ಕೈಲಿದೆ. ನಾವು ಮಾಡಿದ್ರೆ ಖಂಡಿತ ಯಾವ ಕಾಯಿಲೆನೂ ಬರೋದಿಲ್ಲ ಅಂತ ಎಷ್ಟು ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಇದು ಪ್ರತಿಯೊಬ್ಬರಿಗೂ ಅರ್ಥ ಆಗೋ ತರ ಯಾವ ಡಾಕ್ಟರ್ ಹೇಳ್ಕೊಡೋದಿಲ್ಲ. ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಡಾಕ್ಟರ್ ಸುರೇಶ್ ಅವರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹತ್ರ ಮಾತಾಡಿದ್ದು ಎಷ್ಟು ಖುಷಿ ಆಗೋಯ್ತು ನನಗೆ ಅಂತಂದ್ರೆ, ಬಹುಶಃ ಎಷ್ಟೋ ಜನ ನಿಮ್ ಈ ವಿಡಿಯೋ ನೋಡಿನೇ ಅವ್ರಿಗೆ ಶುಗರ್ ಬರೋದೇ ಇಲ್ಲ. ನನ್ನ ಅಚೀವ್ಮೆಂಟ್ ಅಂತ ಅನ್ಕೊಂಡಿರ್ತೀನಿ. ಅದು ನಮ್ಮ ಅಚೀವ್ಮೆಂಟ್. ಅವರು ಇಲ್ಲಿ ನೀವು ಹಾಕಿದ್ದೀರಾ ಅಂತ ನನ್ನ ಹತ್ರ ಬರೋದಕ್ಕಿಂತ ಇದನ್ನ ನೋಡಿ ಅವ್ರು ಚೇಂಜ್ ಆದ್ರೆ ಅಷ್ಟೇ. ಇಲ್ಲಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ, ಬಟ್ ಅಟ್ಲೀಸ್ಟ್ ಇದನ್ನ ಆಡ್ ಮಾಡ್ಕೊಂಡ್ರೆ ಅವ್ರ ಲೈಫ್ ಇನ್ನೂ ಚೆನ್ನಾಗಿ. ಖಂಡಿತ ನೀವು ಹೇಳಿರೋ ಮಾತಿಗೆ ನಮ್ಗೆ ಕಮೆಂಟ್ಸ್ ಬಂದೇ ಬರುತ್ತೆ. ಓಕೆ, ತುಂಬಾ ಸಂತೋಷ ಆಯ್ತು ಡಾಕ್ಟರ್. ನಿಮ್ಮ ಹತ್ರ ನಿಮ್ಮಂತ ಡಾಕ್ಟರ್ ಇಂಟರ್ವ್ಯೂ ಮಾಡಿದ್ದು ಇದು ನನ್ನ ಸೌಭಾಗ್ಯ ಅಂತ ನಾನು ಹೇಳಬೇಕು. ಇದು ನಮ್ಮ ಯೂಟ್ಯೂಬ್ ಚಾನಲ್ ರೇಖಾದಾಸ್ ಟಾಕೀಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸುಮಾರು ಜನ ಗೊತ್ತಾಗ್ಲಿ. ನಮ್ಮ ಇಡೀ ಕರ್ನಾಟಕದಲ್ಲಿ ಅಲ್ಲ, ಎಲ್ಲ ಕಡೆ ಇದು ಫಾರಿನಲ್ಲೂ ನೋಡ್ತಾರೆ. ಎಲ್ಲರಿಗೂ ಗೊತ್ತಾಗ್ಲಿ ಈ ತರ ಶುಗರ್ ಪೇಷಂಟ್ಸ್ ಯಾರ್ಯಾರು ಇದ್ದಾರೆ ಅವರಿಗೆ ಕಾಲ್ ಸಮಸ್ಯೆ ಆಗಲಿ, ವೂಂಡ್ ಸಮಸ್ಯೆ ಆಗಲಿ ಬಂದು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿ ಅಂತ. ನೀವು ಸ್ವಲ್ಪ ಇಲ್ಲಿ ನಿಮ್ಮ ಈ ಹಾಸ್ಪಿಟಲ್ ಅಲ್ಲಿ ಬೇರೆ ಏನೇನು ಟ್ರೀಟ್ಮೆಂಟ್ಸ್ ಇದೆ ಅಂತ ಒಂದು ಮಾತಾಡ್ಬಿಟ್ಟು. ನಮ್ಮ ಇದು ಹಾಸ್ಪಿಟಲ್ ಹೆಸರು ಮೊದಲು ಸುರೇಶ್ ಹಾಸ್ಪಿಟಲ್ ಅಂತ ನಾನು ಸ್ಟಾರ್ಟ್ ಮಾಡಿದ್ದು. ಈಗ ಸುರೇಶ್ ಡಯಾಕೇರ್ ಅಂತ, ಮೇನ್ಲಿ ಡಯಾಬಿಟಿಕ್ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಡಯಾಬಿಟಿಸು ಮತ್ತು ಥೈರಾಯ್ಡ್ ಬಗ್ಗೆ ಮತ್ತು ಡಯಾಬಿಟಿಕ್ ವೂಂಡ್ ಬಗ್ಗೆ ವಿ ಹ್ಯಾವ್ ಫುಲ್ ಫೆಸಿಲಿಟಿ ಇದೆ. ಪ್ಲಸ್ ಇನ್ನೂ ಒಂದು ಡಯಾಬಿಟಿಸ್ ಜೊತೆಗೇನೆ ನಮ್ಮದು ಒಂದು ಕಾಸ್ಮೆಟಿಕ್ ಸೆಂಟರ್ ಕೂಡ ಇದೆ. ಡಾಕ್ಟರ್ ಅಕ್ಷತಾ ಶೆಟ್ಟಿ ಅಂತ ಅವರು ನೋಡ್ಕೊತಾ ಇದ್ದಾರೆ. ಸೊ ನಮ್ಮಲ್ಲಿ ಲೇಸರ್ ಟ್ರೀಟ್ಮೆಂಟು, ಲೇಟೆಸ್ಟ್ ಏನೇನು ಬೇಕು ಕಾಸ್ಮೆಟಿಕಲ್ಲಿ ಎಲ್ಲ ಫೆಸಿಲಿಟಿಗಳು ಅಲ್ಲೇ ಇದೆ. ಸೊ ಇಷ್ಟೊಂದು ಫೆಸಿಲಿಟಿ ಇದೆ. Hi, I have come here for laser treatment. So the laser treatment here, it is with 4D technology, which is latest, and it is absolutely painless and quick service and pocket friendly too. So I would recommend everyone to come and have a visit. ಇದು ರಾಜಾಜಿನಗರ 3rd ಬ್ಲಾಕ್ ESI ಹಾಸ್ಪಿಟಲ್ ರೋಡ್ ಹತ್ರ ಬರುತ್ತೆ. ಯಾರು ಕೇಳಿದ್ರು ನಿಮ್ಮ ಹಾಸ್ಪಿಟಲ್ ರಿಸೆಪ್ಷನ್ ನಂಬರ್, ಫೋನ್ ನಂಬರ್ ಕೊಡ್ಬೋದಾ? ಕೊಡ್ಬೋದು ಮೇಡಮ್. ನಮ್ಮ ಹಾಸ್ಪಿಟಲ್ ನಂಬರು 08034093332. ಸೊ ಇದನ್ನ ನಾನು ಕೆಳಗಡೆ ಹಾಕ್ಬಿಡ್ತೇನೆ, ಡಿಸ್ಪ್ಲೇ ಆಗ್ತಾ ಇರುತ್ತೆ. ಕೊನೆಯದಾಗಿ ನನ್ನ ಲಾಸ್ಟ್ ಪ್ರಶ್ನೆ, ಈಗ ಬರ್ತಿರೋ ಯಂಗ್ಸ್ಟರ್ಸ್ ಡಾಕ್ಟರ್ಸ್, ಇವಾಗ ಡಾಕ್ಟರ್ ಆಗಬೇಕು ಅಂತ ಇರುತ್ತಲ್ಲ, ಕೆಲವರು ಬೇರೆ ಬೇರೆ ಡಾಕ್ಟರ್ ಆಗಬೇಕು ಅಂತ ಇರುತ್ತೆ, ಅಂತ ಬರ್ತಾ ಇರೋ ಅಪ್ಕಮಿಂಗ್ ಯಂಗ್ಸ್ಟರ್ಸ್ ಡಾಕ್ಟರ್ಸ್ಗೆ ಏನು ಸಲಹೆ ಕೊಡಬೇಕು ಅಂತ ಇಷ್ಟ ಆಗುತ್ತೆ? ಮೇಡಮ್, ಇದು ಚಾಲೆಂಜಿಂಗ್ ಫೀಲ್ಡ್,
ಕಲಿಯುವಂಥದ್ದು. ಈಗ ಅವ್ರು ಬರ್ತಿರೋದು ನಮಗಿಂತ ಜಾಸ್ತಿ ಕಲ್ತು ಬಂದಿರೋದು. ಈಗ ಲೇಟೆಸ್ಟ್ ಟೆಕ್ನಾಲಜಿ, ಈಗ ನಾವು ಹಳೆ ಕಾಲದಲ್ಲಿ ಫೋನು ಮೊಬೈಲೇ ಇರಲಿಲ್ಲ, ಮೊಬೈಲ್ ಟೆಕ್ನಾಲಜಿ ಈಗಿದೆ. ಆ್ಯಕ್ಚುಲಿ ಮೊಬೈಲು ನನ್ನ ಮಗಳು ಏನಾದರೂ ಆದಾಗ ಎಷ್ಟು ಚೆನ್ನಾಗಿ ಕರೆಕ್ಷನ್ ಮಾಡಿಕೊಡ್ತಾರೆ. ಅಂದರೆ ದೇ ಸೋ ಮಚ್ ಟೆಕ್ನಾಲಜಿ ಗೊತ್ತಿರುವಂಥವ್ರು. ಸೊ ಈಗಿನ ಜನ್ರೇಷನಲ್ಲಿ ಬಂದಿರುವಂಥ ಡಾಕ್ಟರ್ಸು ಆ್ಯಕ್ಚುಲಿ ಚೆನ್ನಾಗಿ ಕಲ್ತು ಬಂದಿರ್ತಾರೆ. ಬಟ್ ಏನು ಅಂದರೆ ಡೆಡಿಕೇಶನ್ ಬೇಕು, ವರ್ಕು, ಅಂದರೆ ಪೇಷಂಟ್ ಕೇರು ಭಾಳ ಇಂಪಾರ್ಟೆಂಟ್. ನಾವು ಪೇಷಂಟ್ಗೆ ಎಷ್ಟು ಪ್ರೀತಿ ಕೊಡ್ತೀವೋ ಅಷ್ಟು ಪ್ರೀತಿ ನಮಗೆ ಸಿಗುತ್ತೆ. ಆಮೇಲೆ ಈ ಫೀಲ್ಡನ್ನು ನಾವು ದುಡ್ಡುಗೋಸ್ಕರ ಮಾಡಬಾರ್ದು. ಅದೇ ಮೇನ್, ಅದೊಂದು ಹೇಳ್ಬಿಡಿ ಡಾಕ್ಟರ್. ದಯವಿಟ್ಟು ಎಲ್ಲರಿಗೂ ನಾನು ಎಲ್ಲ ಡಾಕ್ಟರ್ಸ್ಗೆ ಆಗಲಿ ಇದು ಎಲ್ಲರಿಗೂ ಹೇಳೋದು ಒಂದೇ ಒಂದು, ಪೇಷಂಟ್ಸ್ಗೋಸ್ಕರ ನಾವು ವರ್ಕ್ ಮಾಡೋಣ. ಪೇಷಂಟ್ಸೇ ನಮ್ಮನ್ನು ಎಷ್ಟೋ ಜನ ನಾನು ಇವತ್ತವರೆಗೂ ಈ ಪೊಸಿಷನ್ ಇರೋದೆ ಪೇಷಂಟ್ಸ್ಗಳಿಂದನೇ, ಪೇಷಂಟ್ಗೋಸ್ಕರನೇ ನಾನು ಇರ್ತೇನೆ. ನೀವೂ ಅಷ್ಟೇ, ಏನೇ ಆಗಲಿ ಕಷ್ಟ ಆಗಲಿ ಚಾಲೆಂಜಿಂಗ್ ಆಗ್ತವಳಿ, ಯಾವುದು ಬಿಡಕ್ಕೆ ಹೋಗ್ಬೇಡಿ. ಹಾಗಲ್ಲ ಅನ್ನೋದು ಖಂಡಿತ ಇಲ್ಲೇ ಇಲ್ಲ. ಪ್ರಯತ್ನ ನಮ್ಮದು, ಫಲ ದೇವರಿದ್ದಾನೆ, ಕೊಡ್ತಾನೆ. ನಾವು ತುಂಬ ಕಷ್ಟಪಟ್ಟರೆ ಫಲ ಕೊಡೋಕ್ಕೆ ದೇವ್ರು ಇದ್ದೇ ಇರ್ತಾನೆ. ಪ್ರಯತ್ನ ಮಾಡಿ, ಪ್ರಯತ್ನನೇ ಮಾಡಲಿಲ್ಲ ಅಂದರೆ ಫಲ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಸೊ ನಾವೆಲ್ಲ ಕಷ್ಟಪಡೋಣ. ನಮ್ಮ ಪೇಷಂಟ್ಸ್ಗಳು ನಮ್ಮ ನಂಬಿ ಬಂದವ್ರಿಗೆ ಒಂದು ಎಷ್ಟು ನಮ್ಮ ಕೈಲಾಗುತ್ತೆ ಅಷ್ಟು ಒಳ್ಳೇದು ಮಾಡೋಣ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ಅಂದರೆ ನಿಜವಾಗ್ಲೂ ಅದು ಎಲ್ಲರ ಮನಸ್ಸಿಗೆ ಮುಟ್ಟೋ ಥರ ನೀವು ಮಾತಾಡಿದ್ದೀರಾ. ನಾನು ಇದುವರೆಗೂ ಈಗ ನಾನು ಮಾತಾಡಿದ್ದು ಏನೇ ಇವರು ರೆಕಾರ್ಡ್ ಮಾಡ್ತಿರೋದು ಇದೆಲ್ಲ ನಾನು ರೇಖಾ ದಾಸ್ ಟಾಕೀಸ್ ಯೂಟ್ಯೂಬಿಂದ. ದಯವಿಟ್ಟು ಎಲ್ಲರೂ ಅವ್ರು ಹಾಕಿರುವಂಥ ಪ್ರತಿಯೊಂದೂ ಯೂಟ್ಯೂಬಲ್ಲಿ ಬರುವಂಥದ್ದು ಎಲ್ಲನೂ ನೀವು ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನಾದರೂ ಕೇಳಬೇಕು ನಾನು ಮಾತಾಡಿದ್ರಲ್ಲಿ, ಅಥವಾ ನಿಮ್ಗೇನಾದರೂ ಅದ್ರ ಬಗ್ಗೆ ಕಾಮೆಂಟ್ ಮಾಡಬೇಕು ಅಂದರೆ ಅಲ್ಲಿ ದಯವಿಟ್ಟು ಅಲ್ಲಿ ಕಾಮೆಂಟ್ ಮಾಡಿ, ಅಥವಾ ಸಜೆಷನ್ ಕೊಡೋಗಿದ್ರೆ ಸಜೆಷನ್ ಕೊಡಿ, ಅಥವಾ ನಿಮ್ಗೇನಾದರೂ ಇನ್ನೂ ವಿಷಯಗಳು ತಿಳ್ಕೊಬೇಕು ಅನ್ನೋಂಗಿದ್ರೆ ದಯವಿಟ್ಟು ಅದರಲ್ಲಿ ಕಾಮೆಂಟಲ್ಲಿ ಬಾಕ್ಸಲ್ಲಿ ಹಾಕಿದ್ರೆ ಐ ಆಮ್ ರೆಡಿ ಟು ಆನ್ಸರು. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ಡಾಕ್ಟರ್. ಥ್ಯಾಂಕ್ ಯು.